ओम शांति, ओम शांति, ओम शांति, ओम। दिल में है बाबा, यादों में बाबा, आंखों में बाबा हमारा। दिल में है बाबा, यादों में बाबा, आंखों में बाबा हमारा। अनुभव के सागर में देखा समाकर, सपनों से भी है जो प्यारा। आंखों में उसका नजारा, सपनों से भी है जो प्यारा। जिसके मिलन को युगों युगों से हर एक मनवा तरसे, निश दिन उसके वरदानों की हम पर वर्षा बरसे। नाच रहा है मन का मयूरा, दिल का बजे एक तारा, दिल का बजे एक तारा। बाबा की मीठी वाणी सुन, बाबा की मीठी वाणी सुन, तन मन मोरा हर्षे। ज्ञान सितारा करे उजियारा, मिट जाए अंधियारा। अनुभव के सागर में देखा समाकर, सपनों से भी है जो प्यारा। आंखों में उसका नजारा, सपनों से भी है जो प्यारा। जब से बने हैं बाबा के हम, बाबा हुए हैं हमारे। रंग में उसके रंग गए अपने सारे सांझ सकारे। मन की डोर याद में जो उससे शक्ति पाए, उससे शक्ति पाए। तीनों लोगों के
तीनों लोगों के दर्शन करके उड़ते जाए आए। ज्योतिर्बिंदु की ज्ञान सिंधु की छल के अमृत धारा, अनुभव के सागर में देखा समा कर, सपनों से भी है जो प्यारा, आँखों में उसका नजारा। दिल में है बाबा, यादों में बाबा, आँखों में बाबा हमारा। अनुभव के सागर में देखा समा कर, सपनों से भी है जो प्यारा, आँखों में उसका नजारा, सपनों से भी है जो प्यारा, आँखों में उसका नजारा, सपनों से भी है जो प्यारा। ओम शांति। ಅವ್ಯಕ್ತ ಬಾಪ್ದಾದ 5/12/1989 ಮುರಳಿ ರಿವೈಸ್ ಆಗ್ತಾ ಇದೆ. ಇವತ್ತಿನ ದಿನಾಂಕ 5/12/2021. ರಿವೈಸ್ ಆಗೋದು 5/12/1989. ಇವತ್ತಿನ ಮುರಳಿಯಲ್ಲಿ ಬಾಬಾ ತಿಳಿಸ್ತಾರೆ, ಸದಾ ಪ್ರಸನ್ನ ಕೈಸೆ ರಹೆ. ಸದಾ ಕಾಲಕ್ಕೂ ನಾವು ಪ್ರಸನ್ನರಿರುವುದು ಹೇಗೆ? ಎಲ್ಲರಿವತ್ತು ಬಯಸುವುದು ಅದನ್ನೇ ಅಲ್ವಾ? ಪ್ರಸನ್ನ ವದನ, ಪ್ರಸನ್ನ ಮನಸ್ಸು ಇರುವುದು ಹೇಗೆ? ಪ್ರತಿಯೊಂದನ್ನು ತಂದೆ ಮಕ್ಕಳಿಗೆ ಕಲಿಸಿಕೊಡ್ತಾರೆ. ಯಾವ ಮಕ್ಕಳು ಬೇಜಾರು ಮಾಡಿಕೊಂಡು ಹತ್ಕೊಂಡು ಗಂಟು ಮೊರೆ ಹಾಕಿದರೆ ಬಾಬನಿಗಿಷ್ಟನ? ಬಾಬಾ ಯಾವಾಗಲೂ ಎಂಥ ವದನ ನೋಡಲಿಕ್ಕೆ ಇಷ್ಟಪಡ್ತಾರೆ? ಪ್ರಸನ್ನ ವದನ. आज बाप दादा चारों ओर के बच्चों को देख रहे थे. क्या देखा? हर एक बच्चा स्वयं हर समय कितना प्रसन्न रहता है, साथ साथ दूसरों को स्वयं द्वारा कितना प्रसन्न करते हैं. ಈ ರೀತಿ ಬಾಬಾ 4 ಕಡೆಯ ತನ್ನ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಪ್ರತಿಯೊಂದು ಮಕ್ಕಳು ತಮ್ಮಲ್ಲಿ ಎಷ್ಟು ಪ್ರಸನ್ನ ಇದ್ದಾರೆ, ಜೊತೆ ಜೊತೆಗೆ ಮತ್ತೊಬ್ಬರನ್ನು ಸ್ವಯಂ ದ್ವಾರ ಎಷ್ಟು ಪ್ರಸನ್ನಪಡಿಸ್ತಿದ್ದಾರೆ. ಬಾಬಾ ತಿಳಿಸ್ತಾರೆ, ಕ್ಯೋಂಕಿ परमात्मा सर्व प्राप्तियों के प्रत्यक्ष स्वरूप में प्रसन्नता ही चेहरे पर दिखाई देती है. ಯಾಕೆಂದರೆ ನಮಗೆ ಜಗತ್ತಿನಲ್ಲಿ ಎಲ್ಲಕ್ಕಿಂತ ದೊಡ್ಡ ಪ್ರಾಪ್ತಿಯಾಗಿದೆ. ಯಾವುದು ಪ್ರಾಪ್ತಿ? ಪರಮಾತ್ಮ ಸರ್ವ ಪ್ರಾಪ್ತಿ. ಬಾಬನನ್ನು ಪಡ್ಕೊಂಡೆ ಬಂದರೆ ಎಲ್ಲವನ್ನು ಪಡ್ಕೊಂಡಂತೆ. ಈ ರೀತಿ ಪರಮಾತ್ಮನಿಂದ ಸರ್ವ ಪ್ರಾಪ್ತಿಯನ್ನು ನಾವು ಪಡ್ಕೊಂಡಿದ್ದೀವಿ ಅಂತಂದರೆ ನಮ್ಮ ಪ್ರತ್ಯಕ್ಷ ರೂಪವೇ ಯಾವುದು? ಪ್ರಸನ್ನತೆ. ಪ್ರಸನ್ನತ ಬ್ರಾಹ್ಮಣ ಜೀವನದ ವಿಶೇಷವಾದ ಆಧಾರವಾಗಿದೆ.
अल्पकाल की प्रसन्नता और सदाकाल की प्रसन्नता की, इसमें रात दिन का अंतर है. ಅಲ್ಪಕಾಲ ಪ್ರಸನ್ನ ಇರುವುದಕ್ಕೂ ಸದಾಕಾಲ ಪ್ರಸನ್ನ ಇರುವುದಕ್ಕೂ ಹಗಲು ರಾತ್ರಿಯ ವ್ಯತ್ಯಾಸ ಇದೆ. ಈಗಾಗಲೇ ಹೇಳಿದರು ಬಾಬಾ, ಪ್ರಸನ್ನ ಇರಲಿಕ್ಕೆ ಮೂಲ ಆಧಾರ ಯಾವುದು? ಪರಮಾತ್ಮ ಸರ್ವಪ್ರಾಪ್ತಿ. ಪ್ರಸನ್ನತೆಯೇ ಬ್ರಾಹ್ಮಣ ಜೀವನದ ಆಧಾರ. ಪರಮಾತ್ಮನ ಸರ್ವಪ್ರಾಪ್ತಿಯನ್ನು ಪಡ್ಕೊಂಡಿವೆ ಅನ್ನೋದಕ್ಕೆ ಪ್ರತ್ಯಕ್ಷ ಸ್ವರೂಪನೇ ಪ್ರಸನ್ನತೆ. ಅಲ್ಪಕಾಲದ ಪ್ರಸನ್ನತೆಗೂ ಸದಾಕಾಲದ ಪ್ರಸನ್ನತೆಗೂ ಹಗಲು ರಾತ್ರಿಯ ವ್ಯತ್ಯಾಸ. ಅಲ್ಪಕಾಲದ ಪ್ರಸನ್ನತೆ अल्पकाल के प्राप्ति वाले के चेहरे पर थोड़े समय के लिए दिखाई जरूर देती है. ಸ್ವಲ್ಪ ಸಮಯಕ್ಕೋಸ್ಕರ ಮುಖದಲ್ಲಿ ಪ್ರಸನ್ನತೆ ಕಾಣ್ತದೆ. ಲೇಕಿನ್ ರೂಹಾನಿ ಪ್ರಸನ್ನತಾ, ನಮ್ಮದು ಯಾವ ಪ್ರಸನ್ನತೆ? आत्मिक प्रसन्नते स्वयं को तो प्रसन्न करती ही है, परंतु रूहानी प्रसन्नता के वाइब्रेशन अन्य आत्माओं तक भी पहुँचते हैं. ಆತ್ಮಿಕ ಪ್ರಸನ್ನತೆ ಸ್ವಯಂ ಪ್ರಸನ್ನನೂ ಇರ್ತೀವಿ, ನಮ್ಮ ಪ್ರಸನ್ನತೆಯ ವೈಬ್ರೇಷನ್ ಅನ್ಯ ಆತ್ಮಗಳವರೆಗೂ ತಲುಪ್ತದೆ. ಯಾವ ರೂಪದಲ್ಲಿ ತಲುಪ್ತದೆ? ನಮ್ಮ ಪ್ರಸನ್ನತೆ ಅನ್ಯರಿಗೆ ಯಾವ ಫೀಲ್ ಮಾಡಿಸ್ತದೆ? ಬಾಬಾ ಹೇಳ್ತಾರೆ, अन्य आत्माएं भी शांति और शक्ति की अनुभूति करती है. ನಮ್ಮ ಪ್ರಸನ್ನತೆ ಅನ್ಯ ಆತ್ಮಗಳಿಗೆ ಶಾಂತಿ ಮತ್ತು ಶಕ್ತಿಯ ಅನುಭೂತಿ ಮಾಡಿಸ್ತದೆ. ಬಾಬಾ ಅದಕ್ಕೆ ಉದಾಹರಣೆ ಕೊಡ್ತಾರೆ. ಫಲದಾಯಕ ವೃಕ್ಷ, ಒಳ್ಳೆ ಹಣ್ಣು ತುಂಬಿದಂಥ ವೃಕ್ಷ ಇದೆ. अपने शीतलता की छाया में थोड़े समय के लिए मानव को शीतलता का अनुभव कराता है. ಒಳ್ಳೆ ಎಲೆಗಳು ಹಣ್ಣು ತುಂಬಿದಂಥ ವೃಕ್ಷದ ಕೆಳಗಡೆ ಎಷ್ಟು ನೆರಳಿ ಇರ್ತದೆ. ಅದು ಅನ್ಯರಿಗೂ ಸಹಿತ ಶೀತಲತೆಯ ಅನುಭವ ಮಾಡಿಸ್ತದೆ. ಅವರು ಮಾನವ ಪ್ರಸನ್ನ ಹೋ ಜಾತ. ಭಾಳ ದಣಿದು ಬಿಸಿಲಲ್ಲಿ ಬಂದಿರಬೇಕು, ಒಳ್ಳೆ ಫಲದಾಯಕ ವೃಕ್ಷದ ಕೆಳಗೆ, ಒಣ ವೃಕ್ಷ ಅಲ್ಲ, ಫಲದಾಯಕ ವೃಕ್ಷದ ಕೆಳಗೆ ಕೂತ್ಕೋಬೇಕು. ಅಲ್ಪಕಾಲ ಮನುಷ್ಯನಿಗೆ ಶೀತಲತೆಯ ಅನುಭೂತಿ ಆಗ್ತದೆ. ಮನುಷ್ಯ ಪ್ರಸನ್ನ ಆಗ್ತಾನೆ. ಎಷ್ಟೊತ್ತು ಪ್ರಸನ್ನ? ಅಲ್ಪಕಾಲ. ಐಸೆ परमात्मा प्राप्तियों के फल संपन्न रूहानी प्रसन्नता वाली आत्मा ಪರಮಾತ್ಮ ಫಲದಿಂದ ಅವನಿಂದ ಪಡ್ಕೊಂಡಂಥ ಸರ್ವ ಪ್ರಾಪ್ತಿಯಿಂದ ಸಂಪನ್ನಾಗಿರುವಂತಹ ಆತ್ಮಿಕ ಪ್ರಸನ್ನತೆ दूसरों को भी अपने प्राप्तियों की छाया में तन मन की शांति और शक्ति की अनुभूति कराती है. ನಾವು ಪರಮಾತ್ಮನಿಂದ ಪಡ್ಕೊಂಡಂಥ ಸರ್ವ ಪ್ರಾಪ್ತಿಯ ಫಲದಿಂದ ಸಂಪನ್ನ ಇದ್ದಾಗ ನಮ್ಮಲ್ಲಿ ಬರುವಂಥ ಪ್ರಸನ್ನತೆ ಏನಿದೆ ಅದು ಅನ್ಯ ಆತ್ಮಗಳಿಗೂ ಪ್ರಾಪ್ತಿಯ ನೆರಳಿನಲ್ಲಿ ತನುಮನವನ್ನು ಶಾಂತಿ ಮತ್ತು ಶಕ್ತಿಶಾಲಿಯ ಅನುಭೂತಿ ಮಾಡಿಸ್ತದೆ. ಇನ್ನೂ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಉದಾಹರಣೆ ಕೊಡ್ತಾರೆ ಬಾಬಾ. सूर्य की किरणों समान. सूर्यನ ಕಿರಣದ ಸಮಾನ वायुमंडल को, व्यक्ति को सब बातें बुलाए सच्चे रूहानी शांति की, खुशी की अनुभूति में बदल देते. ಸೂರ್ಯನ ಕಿರಣ ಹೆಂಗೆ ಬರ್ತದೆ? ಇಡೀ ವಾಯುಮಂಡಲಕ್ಕೆ ಹೆಂಗೆ ಸೂರ್ಯನ ಕಿರಣ ಹರಡ್ತದೆ? ಅದೇ ರೀತಿ ನಾವು ಆತ್ಮಿಕ ಪ್ರಸನ್ನವಾಗಿದ್ದಾಗ ಎಲ್ಲ ಆತ್ಮಗಳಿಗೆ ಎಲ್ಲ ಮಾತುಗಳನ್ನು ಮರೆಸಿ ಅವರಿಗೆ ಆತ್ಮಿಕ ಶಾಂತಿ ಮತ್ತು ಖುಷಿಯ ಅನುಭೂತಿಗೆ ಬದಲು ಮಾಡ್ತದೆ. ನಮ್ಮ ಆತ್ಮಿಕ ಪ್ರಸನ್ನತೆಯ ಕಿರಣ ಸೂರ್ಯನ ಕಿರಣದಂತೆ ನಮ್ಮ ಆತ್ಮಿಕ ಪ್ರಸನ್ನತೆಯ ಆ ಒಂದು ವೈಬ್ರೇಷನ್ ಏನಿದೆ ಅನ್ಯ ಆತ್ಮಗಳಿಗೂ ಸಹಿತ ಖುಷಿ ಮತ್ತು ಶಾಂತಿಯ ಅನುಭೂತಿ ಮಾಡಿಸ್ತದೆ. ಮೊದಲಂದ್ರು ಬಾಬಾ
ಶಾಂತಿ ಮತ್ತು ಶಕ್ತಿಯ ಅನುಭೂತಿ ಮಾಡಿಸ್ತದೆ. ಈಗ ಬಾಬಾ ಹೇಳ್ತಾರೆ, रूहानी शांति और खुशी की अनुभूति में बदल देते. वर्तमान समय की अज्ञानी आत्माएं अपने जीवन में बहुत खर्चा करके भी प्रसन्नता में रहना चाहती है. ಅಜ್ಞಾನ ಕಾಲದಲ್ಲಿ ಪ್ರಸನ್ನ ಇರಲಿಕ್ಕೆ ಎಷ್ಟು ಖರ್ಚು ಮಾಡ್ತಾರೆ. ಖರ್ಚು ಮಾಡಿ ಆದರೂ ತಮ್ಮ ಲೈಫನ್ನು ಪ್ರಸನ್ನ ಇಟ್ಕೋಬೇಕಂತ ಹೇಳ್ಕೊಂಡು ಪ್ರಯತ್ನಿಸ್ತಾರೆ. आप लोगों ने क्या खर्चा किया? ಬಾಬಾ ಕೇಳ್ತಾರೆ, ಪ್ರಸನ್ನ ಇರಲಿಕ್ಕೋಸ್ಕರ ತಾವು ಮಕ್ಕಳು ಏನು ಖರ್ಚು ಮಾಡಿದ್ದೀರಿ? ಬಿನಾ ಪೈಸಾ ಖರ್ಚು ಕರ್ತೆ ಬಿ ಸದಾ ಪ್ರಸನ್ನ रहते हो ना. ಒಂದು ಪೈಸೆ ಖರ್ಚಿಲ್ಲದೆ ಎಷ್ಟು ಪ್ರಸನ್ನ ಇರ್ತೀರಲ್ವಾ. ಮತ್ತು ಔರೋಂ ಕಿ ಮದದ್ ಸೆ ಪ್ರಸನ್ನ रहते हो. ಮತ್ತೊಬ್ಬರು ಹೆಲ್ಪ್ ಮಾಡೋದಕ್ಕೆ ನಾನು ಪ್ರಸನ್ನ ಇರೋದು ಆ ಟೈಪ್ ಇದ್ದೀರೋ. ನಿಮ್ಮಷ್ಟಕ್ಕಿನೇ ಏನೂ ಖರ್ಚಿಲ್ಲದೆ ಬಾಬನಿಂದ ಪಡ್ಕೊಂಡಂತಹ ಸರ್ವ ಪ್ರಾಪ್ತಿಯ ಆಧಾರದಿಂದ ಪ್ರಸನ್ನ ಇದ್ದೀರಾ. ನಮ್ಮದು ಅವಲಂಬಿತ ಪ್ರಸನ್ನತೆ ಅಲ್ಲ, ಆತ್ಮ ಸ್ವಯಂ ಅನುಭೂತಿಯಿಂದ ಪ್ರಸನ್ನತೆ, ಸರ್ವ ಪ್ರಾಪ್ತಿಯ ಅನುಭೂತಿಯಿಂದ ಪ್ರಸನ್ನತೆ ಬಾಬಾ ತಿಳಿಸ್ತಿದ್ದಾರೆ. ಅಥವಾ ಅನ್ಯರು ಮದದು ಮಾಡಿದರೆ ನಾನು ಪ್ರಸನ್ನ ಇರ್ತೀನಿ. ಹಾಗಾದರೆ ಅವರು ಮದದು ಮಾಡಿಲ್ಲ, ಅವರೇನು ಅಂದುಬಿಟ್ರು, ಅದಕ್ಕೆ ನನ್ನ ಪ್ರಸನ್ನತೆ ಹೋಯಿತು. ಹಾಗಾದ್ರೆ ನಮ್ಮ ಪ್ರಸನ್ನತೆ ಏನಾಯಿತು? ಅವಲಂಬಿತ ಪ್ರಸನ್ನತೆ ಆಗ್ತದೆ. ಅದಕ್ಕೆ ಬಾಬಾ ಕೇಳ್ತಾರೆ, ಒಂದು ಬಾಪ್ದಾದ ಬಚ್ಚೋं का चार्ट चेक कर रहे थे, क्या देखा? एक है सदा प्रसन्न रहने वाले, दूसरे ही प्रसन्न रहने वाले. सदा शब्द नहीं. ಎರಡು ಪ್ರಕಾರದ ಮಕ್ಕಳಿದ್ದಾರೆ. ಒಂದು ಪ್ರಕಾರದ ಮಕ್ಕಳು ಸದಾ ಪ್ರಸನ್ನವಾಗಿರುವವರು, ಇನ್ನೊಂದು ಪ್ರಕಾರದ ಮಕ್ಕಳು ಪ್ರಸನ್ನ ಇದ್ದಾರೆ, ಸದಾ ಶಬ್ದ ಇಲ್ಲ. ಬಾಬಾ ತಿಳಿಸ್ತಿದ್ದಾರೆ, ಪ್ರಸನ್ನತೆಯಲ್ಲಿಯೂ 3 ಪ್ರಕಾರ ಇದೆ. ಸದಾ ಪ್ರಸನ್ನ ಅನ್ಬೋದು, ಪ್ರಸನ್ನತೆಯಲ್ಲಿಯೂ 3 ಪ್ರಕಾರ. ಮಕ್ಕಳಲ್ಲಿ 2 ಪ್ರಕಾರ, ಸದಾ ಪ್ರಸನ್ನರು ಮತ್ತು ಪ್ರಸನ್ನರು, ಸದಾ ಇಲ್ಲ. ಆ ಪ್ರಸನ್ನತೆಯಲ್ಲಿ 3 ಪ್ರಕಾರ. ಒಂದನೇದ್ದು ಸ್ವಯಂ ಸೆ ಪ್ರಸನ್ನ, ಎರಡನೇದ್ದು ದೂಸರೋ ದ್ವಾರ ಪ್ರಸನ್ನ, ಮೂರನೇದ್ದು ಸೇವಾ ದ್ವಾರ ಪ್ರಸನ್ನ. ಸ್ವಯಂ ನನ್ನಷ್ಟಕ್ಕೇ ನಾನು ಪ್ರಸನ್ನ ಇರುವುದು, ಅನ್ಯರ ಮೂಲಕ ಪ್ರಸನ್ನ ಇರುವುದು, ಸೇವೆಯ ಮೂಲಕ प्रसन्न इरोದು. अगर तीनों में प्रसन्न है तो बाप दादा को स्वतः ही प्रसन्न किया है. और जिस आत्मा के ऊपर बाप प्रसन्न है वो सदा सफलता मूर्त है ही. ಬಾಬಾ ಹೇಳ್ತಾರೆ, ಇದು 3 ಪ್ರಕಾರದಲ್ಲಿ ಪ್ರಸನ್ನ ಇದ್ದರೆ ಬಾಪ್ ದಾದನು ನಮ್ಮನ್ನು ನೋಡಿ ಏನು ಮಾಡ್ತಾರೆ? ಪ್ರಸನ್ನ ಪಡ್ತಾರೆ. ಮಾತ್ರವಲ್ಲ, ಯಾವ ಆತ್ಮಗಳ ಮೇಲೆ ಬಾಬಾ ಪ್ರಸನ್ನಾಗಿದ್ದಾರೋ ಅವರು ಸದಾಕಾಲಕ್ಕೂ ಸಫಲತಾ ಮೂರ್ತಿಗಳು. ಈಗ ಬಾಬಾ ಕಾರಣ ಹುಡುಕಬೇಕಲ್ಲ. ಮಕ್ಕಳು ಸದಾ ಪ್ರಸನ್ನರ ಅಥವಾ ನಮ್ಮದು ಅವಲಂಬಿತ ಪ್ರಸನ್ನತೆನಾ? ಯಾವ ಟೈಪಿನ ಪ್ರಸನ್ನತೆ? ಇಷ್ಟು ಬಾಬಾ ಬಂದು ಪರಮಾತ್ಮ ಸರ್ವ ಪ್ರಾಪ್ತಿ ಸಿಕ್ಕಿದ್ರು ಮಕ್ಕಳು ಇನ್ನೂ ಪ್ರಸನ್ನ ಇಲ್ಲ ಅಂದರೆ ಕಾರಣ ಹುಡುಕಬೇಕಲ್ಲ. ನಮಗೆ ಗೊತ್ತಾಗಿಲ್ಲ ಅಂದರೆ ಅವನೇ ಏನು ಮಾಡ್ತಾನೆ ಬಾಬಾ? ಇಂತಿಂಥ ಕಾರಣದಿಂದ ನಿಮ್ಮ ಪ್ರಸನ್ನತೆ ಹಾಳಾಗ್ತದೆ, ಹೀಗೀಗಿದ್ದರೆ ನೀವು ಪ್ರಸನ್ನ ಇರ್ತೀರಿ. बाप दादा ने देखा कई बच्चे अपने से भी अप्रसन्न रहते. ಕೆಲವು ಮಕ್ಕಳು ತಮ್ಮಲ್ಲಿ ತಾವೇ ಪ್ರಸನ್ನತೆನೇ ಇಲ್ಲ. छोटी सी बात के कारण अप्रसन्न रहते. ಸಣ್ಣ ಸಣ್ಣ ಮಾತಿಗೆ ಮನಸ್ಸಿನಲ್ಲಿ ಪ್ರಸನ್ನತೆ ಇಲ್ಲ, ಅಪ್ರಸನ್ನತೆ. पहला पहला पाठ मैं कौन इसको जानते हुए भी भूल जाते. ನಾನು ಯಾರು ಅಂತ ಹೇಳಿ ಗೊತ್ತಿದ್ರೂ ಸಹಿತ ಮಕ್ಕಳು ಮರ್ತು ಬಿಡ್ತಾರೆ. जो बाप ने बनाया है
जो बाप ने दिया है उसको भी भूल जाते हैं. ನಾನು ಯಾರನ್ನೋದನ್ನು ಮರೆತು ಬಿಡ್ತಾರೆ. ಎರಡನೇದಾಗಿ ಬಾಬಾ ನನ್ನನ್ನು ಯಾವ ರೀತಿ ತಯಾರು ಮಾಡ್ತಿದ್ದಾರೆ, ಬಾಬಾ ನನಗೆ ಏನೇನು ಕೊಟ್ಟಿದ್ದಾರೆ ಅದನ್ನು ಮರೆತು ಬಿಡ್ತಾರೆ. बाप ने हर एक बच्चे को फुल वर्षे का अधिकारी बनाया. ಬಾಬಾ ಕೆಲವರಿಗೆ ಸ್ವಲ್ಪ ಕೆಲವರಿಗೆ ಜಾಸ್ತಿ ಹಿಂಗೂ ಮಾಡಿಲ್ಲ, ಪೂರ್ಣ ಆಸ್ತಿಗೆ ಅಧಿಕಾರಿಯನ್ನಾಗಿ ಮಾಡಿದ್ದಾರೆ. ಕಿಸ್ಕೋ ಪೂರ ಕಿಸ್ಕೋ ಆಧಾ ವರ್ಷ ನಹಿ ದಿಯಾ. ಕೆಲವರಿಗೆ ಪೂರ್ಣ ಆಸ್ತಿ ಕೊಡೋದು, ಕೆಲವರಿಗೆ ಅರ್ಧಂಬರ್ಧ ಕೊಡೋದು, ಹಿಂಗೆ ಬಾಬಾ ಮಾಡಿಲ್ಲ. ಕಿಸ್ಕೋ ಆಧಾ ಕಿಸ್ಕೋ ಚೌತಾ ಮಿಲಾ ಹೈ ಕ್ಯಾ? ಆಧಾ ಮಿಲಾ ಹೈ, ಆಧಾ ಲಿಯಾ ಹೈ. ಹಾಗಾದರೆ ಅರ್ಧಂಬರ್ಧ ತಗೊಂಡಿದ್ದೀರಾ ಆಸ್ತಿ, ಪೂರ್ಣ ಆಸ್ತಿ ತಗೊಂಡಿದ್ದೀರೋ? ಬಾಪನೆ ಸಭಿಕೋ ಎಲ್ಲರಿಗೂ ಬಾಬಾ ಮಾಸ್ಟರ್ ಸರ್ವಶಕ್ತಿವಾನ್ ಕಾ ವರದಾನ್ ವಾವರ್ಸಾ ದಿಯಾ. ಏನು ಕೊಟ್ಟಿದ್ದಾರೆ ಬಾಬಾ? ಪೂರ್ಣ ಆಸ್ತಿ ಕೊಟ್ಟಿದ್ದಾರೆ. ಮಾಸ್ಟರ್ ಸರ್ವಶಕ್ತಿವಾನ್ ಎನ್ನುವ ವರದಾನ ಅಥವಾ ಆಸ್ತಿಯನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಂಗಾಯಿತು ಬಾಬಾ? ಮಾಸ್ಟರ್ ಸರ್ವಶಕ್ತಿವಾನ್ ಅಂದರೆ ತನ್ನಲ್ಲಿರುವ ಸರ್ವಶಕ್ತಿಗಳನ್ನು ಬಾಬಾ ನಮಗೆ ನೀಡಿದ್ದಾರೆ. ವರದಾನ ರೂಪದಲ್ಲಿ, ಆಸ್ತಿ ರೂಪದಲ್ಲಿ ನೀಡಿದ್ದಾರೆ. ಐಸೆ ನಹಿ ಕಿ ಕೋಯಿ ಶಕ್ತಿಯ ಬಚ್ಚಂಕೋ ದಿ ಕೋಯಿ ನಹಿ ದಿ. ಈ ರೀತಿ ಮಾಡಿದ್ದಾರೆ ಬಾಬಾ. ಕೆಲವು ಶಕ್ತಿಯನ್ನು ಕೊಡೋದು, ಕೆಲವು ಶಕ್ತಿಯನ್ನು ಕೊಡದೇ ಇರೋದು, ಹಿಂಗೇನು ಮಾಡೇ ಇಲ್ಲ. ಅಪ್ಪನೆಲ್ಲಿಯೇ ನಹಿ ರಕ್ಕಿ, ಅಯ್ಯೋ ಎಲ್ಲ ಮಕ್ಕಳಿಗೆ ಕೊಟ್ಟುಬಿಟ್ರೆ ಮತ್ತೆ ನನಗೆ ಬೇಕಲ್ಲ ಅಂತ ಬಾಬಾ ತನಗಾಗಿ ಏನೂ ಇಟ್ಕೊಂಡಿಲ್ಲ. ತನ್ನಲ್ಲಿರುವ ಸರ್ವಶಕ್ತಿಗಳನ್ನು ಮಕ್ಕಳಿಗೆ ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ವರದಾನ ರೂಪದಲ್ಲಿ, ಆಸ್ತಿ ರೂಪದಲ್ಲಿ ಕೊಟ್ಟಿದ್ದಾರೆ. ಇನ್ನೇನು ಯಾವುದರಿಂದ ಸಂಪನ್ನ ಮಾಡಿದ್ದಾರೆ ಬಾಬಾ? ಏನೇನು ಕೊಟ್ಟಿದ್ದಾರೆ ಬಾಬಾ ನೆನಪು ಮಾಡ್ಕೋಬೇಕಲ್ಲ. ಯಾಕೆಂದರೆ ಅಪ್ರಸನ್ನತೆಗೆ ಕಾರಣ ಏನು? ಬಾಬನಿಂದ ಏನು ಪ್ರಾಪ್ತಿ ಮಾಡ್ಕೊಂಡಿದ್ದೀನಿ ಅನ್ನೋದೇ ನೆನಪಿಲ್ಲ, ನಾನು ಯಾರಂತಲೂ ನೆನಪಿಲ್ಲ. ಈಗ ನೆನಪು ಮಾಡಿಸ್ಬೇಕು, ಯಾರು ನೆನಪು ಮಾಡಿಸ್ಬೇಕು? ಬಾಬನೇ ನೆನಪು ಮಾಡಿಸ್ತಿದ್ದಾರೆ. ನಾನು ನಿಮಗೆ ಸರ್ವಶಕ್ತಿಗಳನ್ನು ಕೊಟ್ಟಿದ್ದೀನಿ, ಸರ್ವಗುಣ ಸಂಪನ್ನ ಬನಾಯ. ಇನ್ನೇನು ಕೊಟ್ಟಿದ್ದಾರೆ ಬಾಬಾ? ಸರ್ವ ಗುಣಗಳಿಂದ ನಮ್ಮನ್ನು ಸಂಪನ್ನ ಮಾಡಿದ್ದಾರೆ. ಸರ್ವ ಪ್ರಾಪ್ತಿ ಸ್ವರೂಪ ಬನಾಯ, ಸರ್ವ ಪ್ರಾಪ್ತಿ ಸ್ವರೂಪ ಮಾಡಿದ್ದಾರೆ. लेकिन बाप द्वारा जो प्राप्तियाँ हुई है उसको स्वयं में समा नहीं सकते. ಬಾಬಾ ಕಾರಣ ಹುಡುಕ್ತಾರೆ. ಕಾರಣ ಗೊತ್ತಾಯ್ತಂತಂದರೆ ಕಾರಣವನ್ನು ಸರಿಪಡಿಸಿಬಿಟ್ರೆ ಅಲ್ಲೇ ಏನಿದೆ? ಪ್ರಸನ್ನತೆ ಇದೆ. ಒಂದು, ನಮ್ಮನ್ನು ನಾವು ಮರ್ತು ಬಿಟ್ಟಿವಿ, ನಾನು ಯಾರಂತಲೇ ಗೊತ್ತಿಲ್ಲ. ಎರಡನೇದಾಗಿ ತಂದೆಯಿಂದ ಏನೇನು ಸರ್ವ ಪ್ರಾಪ್ತಿ ಮಾಡ್ಕೊಂಡಿದ್ದೀನಿ ಅದನ್ನು ಮರ್ತು ಬಿಟ್ಟಿದ್ದೀನಿ. ಈಗ ನೆನಪು ಮಾಡಿಸಿದರು ಬಾಬಾ. ಸರ್ವಶಕ್ತಿ, ಸರ್ವಗುಣ, ಸರ್ವ ಪ್ರಾಪ್ತಿ ನಮಗೆ ನೀಡಿದ್ದಾರೆ ಬಾಬಾ. ಆದರೆ ಮಿಸ್ಟೇಕ್ ಎಲ್ಲಿ? ಎಲ್ಲ ಕೊಟ್ಬಿಟ್ಟಾರ ಬಾಬಾ. ಮಿಸ್ಟೇಕ್ ಎಲ್ಲಿ? ಉಸ್ಕೋ ಸ್ವಯಂಮೇ ಸಮ ನಹಿ ಸಕ್ತೆ. ಮಕ್ಕಳು ಏನು ಮಾಡಿಲ್ಲ? ಸ್ವಯಂನಲ್ಲಿ ಅದನ್ನು ಅಳವಡಿಸಿಕೊಂಡಿಲ್ಲ. ಜೈಸೆ ಸ್ಥೂಲ ಧನ್ ವ ಸ್ಥೂಲ ಸಾಧನ್ ಪ್ರಾಪ್ತ ಹೋತೆ ಭಿ खर्च करना ना आए, खर्च करना साधनों को यूज़ करना ना आए तो प्राप्ति होते भी उससे ವಂಚಿತ रह जाते. ಬಾಬಾ ತಿಳಿಸ್ತಿದ್ದಾರೆ, ಬೇಕಾದಷ್ಟು ಹಣ ಇದೆ, ಖರ್ಚು ಮಾಡಲಿಕ್ಕೇ ಬರೋಂಗಿಲ್ಲ. ಬೇಕಾದಷ್ಟು ಸಾಧನಗಳಿವೆ, ಉಪಯೋಗ ಮಾಡಲಿಕ್ಕೇ ಬರೋಂಗಿಲ್ಲ. ಆವಾಗ ಹಣ ಇದ್ದರೂ ಸಾಧನಗಳಿದ್ದರೂ ಅದರಿಂದ ವಂಚಿತ, ಯೂಸ್ ಮಾಡಲಿಕ್ಕೇ ಬರೋಂಗಿಲ್ಲ. ಸರ್ವಗುಣ, ಸರ್ವಶಕ್ತಿ, ಸರ್ವ ಪ್ರಾಪ್ತಿ ಇದ್ದರೂ ಅಳವಡಿಸ್ಕೊಂಡೇ ಇಲ್ಲ. ಏನಾಗ್ತದೆ ಆವಾಗ? ಐಸೆ ಸರ್ವ ಪ್ರಾಪ್ತಿಯ ಸರ್ವ ಖಜಾನೆ ಸಬಕೆ ಪಾಸ್ ಹೇ. ಯಾಕೆಂದರೆ ಬಾಬನಿಗೆ ಕರೆಕ್ಟ್ ನೆನಪಿದೆ, ನಾನೆಲ್ಲ ಕೊಟ್ಟಿನಿ ಮಕ್ಕಳಿಗೆ, ಎಲ್ಲ ಮಕ್ಕಳ ಹತ್ತಿರ ಇದೆ. ಲೇಕಿನ್ ಕ್ಯಾ ಹುವಾ? ಮೊದಲನೇದು ಏನಂದ್ರೆ ಬಾಬಾ, ಸ್ವಯಂಮೇ ಸಮ ನಹಿ ಸಕ್ತೆ. ಹೀಗೆ ನಂತರ ಬಾಬಾ, ಕಾರ್ಯ ಮೇ ಲಗಾನೆ ಕಿ ವಿಧಿ ನಹಿ ಆತಿ. ಹೇಗೆ ಅದನ್ನು ಬಳಸ್ಕೋಬೇಕು ಅದರ ವಿಧಿ ಮಕ್ಕಳಿಗೆ ಬರೋದಿಲ್ಲ. ಅದರ ವಿಧಿ ಮಕ್ಕಳಿಗೆ ಬರೋದಿಲ್ಲ.
ಅದಕ್ಕೆ ಬಾಬಾ ತಿಳಿಸ್ತಿದ್ದಾರೆ, और समय पर ಯೂಸ್ करना नहीं आता. ಸಮಯಕ್ಕೆ ಸರಿಯಾಗಿ ಅದನ್ನು ಉಪಯೋಗ ಮಾಡಲಿಕ್ಕೆ ಬರುವುದಿಲ್ಲ. ಬೇಕಾದಷ್ಟು ಹಣ ಇದೆ, ಬೇಕಾದಷ್ಟು ಸಾಧನಗಳಿವೆ. ಹಣ ಹೆಂಗೆ ಖರ್ಚು ಮಾಡಬೇಕಂತ ಗೊತ್ತಿಲ್ಲ, ಸಾಧನಗಳನ್ನು ಹೆಂಗೆ ಯೂಸ್ ಮಾಡಬೇಕಂತ ಗೊತ್ತಿಲ್ಲ. ಸರ್ವ ಪ್ರಾಪ್ತಿ ಇದ್ದೇನು ಪ್ರಯೋಜನ? ಈಗ ಬಾಬಾ ಹೇಳ್ತಾರೆ, ಎಲ್ಲ ಜ್ಞಾನ ಕೊಟ್ಟಿದ್ದಾರೆ, ಬಾಬಾ ಗುಣಗಳನ್ನು ಕೊಟ್ಟಿದ್ದಾರೆ, ಶಕ್ತಿ ಕೊಟ್ಟಿದ್ದಾರೆ, ಅದನ್ನು ಸಮ नहीं सकते. कार्य में लगाने की विधि नहीं आती है, समय पर यूज करना नहीं आता है. फिर क्या कहते? ಸರಿಯಾದ ಸಮಯಕ್ಕೆ ಸರಿಯಾಗಿ ಸಹನ ಶಕ್ತಿ ಏನಂತ ಗೊತ್ತಿಲ್ವಾ? ಸಮಯಕ್ಕೆ ಸರಿಯಾಗಿ ಯೂಸ್ ಮಾಡ್ಲಿಕ್ಕೆ ಬರೋಂಗಿಲ್ಲ. ಧೈರ್ಯ ಶಕ್ತಿ ಏನಂತ ಗೊತ್ತಿಲ್ವಾ? ಸಮಯಕ್ಕೆ ಸರಿಯಾಗಿ ಉಪಯೋಗ ಮಾಡಲಿಕ್ಕೆ ಬರೋಂಗಿಲ್ಲ. ಅದನ್ನು ಉಪಯೋಗಿಸುವಂಥ ವಿಧಿಯೇ ಗೊತ್ತಿಲ್ಲ. ಮತ್ತೇನು ಹೇಳ್ತಾರಂತೆ ಮಕ್ಕಳು? ಮೈ ಸಮಸ್ಥಿತಿ ಯಹ ಕರ್ನಾ ಚಾಹಿಯೇ, ಯೇ नहीं करना चाहिए, लेकिन उस समय भूल गया. ಅಯ್ಯೋ ನಾನು ಹಿಂಗೆ ಮಾಡಬಾರ್ದಾಗಿತ್ತು, ನಾನು ಒಮ್ಮೆಲೆ ರಿಯಾಕ್ಟ್ ಮಾಡಬಾರ್ದಾಗಿತ್ತು, ಆದರೆ ಆ ಟೈಮಿಗೆ ನಾನು ಮರ್ತು ಬಿಟ್ಟೆ. ಗೊತ್ತಿದೆ ರಿಯಾಕ್ಟ್ ಮಾಡಬಾರ್ದು, ವಿದಿನ್ ಸೆಕೆಂಡ್ ನಮ್ಮನ್ನು ನಾವು ರಿಲ್ಯಾಕ್ಸ್ ಇಟ್ಕೋಬೇಕು, ನಾನು ಶಾಂತ ಇರಬೇಕು, ಸಹನೆ ಇರಬೇಕು, ಗೊತ್ತಿದೆ ನನಗೆ, ಆದರೆ ಆ ಟೈಮಿಗೆ ಮರ್ತು ಬಿಟ್ಟೆ. ಅಭಿ ಸಮಜ್ತಿ ಹೂँ ಐಸಾ नहीं होना चाहिए. ಈಗ ಗೊತ್ತಾಗ್ತಾ ಉಂಟು ನನಗೆ, ನಾನು ಈ ರೀತಿ ಮಾಡಬಾರ್ದಾಗಿತ್ತು, ಈ ರೀತಿ ಆಗಬಾರ್ದಾಗಿತ್ತು ಹೇಳಿ. ಆ ಸಮಯದ ಆ ಸೆಕೆಂಡ್ ಹೋಯ್ತಾ ಇಲ್ಲ, ಹೋಯ್ತಾ ಇಲ್ಲ. उस समय एक सेकंड में निकल गया तो सफलता की मंजिल पर पहुंच नहीं सकते. ಸಫಲತೆಯ ಗುರಿಯತ್ತ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಕ್ಯೋಂಕಿ ಸಮಯಕ್ಕೆ ಗಾಡಿ ನಿಕಲ್ ಗೈ. 1 ಸೆಕೆಂಡಿಗೆ ಸಮಯದ ಗಾಡಿ ಏನಾಯಿತು? ಹೋಗಿ ಆಯಿತು. ಹೋದ ನಂತರ ನಾನು ಹಂಗೆ ಮಾಡಬಾರ್ದಾಗಿತ್ತು, ನಾನು ಹಿಂಗಿರಬೇಕಾಗಿತ್ತು, ಮಾಡಬಾರ್ದೆಲ್ಲ ಮಾಡಿ, ಗೊತ್ತಿದ್ದರೂ ಎಲ್ಲವನ್ನ ಮರೆತು, ಎಲ್ಲ ಶಕ್ತಿ ಇದ್ದರೂ ಉಪಯೋಗ ಮಾಡಲಿಕ್ಕೆ ವಿಧಿ ಗೊತ್ತಿಲ್ಲದೆ ಮತ್ತೆ ಯೋಚಿಸಿದರೆ ಏನಾಗ್ತದೆ? ಮತ್ತೆ ಯೋಚಿಸಿದರೆ ಏನಾಗ್ತದೆ? ಅದಕ್ಕೆ ಒಮ್ಮೆಲೆ ಬಾಬಾ ನಮ್ಮನ್ನು ಲೀಡರನ್ನಾಗಿ ತಯಾರು ಮಾಡ್ತಿದ್ದಾರೆ. ಲೀಡರ್ ನೆವರ್ ರಿಯಾಕ್ಟ್ಸ್ ಬಟ್ ಅಬ್ಸರ್ವ್ಸ್ ಎವ್ರಿ ಸಿಚುವೇಶನ್. ಲೀಡರ್ದು ಡೆಫಿನಿಷನ್, ಒಮ್ಮೆಲೆ ಏನು ಮಾಡೋಂಗಿಲ್ಲ, ಅವನು ರಿಯಾಕ್ಟ್ ಮಾಡೋಂಗಿಲ್ಲ. ಪ್ರತಿಯೊಂದು ಸಿಚುವೇಶನ್ ಅರ್ಥ ಮಾಡಿಕೊಂಡು ನೋಡಿ ಏನು ಮಾಡ್ತಾನೆ, ಮುಂದೆ ಹೆಜ್ಜೆ ಇಡ್ತಾನೆ. ಅದಕ್ಕೆ ಪ್ರಾಕ್ಟಿಕಲ್ ಆಗಿ ನಾವು ವಿಚಾರನೂ ಮಾಡ್ಬೋದು. ಅಕಸ್ಮಾತ್ ನಮಗೆ ಯಾರೋ ಬಂದು ಫುಲ್ಲು ಏನೇನೋ ಉಲ್ಟಾ ಹೇಳಿದರು, ಇಲ್ಲ ನಿಮ್ಮ ಬಗ್ಗೆನೇ ಅವ್ರು ಹಿಂಗೆ ಮಾತಾಡ್ತಿದ್ರು, ನಿಮ್ಮ ಬಗ್ಗೆನೇ ಉಲ್ಟಾ ವ್ಯವಹಾರ ಮಾಡ್ತಿದ್ದಾರೆ, ನಿಮ್ಮ ಬಗ್ಗೆನೇ ಅಪಪ್ರಚಾರ ಮಾಡ್ತಿದ್ದಾರೆ. ಅಷ್ಟೊತ್ತಿಗೆ ಆ ವ್ಯಕ್ತಿ ಬಂದ್ಬಿಟ್ಟ ಅಂತ ತಿಳ್ಕೋಣ. ಏನು ಮಾಡ್ತೀರಿ ಅವಾಗ? ನನ್ನ ಬಗ್ಗೆನೇ ಯಾರು ಉಲ್ಟಾ ಪಲ್ಟಾ ಕೆಲಸ ಮಾಡ್ತಿದ್ದಾನೋ ಅವನ ನನ್ನ ಎದುರು ಬಂದ್ಬಿಟ್ಟ, ಆ ಟೈಮಿಗೆ ಏನು ಮಾಡ್ತೀರಿ? ಏನು ಮಾಡ್ತೀರಿ? ಬಂದ ಮುಖ ತಿರ್ಸ್ಕೊಂಡು ಹೋಗ್ಬೋದು. ಯಾವಾಗಲೂ ಓಂ ಶಾಂತಿ ಅಂದರೆ ಅದೇ ಓಂ ಶಾಂತಿ ಹೇಳದೇ ಇರ್ಬೋದು. ಯಾಕೆಂದರೆ ತಲೆಯಲ್ಲಿ ಏನು ತುಂಬಿದೆ? ಅವರು ಹೇಳಿದ ಮಾತು ತುಂಬಿದೆ. ಆದ್ದರಿಂದ ಒಮ್ಮೆಲೆ ಒಂದು ಇವೆಂಟ್ಸ್ ಏನು ನಮ್ಮ ಮುಂದೆ ಇರ್ತದೋ ಕೂಡಲೇ ಮನಸ್ಸಿಗೆ ತಗೊಂಡೇವಂತಂದರೆ ನಮ್ಮ ಬಿಹೇವಿಯರಲ್ಲಿ ವ್ಯತ್ಯಾಸ ಆಗೋದು ಗ್ಯಾರಂಟಿ. ಬಿಹೇವಿಯರ್ ವ್ಯತ್ಯಾಸ ಆದ ಕೂಡಲೇ ಇವೆಂಟ್ ಏನಾಗ್ತದೆ? ಇನ್ನೂ ಉಲ್ಬಣ ಆಗ್ತದೆ. ನಮ್ಮ ಪ್ರೀತಿಯ ಸಂಬಂಧ ಏನಾಗ್ತದೆ? ಕಡಿದು ಹೋಗ್ತದೆ. ಆ ಟೈಮಿಗೆ ಏನು ಮಾಡಬೇಕು? ಅವ್ರು ಹೇಳ್ತಾ ಇದ್ದಾರೆ, ಮನಸ್ಸು ಒಂದೊಂದು ಮಾತು ಕೇಳಿದ್ರೆ ಎಲ್ಲ ಏನಾಗ್ತಾ ಉಂಟು, ಸಿಟ್ಟು ಬರ್ತಾ ಉಂಟು ಅಂತ ತಿಳ್ಕೋಣ. ಆ ಟೈಮಿಗೆ 1 ಸೆಕೆಂಡಿಗೆ ಎಲ್ಲ ಮಾತುಗಳನ್ನು ಕೇಳಲೇಬೇಕು. ಕೇಳಿ 1 ಸೆಕೆಂಡ್ ಆ ಮಾತುಗಳನ್ನು ಬುದ್ಧಿಗೆ ತಗೊಂಡು ಹೋಗ್ಬೇಕು. ಮನಸ್ಸಿಗೆ ತಗೊಂಡ್ರೆ ವಿದಿನ್ ಸೆಕೆಂಡ್ ರಿಯಾಕ್ಟ್ ಮಾಡ್ತದೆ. ಅದು ಬುದ್ಧಿಗೆ ತಗೊಂಡೋದ್ರೆ ಅದು ವಿಚಾರ ಮಾಡ್ತದೆ. 1 ಸೆಕೆಂಡ್ ನಮ್ಮ ಬುದ್ಧಿ ಜಾಗೃತ ಆಗಬೇಕು. ಮತ್ತು ಬುದ್ಧಿಯ ಒಳಗಡೆ ಜ್ಞಾನರತ್ನಗಳು ಏನಾಗಿದೆ? ಧಾರಣೆ ಆಗಿರ್ತದೆ. ಯಾಕಿರ್ಬೋದು? ಹೆಂಗಂದರು? ಅವರಿಗೆ ಆ ರೀತಿ ಮಾತಾಡಲಿಕ್ಕೆ ಏನು ಕಾರಣ? ಅವರ ಫ್ರೆಂಡ್ ಜೊತೆಗೆ ಕೇಳೋದು, ಇಲ್ಲ ಅವ್ರು ಹಿಂಗೆ ಮಾತಾಡ್ತಿದ್ದಾರಲ್ಲ,
ಏನು ಮಿಸ್ಟೇಕ್ ಆಯಿತು, ಏನಾಯಿತು? ಬುದ್ಧಿ ಏನು ಮಾಡ್ತದೆ? ಬುದ್ಧಿ ವಿಚಾರ ಮಾಡಿ ಕಾರಣವನ್ನು ಹುಡುಕ್ತದೆ. ಮತ್ತು ನಮ್ಮ ಹತ್ರ ಕಾರಣ ಗೊತ್ತಾದ ಕೂಡಲೇ ನಿವಾರಣೆ ಯಾರ ಹತ್ರ ಇದೆ? ನಮ್ಮ ಹತ್ರನೇ ನಿವಾರಣೆ ಇದೆ, ಗೊತ್ತಾಗ್ತದೆ ನಮಗೆ. ಅಷ್ಟೊತ್ತಿಗೆ ಓಹೋ ಅವರಿಗೆ ಏನು ಆ ಟೈಪ್ ಅವ್ರು ಇದಿಲ್ಲ, ದ್ವೇಷ ಇಲ್ಲ, ಏನೂ ಇಲ್ಲ, ಯಾರೋ ಅಂದ ಮಾತು ಕೇಳ್ಕೊಂಡು ಅವ್ರು ಈ ರೀತಿ ಅಂದಿದ್ದಾರೆ ಅನ್ನೋದೇನಾಯ್ತು ನಮಗೆ? ಕರೆಕ್ಟ್ ಇನ್ಫಾರ್ಮೇಷನ್ ಬುದ್ಧಿಗೆ ಸಿಕ್ತ. ಇನ್ಫಾರ್ಮೇಷನ್ ಕರೆಕ್ಟ್ ಸಿಕ್ಕಿದ ಕೂಡಲೇ ಮೈಂಡ್ ಏನಾಗ್ತದೆ? ಶಾಂತ ಆಗ್ತದೆ. ಬಿಹೇವಿಯರ್ ಏನಾಗ್ತದೆ? ಶಾಂತ ಆಗ್ತದೆ. ಇವೆಂಟ್ ಏನಾಗ್ತದೆ? ಕ್ಲೋಸ್ ಆಗ್ತದೆ. ಇವೆಂಟ್ ಕ್ಲೋಸ್ ಆಗ್ತದೆ. ಅದಕ್ಕೋಸ್ಕರ ಬಾಬಂದ ಮಾತಂತಾರೆ, ಆ ಸೆಕೆಂಡಿಗೆ ನಾವು ದುಡುಕಿ ಬಿಟ್ಟರೆ ಸಮಯದ ಗಾಡಿ ಏನಾಗ್ತದೆ? ಹೋಗ್ಬಿಡ್ತದೆ. ಸಮಯಕ್ಕೆ ಗಾಡಿ निकल गई. चाहे 1 सेकंड लेट किया, चाहे 1 घंटा लेट किया, समय निकलते हैं ना. 1 सेकंड आದರೂ समय ಹೋಗ್ಬಿಡ್ತಲ್ಲ. और जब समय की गाड़ी निकल जाती तो फिर स्वयं से ಏನಾಗ್ತದೆ? ಅವಾಗ ಸ್ವಯಂ ಏನಾಗ್ತೀವಿ? ಆಯಿತು ಹೋಯ್ತು, ಹಾಗೆ ಆಯಿತು, ರಿಯಾಕ್ಟ್ ಮಾಡಿ ಆಯಿತು, ಆ ಕ್ಷಣ ಮುಗಿದೋಯ್ತು. ಮತ್ತೇನು ಮಾಡ್ತೀವಿ ಅವಾಗ? ಒಳಗಡೆ ಪ್ರಸನ್ನ ಇರ್ತೀವ. ಒಳಗಡೆ ಪ್ರಸನ್ನ ಇರ್ತೀವ. ಅಯ್ಯೋ ನಾನು ಹಿಂಗೆ ಮಾಡಬಾರ್ದಾಗಿತ್ತು, ನಾನು ಹಿಂಗೆ ಅನ್ಬಾರ್ದಾಗಿತ್ತು. ಯಾಕೆಂದರೆ ರೈಟ್ ಇನ್ಫಾರ್ಮೇಷನ್ ಬೇರೆ ಇದೆ. ನಾನು ತಿಳ್ಕೊಂಡೊಮ್ಮೆ ರಿಯಾಕ್ಟ್ ಮಾಡಿ ಆಯಿತು, ಮತ್ತೆ ವಾಪಸ್ ತಗೊಳ್ಳೋದು ಹೆಂಗೆ? ಒಬ್ಬ ರಾಜ, ಅವನಿಗೊಬ್ಬರೇ ರಾಜ್ಕುಮಾರಿ ಮಗಳು. ರಾಜ್ಕುಮಾರ್ನಂಗೆ ಬೆಳೆಸಿರ್ತಾನೆ. ಒಂದು ಸರಿ ರಾಜ್ಕುಮಾರ್ನ ಡ್ರೆಸ್ ಹಾಕ್ಕೊಂಡು ಕುದುರೆಯಲ್ಲಿ ಕೂತ್ಕೊಂಡು ಬೇಟೆ ಆಡ್ಲಿಕ್ಕೆ ಹೋಗಿರ್ತಾರೆ. ಬೆಳಗಿಂದ ಸಾಯಂಕಾಲ ತನಕ ಬೇಟೆಯಾಡಿ ಸುಸ್ತಾಗ್ತದೆ. ವಾಪಸ್ ಬಂದು ತಾಯಿ ಜೊತೆ ಮಲ್ಕೊಂಡ್ಬಿಡ್ತಾಳೆ ಅವಳು. ಯಾರು? ಮಗಳು. ರಾಜ ದರ್ಬಾರ ಮುಗಿಸಿ ಬರ್ತಾನೆ, ನೋಡ್ತಾನೆ ಮಹಾರಾಣಿಯ ಜೊತೆಗೆ ಯಾರೋ ಒಬ್ಬ ಮಲ್ಕೊಂಡಾನೆ. ಇದು ಇವೆಂಟ್. ಆಮೇಲೆ ಅವನಿಗೆ ಉಲ್ಟಾ ಸಂಕಲ್ಪ ಬಂದ್ಬಿಟ್ಟು ಇವನು ಯಾರು ಇವನಂತೇಳಿ ಖಡ್ಗ ಹೀಗೆ ತೆಗೆದು ಬಿಡ್ತಾನೆ. ಖಡ್ಗ ತೆಗೆಯೋಷ್ಟೊತ್ತಿಗೆ ಒಂದು ಬೋರ್ಡಿಗೆ ತಾಗ್ತದೆ, ಅದು ಪಟ್ ಅಂತ ಕೆಳಗೆ ಬೀಳ್ತದೆ. ಅದು ಅವನ ಗುರು ಕೊಟ್ಟಂತಹ ಬೋರ್ಡ್, ಕ್ರೋಧಕ್ಕೋ ರೋಕೋ ಅಂತ ಬೋರ್ಡ್. ಆ ಬೋರ್ಡ್ ಕಂಡ ಕೂಡಲೇ ಅವನಿಗೆ ಗುರುವಿದ ನೆನಪಾಗಿ ಸ್ವಲ್ಪ ತಡ್ಕೊಳ್ಳೋಣ ಅಂತ ಖಡ್ಗವನ್ನು ಒಳಗಡೆ ಇಟ್ಟು ಅರಮನೆ ಎಲ್ಲ ಬಂದೋಬಸ್ತ್ ಮಾಡ್ತಾನೆ. ಇವನು ಯಾರು ಏನು ಬುದ್ಧಿ ಜಾಗೃತ ಆಯಿತು. ಬುದ್ಧಿ ಜಾಗೃತ ಆಗಲಿಕ್ಕೆ ಸ್ವಲ್ಪ ಟೈಮ್ ಕೊಟ್ಟರೆ ನಾವು ಒಮ್ಮೆಲೆ ರಿಯಾಕ್ಟ್ ಮಾಡೋಂಗಿಲ್ಲ. ಅದಕ್ಕೆ ರೈಟ್ ಇನ್ಫಾರ್ಮೇಷನ್ ಸಿಗೋ ತನಕ ಬಿಡೋಂಗಿಲ್ಲ. ಅದು ಬುದ್ಧಿ ನಿರ್ಣಯ ತಗೋಬೇಕಾದ್ರೆ ಇನ್ಫಾರ್ಮೇಷನ್ ಬೇಕಲ್ಲ. ಅವನೆಲ್ಲ ಬಂದೋಬಸ್ತ್ ಮಾಡಿ ಅವನನ್ನು ಪತ್ತೆ ಹಚ್ಚಬೇಕು. ಯಾವತ್ತಿನಿಂದ ಬರ್ತಾನೆ ಇವನು, ಯಾರು ಇವನು ಗೊತ್ತಾಗಬೇಕಂತ ಎಲ್ಲ ಬಂದೋಬಸ್ತ್ ಮಾಡ್ತಾನೆ. ಸ್ವಲ್ಪ ಸಮಯದಲ್ಲಿ ಮಗಳು ತಿರುಗಿ ಮಲ್ಕೋತಾಳೆ. ನೋಡ್ತಾನೆ ಮುಖ ಯಾರ್ದು? ಮಗಳ ಮುಖ. ಬುದ್ಧಿಗೆ ಇನ್ಫಾರ್ಮೇಷನ್ ಸಿಕ್ತು. ಖಡ್ಗ ಒಳಗೋಯ್ತು. ಇವೆಂಟ್ ಕ್ಲೋಸ್ ಆಯಿತು. ಒಂದು ವೇಳೆ ಒಮ್ಮೆಲೆ ರಿಯಾಕ್ಟ್ ಮಾಡಿ ಮಗಳನ್ನು ಕೊಂದರೆ ಸಮಯಕ್ಕೆ ಗಡಿ ನಿಕಲ್ಗೈ, ಸತ್ತೋಗಿ ಆಯಿತು, ಮುಗಿದೋಯ್ತು. ಮತ್ತೇನು ಉಳಿಯುವುದೇನು ಒಳಗಡೆ? ಬಾಬಾ ಹೇಳ್ತಿದ್ದಾರೆ, ಉಳಿಯುವುದು ದಿಲ್ ಶಿಕಸ್ತ್, ಮಾನಸಿಕ ವ್ಯಾಕುಲ, ಕೊರಗು ಇದ್ದಂಥ ಒಬ್ಬಳು ಮಗಳನ್ನೇ ನನ್ನ ಕೈಯಿಂದ ಕೊಂದುಬಿಟ್ಟೆ ಅಲ್ಲ. ಅದಕ್ಕೆ ಬಾಬಾ ಇವತ್ತು ಅಂತಾರೆ, ನಿಮಗೆಲ್ಲ ಗುಣ ಕೊಟ್ಟಿದ್ದೀನಿ, ಎಲ್ಲ ಶಕ್ತಿ ಕೊಟ್ಟಿದ್ದೀನಿ, ಎಲ್ಲ ಜ್ಞಾನ ಕೊಟ್ಟಿದ್ದೀನಿ, ಸರ್ವಪ್ರಾಪ್ತಿ ಕೊಟ್ಟಿದ್ದೀನಿ. ಅದನ್ನು ಸಮಯಕ್ಕೆ ತಕ್ಕಂತೆ ಬಳಸಬೇಕು. ಬಳಸುವಂಥ ವಿಧಿಯನ್ನು ತಿಳ್ಕೊಳ್ಳಿ, ಅಳವಡಿಸಿಕೊಳ್ಳಿ. ಆವಾಗ ಸದಾ ಹೇಗಿರ್ತೀವಿ? ಸೆಲ್ಫ್ ಪ್ರಸನ್ನ ಇರ್ತೀವಿ. ಅದಕ್ಕೆ ಬಾಬಾ ಹೇಳ್ತಾರೆ, ಒಂದು ವೇಳೆ ಸಮಯ ಮುಗಿದೋಯ್ತು, ರಿಯಾಕ್ಟ್ ಮಾಡಿ ಆಯಿತು, ಮಾಡಬಾರ್ದು ಮಾಡಿ ಆಯಿತು, ಮಾತಾಡಬಾರ್ದು ಮಾತಾಡಿ ಆಯಿತು. ಮತ್ತು ಏನು ಸಾರಿ ಅಂದರೂ ಸಹಿತ ಸಮಯಕ್ಕೆ ಗಡಿ निकल जाती है तो स्वयं से दिल शिकस्त हो जाते, अप्रसन्नता के संस्कार इमर्ज होते. मेरा भाग्य ऐसा है, मेरा ड्रामा में पार्ट ही ऐसा है. ಒಳಗೊಳಗೇನೆ ಕೊರಗು. ಏನು ಮಾಡೋದು?
ನನ್ನ ಹಣೆ ಬರನೇ ಹೀಗೆ, ನಂದು ಪಾತ್ರನೇ ಹೀಗೆ, ನನಗೆ ಈ ನಾಟಕದಲ್ಲಿ ಭಾಗ್ಯನೇ ಹೀಗೆ. पहले भी सुनाया था ना, श्वास से अप्रसन्न रहने के मुख्य 2 कारण होते हैं. ಆದ್ದರಿಂದ ಸ್ವಯಂ ಅಪ್ರಸನ್ನ ಇರಲಿಕ್ಕೆ, ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇರಲಿಕ್ಕೆ 2 ಕಾರಣ. ಯಾಕೆ? ಒಂದು ಈಗಾಗಲೇ ಆಯಿತು, ದಿಲ್ ಶಿಕಸ್ತು ಹೋನ. दूसरा कारण होता है, ಮನಸ್ಸು ಯಾಕೆ ವ್ಯಾಕುಲ ಆಗ್ತದೆ ಗೊತ್ತಾಯ್ತಲ್ಲ ಕಾರಣ? ಒಮ್ಮೆಲೆ ದುಡುಕೋದು, ಸಮಯದ ಗಡಿ ಹೋಯ್ತು. ಈಗ ಇದರಿಂದ ನಮ್ಮನ್ನು ನಾವೇ ಏನು ಮಾಡ್ತೀವಿ? ಅಪ್ರಸನ್ನಗೊಳಿಸ್ತೀವಿ. 2ನೇ ಕಾರಣ ಏನಂದರೆ, दूसरों की विशेषता, दूसरों की भाग्य, दूसरों की पार्ट को देख ईर्ष्या उत्पन्न होना. ಇದು ಸಹಿತ ನಮ್ಮ ಮನಸ್ಸಿನ ಅಸಂತುಷ್ಟತೆಗೆ ಕಾರಣ. ಮನಸ್ಸು ಮುದುಡಲಿಕ್ಕೆ ಕಾರಣ. ಮನಸ್ಸು ಬೇಜಾರಾಗೋದು, ಅಪ್ರಸನ್ನ ಆಗೋದು, ಮುದುಡೋದು, ವ್ಯಾಕುಲಗೊಳ್ಳೋದು, ಕೊರಗೋದು, ಇವೆಲ್ಲ ಆಂತರಿಕವಾಗಿ ಈ ರೀತಿ ಆಗಲಿಕ್ಕೆ 2 ಕಾರಣ. ಒಂದು ದಿಲ್ ಶಿಕಸ್ತ್. ದಿಲ್ ಶಿಕಸ್ತ್ ಯಾತಕ್ಕೋಸ್ಕರ? ಹಿಂದೆ ಮುಂದೆ ನೋಡಿದ್ರೆ ಒಮ್ಮೆಲೆ ರಿಯಾಕ್ಟ್ ಮಾಡೋದು. ಇನ್ನೊಂದು ಯಾವುದು? ಮತ್ತೊಬ್ಬರ ವಿಶೇಷತೆ, ಮತ್ತೊಬ್ಬರ ಭಾಗ್ಯ, ಮತ್ತೊಬ್ಬರ ಪಾತ್ರವನ್ನು ನೋಡಿ ಈರ್ಷ್ಯೆ ಪಡೋದು. ತಮಗೆ ಹಿಮ್ಮತ್ತು ಕಮ್ಮ ಹೇ, ಈರ್ಷ್ಯಾ ಜ್ಯಾದ ಹೇ. ಅವರು ಹಾಗೆ ಇದ್ದಾರಂದ್ರೆ ನಾವು ಹಂಗೆ ಇರೋಣಲ್ಲ. ಅವರು ಚಲೋ ಇದ್ದರೆ ನಾವು ಚಲೋ ಕೆಲಸ ಮಾಡೋಣ. ಆ ರೀತಿ ಮತ್ತೊಬ್ಬರ ವಿಶೇಷತೆ ನೋಡಿ ತಾವು ವಿಶೇಷ ಕಾರ್ಯ ಮಾಡಲಿಕ್ಕೆ ಹಿಮ್ಮತ್ತಿಲ್ಲ. ಈರ್ಷ್ಯೆ ಜಾಸ್ತಿ ಇದೆ, ಹಿಮ್ಮತ್ತು ಕಡಿಮೆ ಇದೆ. ಅಂಥವ್ರು ಹೆಂಗಿರ್ತಾರೆ? ಆಂತರಿಕವಾಗಿ ಸ್ವಯಂ ಅಪ್ರಸನ್ನ. दिल शिकस्त भी कभी प्रसन्न नहीं रह सकता, ईर्ष्या वाला भी कभी प्रसन्न नहीं सकता. ನಾವು ಪ್ರಸನ್ನ, ಖುಷಿ, ಹಗುರತೆ, ಆನಂದ, ಲವಲವಿಕೆ ಇಲ್ಲದಿರುವುದಕ್ಕೆ ಕಾರಣ ಏನು? ಒಂದು ಮಾನಸಿಕ ವ್ಯಾಕುಲ, ಅದಕ್ಕೂ ಕಾರಣ ಹೇಳಿದರು ಬಾಬಾ. 2ನೇದೇನು? ಮತ್ತೊಬ್ಬರನ್ನ ನೋಡಿ ಈರ್ಷ್ಯೆ ಪಡೋದು. ಅವರ ವಿಶೇಷತೆ, ಅವರ ಭಾಗ್ಯ, ಅವರ ಪಾತ್ರವನ್ನು ನೋಡಿ ಈರ್ಷ್ಯೆ ಪಡೋದು. ಸ್ವಯಂ ಸಾಹಸ ಕಡಿಮೆ ಇದೆ, ಸ್ವಯಂ ತಾವು ಆ ರೀತಿ ಒಳ್ಳೆಯದನ್ನು ಅಳವಡಿಸಿಕೊಳ್ಳೋ ಶಕ್ತಿ ಕಡಿಮೆ ಇದೆ, ಮತ್ತೊಬ್ಬರದ್ದು ನೋಡಿ ಈರ್ಷ್ಯೆ ಪಡೋದು. ಬಾಬಾ ಹೇಳ್ತಿದ್ದಾರೆ, ದಿಲ್ ಶಿಕಸ್ತಿರೋರು ಪ್ರಸನ್ನ ಇರೋದಿಲ್ಲ, ಈರ್ಷ್ಯೆ ಇರೋರು ಪ್ರಸನ್ನ ಇರೋದಿಲ್ಲ. ತಮ್ಗೆ ಗೊತ್ತಿದೆ, ಜಲಸಿ ಜಲಾತಾ ಹೇ. ಅದಕ್ಕೆ ನಮ್ಮ ಹಿರಿಯರು ಎಷ್ಟು ಚಂದ ಹೆಸರು ಕೊಟ್ಟಾರೆ, ಹೊಟ್ಟೆ ಕಿಚ್ಚು ಅಂತ ಕೊಟ್ಟಾರೆ. ಕಿಚ್ಚು ಎಲ್ಲಿ? ಕಿಚ್ಚು ಎಲ್ಲಿ? ಕಿಚ್ಚು ಅದು ವೈಜ್ಞಾನಿಕವಾಗಿ ಸತ್ಯ. ಕಿಚ್ಚು ಬರೋದು ಥಾಟ್ಸಲ್ಲಿ. ಮೊದಲು ಸಂಕಲ್ಪದಲ್ಲಿ ಕಿಚ್ಚು ಬಂತಂದರೆ ಹೊಟ್ಟೆಯೊಳಗೆ ಎಸಿಡಿಟಿ ಆಗೋದು ಗ್ಯಾರಂಟಿ. ಇಲ್ಲಿನ ಕಿಚ್ಚು ಎಲ್ಲಿ ಕಿಚ್ಚು ಬರೋ ಮಾಡ್ತದೆ? ಹೊಟ್ಟೆ ಕಿಚ್ಚು. ಇದು ಶೋಧನೆ ಮಾಡಿದ್ದಾರೆ. ಅದಕ್ಕೆ ಬಾಬಾ ತಿಳಿಸ್ತಿದ್ದಾರೆ, दोनों हिसाब से ऐसी आत्माओं की इच्छा कभी पूर्ण नहीं होती. ಯಾರಿಗೆ ದಿಲ್ ಶಿಕಸ್ತ್ ಮಾಡುವ ಸಂಸ್ಕಾರ ಇದೆಯೋ, ಅಪ್ರಸನ್ನತೆಯ ಸಂಸ್ಕಾರ, ಒಂದು ದಿಲ್ ಶಿಕಸ್ತ್, ಇನ್ನೊಂದು ಮತ್ತೊಬ್ಬರನ್ನ ಕಂಡು ಈರ್ಷ್ಯೆ ಪಡೋದು. ಇಂಥ ಆತ್ಮಗಳು ಇಚ್ಛಾ ಕಭಿ ಪೂರ್ಣ ನಹಿ ಹೋತಿ. ಅವರ ಇಚ್ಛೆ ಎಂದಿಗೂ ಪೂರ್ಣ ಆಗೋದಿಲ್ಲ. ಇಚ್ಛೆ ಪೂರ್ಣ ಆಗಿಲ್ಲ ಅಂದರೆ, ಇಚ್ಛೆ ಇತ್ತಂದರೆ ಅಚ್ಚಾ ಬನ್ನೇ ನಹಿ ದೇತಿ ಅಂದರೆ ಅರ್ಥ ಪ್ರಸನ್ನ ನಹಿ ರಹತೆ. ಅವರ ಇಚ್ಛೆ ಇರ್ತದೆ ಅವರ ಹತ್ರ, ಇಚ್ಛೆ ಅಚ್ಚ ಇರಲಿಕ್ಕೆ ಬಿಡಂಗಿಲ್ಲ ಅಂದರೆ ಪ್ರಸನ್ನ ಇರಂಗಿಲ್ಲ. प्रसन्न रहने के लिए सदा एक बात बुद्धि में रखो, ನಾನು ಇವತ್ತಿನಿಂದ ಪ್ರಸನ್ನ ಇರಬೇಕು. ಈಗಾಗಲೇ ಬಾಬಾ ಸೊಲ್ಯೂಷನ್ ಏನೇನು ಕೊಟ್ಟಿದ್ರು ಹಿಂದಿನ ಪೇಜಲ್ಲಿ? ಪ್ರಸನ್ನ ಇರಬೇಕಾದ್ರೆ ಏನೇನು ಅಂದರು ಬಾಬಾ? ಪರಮಾತ್ಮ ಸರ್ವಪ್ರಾಪ್ತಿ ನನ್ನ ಲೈಫಲ್ಲಿ ತುಂಬಿರಬೇಕು, ಪ್ರತ್ಯಕ್ಷ ರೂಪದಲ್ಲಿ ಕಾಣ್ತಾ ಇರಬೇಕು. ಮತ್ತು ಬಾಬಾ ಕೊಟ್ಟ ಸರ್ವಗುಣ, ಸರ್ವಶಕ್ತಿ, ಸರ್ವಪ್ರಾಪ್ತಿ ಇದು
ಸ್ವಯಂ ನಮ್ಮಲ್ಲಿ ಸಮಾವೇಶಗೊಳಿಸ್ಕೋಬೇಕು. ಸಮಯಕ್ಕೆ ತಕ್ಕಂತೆ, ಕಾರ್ಯಕ್ಕೆ ತಕ್ಕಂತೆ ಆ ಗುಣವನ್ನು, ಶಕ್ತಿಯನ್ನು ನಾನು ಬಳಸ್ಕೋಬೇಕು. ಪ್ರಾಕ್ಟಿಕಲ್ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಆವಾಗ ನಾನು ಸದಾಕಾಲಕ್ಕೂ ಪ್ರಸನ್ನ ಇರ್ತೀನಿ. ಈಗ ಬಾಬಾ ಹೇಳ್ತಿದ್ದಾರೆ ಪ್ರಸನ್ನ ಇರಲಿಕ್ಕೆ ಇನ್ನೊಂದು ಮಾತು, ಏಕ ಬಾತ್ ಬುದ್ಧಿ में रखो, ड्रामा के नियम प्रमाण संगम युग पर हर एक ब्राह्मण आत्मा को कोई ना कोई विशेषता मिली हुई है. ಈ ಜಲಸಿಯನ್ನು ತೆಗಿಬೇಕಲ್ಲ, ಈರ್ಷೆಯನ್ನು ತೆಗಿಬೇಕಲ್ಲ, ಮತ್ತೊಬ್ಬರ ಒಳ್ಳೆಯದನ್ನು ನೋಡಿ ಇವರಿಗೆ ಅಪ್ರಸನ್ನತೆ, ಎಷ್ಟು ಈರ್ಷೆ ಒಳಗೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಒಂದು ಮಾತು ನೆನ್ಪಿಟ್ಕೊಳ್ಳಿ, ಈ ನಾಟಕದ ನಿಯಮ ಪ್ರಮಾಣ ಸಂಗಮ ಯುಗದಲ್ಲಿ ಪ್ರತಿ ಒಂದು ಆತ್ಮಗಳು ಒಂದಲ್ಲ ಒಂದು ವಿಶೇಷತೆಯನ್ನು ಹೊಂದಿದ್ದಾರೆ. ಪ್ರತಿ ಆತ್ಮರು ಸಹಿತ ಸಂಗಮ ಯುಗದಲ್ಲಿ ಒಂದಲ್ಲ ಒಂದು ವಿಶೇಷತೆ, ಸ್ಪೆಷಾಲಿಟಿ ಇದೆ. चाहे माला का लास्ट 16,000 वाला दाना हो, उसको भी कोई ना कोई विशेषता मिली हुई है. ಬಾಬರವರು ಈ ಬ್ರಾಹ್ಮಣ ಸಂಸಾರದಲ್ಲಿ 16,000 ಮಾಲೆ ಏನಿದೆ, ಕೊನೆಯ ಮಣಿಯೂ ಸಹ ಒಂದಲ್ಲ ಒಂದು ವಿಶೇಷತೆಯನ್ನು ಹೊಂದಿರುತ್ತದೆ. ಉನ್ಸಿ ಬಿ ಆಗೆ ಚಲೋ, 9 लाख जो ಗಾಯ ಹುಯೇ ಹಿ, 16,108 ಆಯ್ತಾ, ಅದಕ್ಕಿಂತಲೂ ಇನ್ನೂ ಮುಂದಕ್ಕೆ ಹೋಗ್ರಿ, 9 ಲಕ್ಷ. ಸತ್ಯಯುಗ ಪ್ರಾರಂಭ ಆಗುವಾಗ ದೇವತೆಗಳ ಪಾಪ್ಯುಲೇಷನ್ ಎಷ್ಟು? ದೇವತೆಗಳ ಸಂಖ್ಯೆ ನಮ್ಮ ದೇಶದಲ್ಲಿ 9 ಲಕ್ಷ. 9 लाख जो गाये हुए हैं उनकी कोई ना कोई विशेषता मिली हुई है. 16,108 ಮಾತ್ರ ಅಲ್ಲ, 9 ಲಕ್ಷ ದೇವತೆಗಳಲ್ಲಿಯೂ ಅವರ ಈಗ ಸಂಗಮ ಯುಗದಲ್ಲಿ ಒಂದಲ್ಲ ಒಂದು ವಿಶೇಷತೆ ಇದೆ. ಅಪ್ಪನಿ ವಿಶೇಷತಾ ಕೋ ಪೆಹಲೆ ಪೇಚಾನೋನ, ನನ್ನ ವಿಶೇಷತೆ ಏನು? ಈಗ ನಾನು ಸ್ವರ್ಗದಲ್ಲಿ ಬರೋದಂತ ಫೈನಲ್. ಹಾಗಾದರೆ ಸಂಗಮ ಯುಗದ ಈ ಕೊನೆ ಜನ್ಮದಲ್ಲಿ ಬಾಬಾ ನನ್ನ ಯಾವ ವಿಶೇಷತೆಯನ್ನು ನೋಡಿದರು, ಯಾವ ವಿಶೇಷತೆ ನೋಡಿ ನನ್ನನ್ನು ಸಿಲೆಕ್ಟ್ ಮಾಡಿದರು? ನಮ್ಮ ಹತ್ರ ಒಂದಲ್ಲ ಒಂದು ವಿಶೇಷತೆ ಇದೆ. ಮತ್ತೊಬ್ಬರ ವಿಶೇಷತೆ ನೋಡೋ ಬದಲು ಮೊದಲೇನು ಮಾಡಿ, ನನ್ನ ವಿಶೇಷತೆಯನ್ನು ನಾನು ನೋಡ್ಕೋಬೇಕು. ಅಪ್ಪನ ವಿಶೇಷತಾಕೋ ಪಹಲೆ ಪೇಚಾನೋ. ಅಭಿ ತೋ 9 लाख तक पहुँचे ही नहीं हो तो ब्राह्मण जन्म के भाग्य की विशेषता को पहचानो और कार्य में लगाओ. ಬ್ರಾಹ್ಮಣ ಜೀವನದ, ಈ ಯೋಗಿ ಜೀವನದ, ಅಲೌಕಿಕ ಜೀವನದ, ಬ್ರಾಹ್ಮಣ ಜೀವನದ ಭಾಗ್ಯದ ವಿಶೇಷತೆಯನ್ನು ಅರಿತುಕೊಳ್ಳಿ, ಅದನ್ನು ಕಾರ್ಯದಲ್ಲಿ ತನ್ನಿ. सिर्फ दूसरे की विशेषता को देख करके दिल शिकस्त ईर्ष्या में नहीं आओ. ಮತ್ತೊಬ್ಬರ ವಿಶೇಷತೆಯನ್ನು ನೋಡಿ ಈರ್ಷೆಯಲ್ಲಿ ಬರೋದು, ಮಾನಸಿಕವಾಗಿ ವ್ಯಾಕುಲಗೊಳ್ಳುವುದು ಮಾಡಬೇಡಿ. ಸತ್ಯಯುಗದಲ್ಲಿ ಬರುವ 9 ಲಕ್ಷ ದೇವತೆಗಳು ಏನಿದ್ದಾರೆ? ವಿಶೇಷ ಆತ್ಮರೇ. ಈಗ ನಾನಂತೂ ಇದ್ದೀನಿ, 16,000ದಲ್ಲಿ ಇದ್ದೀನಿ, 108ರಲ್ಲಿ ಇರ್ಬೋದು. ನನ್ನ ವಿಶೇಷತೆಯನ್ನು ಮೊದಲು ನಾನು ಅರ್ಥ ಮಾಡ್ಕೋಬೇಕು. कार्य में लगाओ, अपनी विशेषता को पहचानो. लेकिन अपनी विशेषता को कार्य में लगाने से एक विशेषता, ಈಗ ನನ್ನ ಹತ್ರ ವಿಶೇಷತೆ ಇದೆ, ನಾನು 108 ಮಣಿಗಳಲ್ಲಿ ಬರೋನು, ನಾನು ವಿಶೇಷಾತ್ಮ. ವಿಶೇಷತೆ ಇದೆ ಅಂದಮೇಲೆ ಹಿಡ್ಕೊಂಡು ಕುಂತಿರ್ತೀವ? ಏನು ಮಾಡ್ತೀವಿ? ಅದನ್ನು ವಿಶೇಷತೆನ ಏನು ಮಾಡ್ತೀವಿ? ಬಾಬಾ ಹೇಳ್ತಿದ್ದಾರೆ, ಕಾರ್ಯ ಮೇಲೆ ಲಗಾನೆ ಸೇ, ನಮ್ಮ ಹತ್ರ ಇದ್ದ ವಿಶೇಷತೆಯನ್ನು ನಾವು ಕಾರ್ಯದಲ್ಲಿ ತೊಡಗಿಸುವುದರಿಂದ, ಸೇವೆಯಲ್ಲಿ ತೊಡಗಿಸುವುದರಿಂದ ಅವರು ವಿಶೇಷತಾವಂಕೋ ಲಾಯಗಿ, ಅದು ಮತ್ತಷ್ಟು ಅನ್ಯ ವಿಶೇಷತೆಗಳು ನಮ್ಮಲ್ಲಿ ಬರುವಂತೆ ಮಾಡ್ತದೆ. ಏಕಕ್ಕೆ ಹಾಗೆ ಬಿಂದಿ ಲಗಾವೋ. ನೋಟ್ಬುಕ್ ಇಟ್ಕೊಂಡಿದ್ದೀರಲ್ಲ, 1 ಬರೀರಿ. ನಿಮ್ಮ ಪುಸ್ತಕದಲ್ಲಿ 1 ಬರೀರಿ, 1. ಅದರ ಮುಂದೆ 1 0 ಹಾಕ್ರಿ. ಎಷ್ಟಾಯಿತು? एक के आगे बिंदी लगती जाएगी तो कितने हो जाएंगे? एक को एक बिंदी लगाओ, एक बिंदी लगाओ. हाकिदरा? हाँ, 10 बन जाता. दूसरी बिंदी लगाओ, ಇನ್ನೊಂದು ಹಾಕ್ರಿ. ಎಷ್ಟಾಯ್ತು? ಬಾಬಾ ಅಂತಾರೆ 100 बन जाता. तीसरे लगाओ, ಎಷ್ಟಾಯ್ತು? 1000 ಆಯ್ತು. ಇನ್ನೊಂದು ಹಾಕ್ರಿ, 10,000. ಇನ್ನೊಂದು ಹಾಕಿದರೆ 10,000.
ಇನ್ನೊಂದು ಹಾಕ್ರಿ ಲಕ್ಷ. ಬಾಬಾ ಅಂತಾರೆ ಐಸೆ ಲಗಾವೋ ಲಗಾವೋ ತೋ ಹಿಸಾಬ್ तो आता है ना. ನಿಮಗೆ ಲೆಕ್ಕ ಬರ್ತದೋ ಇಲ್ಲೋ? ಕಾರ್ಯ ಮೇ ಲಗಾನ ಅರ್ಥಾತ್ ಬಡ್ನಾ. ಈ ರೀತಿ ನಮ್ಮ ವಿಶೇಷತೆಯನ್ನು ನಾವು ಕಾರ್ಯದಲ್ಲಿ ಬಳಸ್ಕೊಳ್ತೀವಿ ಅಂತಂದರೆ ನಮ್ಮ ವಿಶೇಷತೆ ಏನಾಗ್ತಾ ಹೋಗ್ತದೆ? ಬಡ್ನಾ, ವೃದ್ಧಿ ಆಗ್ತಾ ಹೋಗ್ತದೆ. ದೂಸರೋಂಕೋ ನಹಿ ದೇಕೋ, ಅನ್ಯರನ್ನು ನೋಡ್ಲಿಕ್ಕೆ ಹೋಗಬೇಡಿ. ಅನ್ಯರ ಭಾಗ್ಯ, ಅನ್ಯರ ವಿಶೇಷತೆ, ಡ್ರಾಮಾನುಸಾರ ಎಲ್ಲರ ಹತ್ರನೂ ವಿಶೇಷತೆ ಇದೆ. ಬಾಬಾ ಅಂತಾರೆ ಈಗ ನನ್ನ ವಿಶೇಷತೆಯನ್ನು ಫೈಂಡ್ ಔಟ್ ಮಾಡಿ ಅದನ್ನು ಕಾರ್ಯದಲ್ಲಿ ತೊಡಗಿಸ್ಕೋಬೇಕು. ಈಗ ನಾನು ವಿಶೇಷ ಆತ್ಮನೇ, ಏನು ವಿಶೇಷತೆ ಇದೆ ಅದನ್ನು ಕಾರ್ಯದಲ್ಲಿ ತೊಡಗಿಸಿರಿ, ಆವಾಗ ಅದು ವೃದ್ಧಿ ಆಗ್ತಾ ಹೋಗ್ತದೆ. ಅಪ್ಪನೇ ವಿಶೇಷತಾ ಕೋ ಕಾರ್ಯ ಮೇ ಲಗಾವೋ ಜೈಸೆ ದೇಖೋ ಬಾಪ್ ದಾದಾ ಸದಾ ಬೋಲಿ ಭಂಡಾರಿ ಕಾ ಮಿಸಾಲ್ ದೇತೆ ಹಿ. ಬಾಬಾ ಬೋಲಿ ದಾದಿದ್ದು ಉದಾಹರಣೆ ಕೊಡ್ತಾರೆ. ಬೋಲಿ ದಾದಿಯನ್ನು ಯಾರ್ಯಾರು ನೋಡಿದಿರಿ? ಬೋಲಿ ದಾದಿಯನ್ನು ಯಾರ್ಯಾರು ನೋಡಿದಿರಿ? ओके. महारथियों का नाम कभी आएगा लेकिन इनका नाम भी आता है. ಮಹಾರಥಿಗಳ ಹೆಸರು ಹೇಳುವಾಗ ಬೋಲಿದಾದಿಯ ಹೆಸರು ಬರ್ತದೆ. ಮಹಾರಥಿಗಳ ಲಿಸ್ಟಲ್ಲಿ ಯಾರಿದ್ದಾರೆ? ಬೋಲಿದಾದಿನೂ ಇದ್ದಾರೆ. ಅವರು ನೋಡಿದರೆ ಏನು ಓದಿಲ್ಲ. ಬೋಲಿದಾದಿ ಒಂದು ದಿನನೂ ಸ್ಟೇಜಿಗೆ ಬಂದಿಲ್ಲ. ಒಂದು ದಿನನೂ ಎಲ್ಲರ ಮುಂದೆ ಕುಂತು ಮುರಳಿ ಕ್ಲಾಸ್ ಮಾಡಿದ್ದು ನೋಡಿಲ್ಲ. ಇಡೀ ದಿನ ಎಲ್ಲಿ ಅವರು? ಅಡುಗೆ ಮನೆ. ಬೋಲಿದಾದಿ ಅಡುಗೆ ಮನೆ. ನಾವು ಎಲ್ಲ ಅನುಭವ ಮಾಡೀವಿ. ಯಾರು ಹೋದರೂ, ಯಾವ ಸಮಯಕ್ಕೆ ಹೋದರೂ ಇದು ಇಲ್ಲ ಅಂತ ಮಕ್ಕಳನ್ನು ವಾಪಸ್ ಕಳಿಸ್ತಿರ್ಲಿಲ್ಲ. ಇದಿಲ್ಲ ಅಂತ ಭಂಡಾರದಲ್ಲಿ ಆ ಶಬ್ದನೇ ಬೋಲಿದಾದಿದ್ದಿಲ್ಲ. ಏನಿದ್ರು ಕರೆದು ಮಾತಾಡಿಸಿ ಕ್ಯಾ ಚಾಹಿಯೆ ಅಂತ ಹೇಳಿ ಅವ್ರನ್ನ ಸಂತುಷ್ಟಪಡಿಸಿ ಕಳಿಸ್ತಿದ್ರು. ಬಾಬಾ ನೆನಪು ಮಾಡ್ಕೋತಾರೆ. ಜೋ ವಿಶೇಷತಾತಿ ಓ ಕಾರ್ಯ ಮೇ ಲಗಾಯಿ. ಎಲ್ಲ ಪ್ರೀತಿಯಿಂದ ಸಂಭಾಲನೆ ಮಾಡೋದು, ಎಲ್ಲ ಮಕ್ಕಳನ್ನು ಸಂತುಷ್ಟಪಡಿಸೋದು ವಿಶೇಷತೆ ಇತ್ತವರ ಹತ್ರ. ಅವರದನ್ನು ಕಾರ್ಯದಲ್ಲಿ ತೊಡಗಿಸಿದರು. ಚಾಹೆ ಭಂಡಾರ ಹಿ ಸಂಭಾಲ್ತಿ ಹೈ ಲೇಕಿನ್ ವಿಶೇಷತಾ ಕೋ ಕಾರ್ಯ ಮೇ ಲಗಾನೆ ಸೆ ವಿಶೇಷ ಆತ್ಮಾओं की मिसाल गाई जाती है. ಅವರು ಮಾಡುವ ಅವರ ವಿಶೇಷತೆಯನ್ನು ಅವರು ಭಂಡಾರದಲ್ಲಿ ಕುಂತೋದನ್ನು ಯೂಸ್ ಮಾಡಿದರು. ಆವಾಗ ವಿಶೇಷ ಆತ್ಮಗಳ ಲಿಸ್ಟಲ್ಲಿ ಬಂದುಬಿಟ್ರು ಅವರು. सभी मधुबन का वर्णन करते तो दादियों की भी बातें सुनाएंगे ना, तो बोली की भी सुनाएंगे ना. ಮಧುಬನದೆಲ್ಲ ಮಾತು ವರ್ಣನೆ ಮಾಡುವಾಗ ಎಲ್ಲ ತಿರತಿ ಮಾರತಿಗಳು, ದಾದಿಯರು ಸ್ಟೇಜಲ್ಲೆಲ್ಲ ಭಾಷಣ ಮಾಡ್ತಾರೆ, ಸಂದೇಶ ಕೊಡ್ತಾರೆ, ಮಕ್ಕಳಿಗೆ ಟೋಲಿ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಅವರೆಲ್ಲರ ಮುಂದೆ ಕಾಣ್ತಾ ಇರ್ತಾರೆ. ಬೋಲಿದಾದಿ ಕಾಣುವುದೆಲ್ಲಿ? ಅಡುಗೆ ಮನೆಯೊಳಗೆ. ಆದರೆ ಇವರ ಜೊತೆಗೆ ಬೋಲಿದಾದಿಯ ಹೆಸರು ಅದೇ ಲೈನಲ್ಲಿದೆ. ಭಾಷಣ ತೋ ಕರ್ತೀನಿ. ಬೋಲಿದಾದಿ ಎಂದಿಗೂ ತಮ್ಮ ಲೈಫಲ್ಲಿ ಏನು ಮಾಡಿಯೇ ಇಲ್ಲ? ಭಾಷಣ ಮಾಡಿಯೇ ಇಲ್ಲ. विशेषता को कार्य में लगाने से स्वयं भी विशेष बन गई. ಶಾಂತಿ, ಸಮಾಧಾನ, ಸ್ನೇಹ, ಪ್ರೀತಿ, ಸಂಭಾಲನೆ ಮಾಡೋದು ಈ ವಿಶೇಷತೆ ಇತ್ತು ಅವರ ಹತ್ರ. ಅದನ್ನು ಅವರು ಕಾರ್ಯದಲ್ಲಿ ಬಳಸಿದರು. ಯಾವ ಸ್ಟೇಜಿಗೂ ಬಂದಿಲ್ಲ, ಯಾರ ಮಂದಿ ಸಂದೇಶನೂ ಕೊಟ್ಟಿಲ್ಲ, ಭಾಷಣ ಅಂತೂ ಮಾಡಿಯೇ ಇಲ್ಲ. ನೋಡಿದರೆ ಎಲ್ಲ ಮಹಾರಥಿಗಳ ಲಿಸ್ಟಲ್ಲೇ ಇವರ ಹೆಸರು ಇದೆ. ಹೆಂಗೆ ಬಂತು? ನನ್ನ ಹತ್ರ ಏನು ವಿಶೇಷತೆ ಇದೆ ಅದನ್ನು ನಾವು ಗುರುತಿಸಬೇಕು. ಅದನ್ನು ಏನು ಮಾಡಬೇಕು? ಕಾರ್ಯದಲ್ಲಿ ತೊಡಗಿಸಬೇಕು. ಭಾಷಣ तो नहीं करती बोली तो विशेष बन गई ना, दूसरे भी विशेष नज़र से देखते. ಆವಾಗ ಬೇರೆಯವರು ಸಹಿತ ನಮ್ಮನ್ನು ವಿಶೇಷ ನಜರ್ನಿಂದ ನೋಡ್ತಾರೆ. तो प्रसन्न रहने के लिए क्या करेंगे? ಬೋಲಿದಾದಿಜಿಯವರ ಉದಾಹರಣೆ ಕೊಟ್ಟು ಬಾಬಾ ತಿಳಿಸ್ತಾರೆ. ಪ್ರಸನ್ನ ಇರ್ಬೇಕಾದ್ರೆ ಏನು ಮಾಡ್ತೀರಿ? ಅಡುಗೆ ಮನೆಯಲ್ಲಿ ಕುಂತು ನನಗೆ ಭಾಷಣನೇ ಕಲಿಸಿಲ್ಲ, ನನಗೆ ಶ್ಲೋಕನೂ ಕಲಿಸಿಲ್ಲ, ನಮಗೊಂದು ಕ್ಲಾಸು ಕೊಡೋಂಗಿಲ್ಲ ಅಂತ ಕುಂತಿರೋರು ಮಾರತಿಯ? ಬೋಲಿದಾದಿ ಏನು ಮಾಡೋದು, ಏನು ಮಾಡಿದ್ದಾರೆ? ತಮ್ಮ ವಿಶೇಷತೆಯನ್ನು ಬಳಸಿ ಮಾರತಿ ಆಗಿಬಿಟ್ರು. ನನ್ನ ವಿಶೇಷತೆ ಏನಿದೆ ಅದನ್ನು ಗುರುತಿಸಿ ಫುಲ್ ಅದನ್ನು ಕಾರ್ಯದಲ್ಲಿ ತರಬೇಕು. ಆವಾಗ ವಿಶೇಷ ಬನ್ಗೈ. ಮತ್ತೊಬ್ಬರು ನಮ್ಮನ್ನು ವಿಶೇಷ ರತ್ನ ಅಂತ ದೃಷ್ಟಿಯಿಂದ ನೋಡ್ತಾರೆ.
ಹಾಗಾದರೆ ಹೇಳಿ ಈಗ ಕಂಕ್ಲೂಷನ್ ಏನು? तो प्रसन्न रहने के लिए क्या करेंगे? ಸಣ್ಣ ಇರ್ಬೇಕಾದ್ರೆ ಏನು ಮಾಡ್ತೀರಿ? ವಿಶೇಷತಾ ಕೋ ಕಾರ್ಯ ಮೇ ಲಗಾವೋ. ನನ್ನ ಹತ್ರ ಏನು ವಿಶೇಷತೆ ಇದೆ ಅದನ್ನು ಕಾರ್ಯದಲ್ಲಿ ತನ್ನಿ. ಕಾರ್ಯದಲ್ಲಿ ತರೋದ್ರಿಂದ ಏನಾಗ್ತದೆ? ಮಲ್ಟಿಪ್ಲೈ ಆಗ್ತಾ ಹೋಗಿ, ಮಲ್ಟಿಪ್ಲೈ ಅಲ್ಲ, ಎಷ್ಟೋ ಪಟ್ಟು 10 ಒಂದು 0 ಹಾಕಿದ ಕೂಡಲೇ ಹೆಂಗೆ ಬಡ್ತಾ ಜಾತಾ ವೃದ್ಧಿ ಆಗ್ತದೋ ಆ ರೀತಿ ವೃದ್ಧಿ ಹೋ ಜಾಯೇಗಿ. ವಿಶೇಷತೆಯನ್ನು ಮನಪೂರ್ವಕವಾಗಿ ನಾವು ದಿಲ್ಲಿಂದ ಕಾರ್ಯಗತಗೊಳಿಸಿದರೆ, ಸೇವೆಯಲ್ಲಿ ತೊಡಗಿಸಿದರೆ ನಮ್ಮಲ್ಲಿರುವಂಥ ವಿಶೇಷತೆ ಇನ್ನೂ ವೃದ್ಧಿ ಆಗ್ತದೆ. ಅವರು ಜಬ್ ಸರ್ವ ಆಗಯ ತ ಸಂಪನ್ನ ಹೋ ಜಾಯೇಂಗೆ. ಆವಾಗ ಎಲ್ಲ ವಿಶೇಷತೆ ಬರ್ತದೆ, ಸಂಪನ್ನ ಆಗ್ತೀವಿ. ಅವರು ಸಂಪನ್ನತಾ ಕಾ ಪ್ರಸನ್ನತಾ ಕಾ ಆಧಾರ ಕ್ಯಾ ಹುವಾ? ಸಂಪನ್ನತಾ. ಹಾಗಾದರೆ ಪ್ರಸನ್ನತೆಗೆ ಆಧಾರ ಯಾವುದು? ಸಂಪನ್ನತೆ. ಮೊದಲೇ ಬಾಬಾ ಹೇಳಿದ್ರಲ್ವಾ, ಪ್ರಸನ್ನತೆಗೆ ಆಧಾರ ಯಾವುದು? ಬಾಬಾ ಮೊದಲೇ ಹೇಳಿದ್ದು ಪರಮಾತ್ಮ ಸರ್ವ ಪ್ರಾಪ್ತಿಯೋಂಕ ಆಧಾರ. ಎಲ್ಲ ಪ್ರಾಪ್ತಿ ಏನಿದೆ ಅದು ಪ್ರಸನ್ನತೆಗೆ ಆಧಾರ. ಬಾಬನಿಂದ ಪಡ್ಕೊಂಡಂಥ ಸರ್ವಪ್ರಾಪ್ತಿ ಪಡ್ಕೊಂಡಾಗ ನಾವು ಸಂಪನ್ನ ಇರ್ತೀವಿ. ಆದ್ದರಿಂದ ಪ್ರಸನ್ನತೆಗೆ ಆಧಾರ ಸಂಪನ್ನತೆ. ಜೋ ಸ್ವಯಂ ಸೇ ಪ್ರಸನ್ನ ರಹತೆ ವಹ ಔರೋಂ ಸೇ ಭಿ ಪ್ರಸನ್ನ रहेंगे. ಪ್ರಸನ್ನತೆಯಲ್ಲಿ 3 ಇದೆ. ಸ್ವಯಂ ಪ್ರಸನ್ನ, ಅನ್ಯರಿಂದ ಪ್ರಸನ್ನ, ಸೇವೆಯಿಂದ ಪ್ರಸನ್ನ. ಸ್ವಯಂ ಪ್ರಸನ್ನ ಇದ್ದರೆ ಸಾಕು. ಬಾಬಾ ಹೇಳ್ತಿದ್ದಾರೆ ಔರೋಂ ಸೇ ಭಿ ಪ್ರಸನ್ನ रहेंगे. ಯಾರ ಜೊತೆ ಬೇಕಾದ್ರೆ ಬದುಕ್ಬೋದು, ನಾವು ಪ್ರಸನ್ನ ಇರ್ತೀವಿ. ಎಂಥವ್ರು ಬೇಕಾರೆ ಇರಲಿ, ನಾವು ಪ್ರಸನ್ನ ಇರ್ತೀವಿ. ಔರೋಂ ಸೇ ಭಿ, ಮತ್ತೊಬ್ಬರ ಜೊತೆಗೂ ನಾವು ಪ್ರಸನ್ನ ಇರ್ತೀವಿ. ಸೇವಾ ಸೇ ಭಿ ಪ್ರಸನ್ನ रहेंगे. ಯಾವ ಸೇವೆ ಮಾಡಿದರೆ ಹೆಂಗಿರ್ತೀವಿ? ಪ್ರಸನ್ನ ಇರ್ತೀವಿ. ಹಾಗಾದರೆ ಬೇಜಾರಾಯಿತು, ದುಃಖ ಆಯಿತು, ಟೆನ್ಷನ್ ಆಯಿತು, ಬೇರೆಯವರ ಮೇಲೆ ನಾವು ಕಾರಣ ಹಾಕಲಿಕ್ಕಾಗೋದಿಲ್ಲ. ಹೇಗೆ ನಮ್ಮ ಪ್ರಸನ್ನತೆ ಡಿಪೆಂಡ್ ಆಗಬಾರ್ದು. ಮತ್ತೊಬ್ಬರು ಚಲೋ ಇದ್ದರೆ ನಾನು ಪ್ರಸನ್ನ ಇರ್ತೀನಿ ಅಲ್ಲ, ನಾನು ಪ್ರಸನ್ನ ಇರಬೇಕು. ಆವಾಗ ಆಟೋಮೆಟಿಕಲಿ ಔರೋಂ ಸೇ ಭಿ ಪ್ರಸನ್ನ रहेंगे, ಸೇವಾ ಸೇ ಭಿ ಪ್ರಸನ್ನ रहेंगे. जो भी ಸೇವಾ ಮಿಲೇಗಿ, ಯಾವ ಸೇವೆ ಸಿಕ್ಕಿದ್ರೂ ಪರವಾಗಿಲ್ಲ, ಉಸ್ಮೆ ಔರೋಂ ಕೋ ಪ್ರಸನ್ನ ಕರ್ ಸೇವಾ ಮೇ ನಂಬರ್ ಆಗೆ ಲೇ ಲೇಂಗೆ. ಎಲ್ಲದರಲ್ಲಿ ನಾನು ಸಂಪನ್ನ ಇದ್ದರೆ ಹೆಂಗಿರ್ಬೋದು ಹೇಳಿ? ಯಾವ ಸೇವೆ ಬೇಕಾದ್ರೆ ನನಗೆ ಸಿಗಲಿ, ಆವಾಗ ಮತ್ತೊಬ್ಬರನ್ನು ಸಹಿತ ಸಂಪನ್ನಗೊಳಿಸಿ ನಾನು ಸೇವೆಯಲ್ಲಿಯೂ ಏನಾಗ್ತೀನಿ? ನಂಬರ್ 1 ಆಗ್ತೀನಿ. ಸ್ವಪ್ರಸನ್ನನೂ ಆಯಿತು, ಅನ್ಯರ ಜೊತೆಗೂ ಪ್ರಸನ್ನತೆ ಆಯಿತು, ಸೇವೆಯ ಜೊತೆಗೂ ಪ್ರಸನ್ನತೆ ಆಯಿತು. ಸಬ್ಸೆ ಬಡಿ ಸೇವಾ. ಹಾಗಾದರೆ ಎಲ್ಲಕ್ಕಿಂತ ದೊಡ್ಡ ಸೇವೆ ಯಾವುದು? ಆಪಕ್ಕಿ ಪ್ರಸನ್ನ ಮೂರ್ತಿ ಕರೆಗಿ. ನಾನು ಪ್ರಸನ್ನ ಮೂರ್ತಿಯಾಗಿದ್ದರೆ ಅದು ಎಲ್ಲಕ್ಕಿಂತ ದೊಡ್ಡ ಸೇವಾ. ನಾನು ಪ್ರಸನ್ನ ಮೂರ್ತಿ ಇರಬೇಕು, ಅದು ಎಲ್ಲಕ್ಕಿಂತ ದೊಡ್ಡ ಸೇವಾ. तो सुना बाबा ने क्या चार्ट देखा? ಬಾಬಾ ಇವತ್ತೆಲ್ಲ ಮಕ್ಕಳ ಚಾರ್ಟ್ ನೋಡಿದರು, ಕೇಳಿದ್ರಲ್ವಾ? ಬಾಬಾ ಹೇಳಿದ್ದು ಸರಿ ಅನ್ನಿಸ್ತಾ ಉಂಟಾ? ಅಥವಾ ಇದು ಹೆಂಗಂದ್ರು ಬಾಬಾ ಇದು ಸರಿ ಇಲ್ಲ ಅಂತೇನಾರು ಅನ್ನಿಸ್ತಾ? ಪ್ರತಿಯೊಂದು ಮಕ್ಕಳನ್ನು ಬಾಬಾ ಚಾರೋ ಊರ್ಕೆ ಬಚ್ಚೋಂ ಕೋ ದೇಖ್ ರಹೇ ಥೇ. ಬರೇ ನಮ್ಮನ್ನಷ್ಟೇ ಅಲ್ಲ, 147 ರಾಷ್ಟ್ರದಲ್ಲಿರುವ ಎಲ್ಲ ತನ್ನ ಮಕ್ಕಳನ್ನು ನೋಡ್ತಾ ಬಾಬಾ ಮುರಳಿಯನ್ನು ನುಡಿಸ್ತಾರೆ. ಇದು ನಮಗೂ ಅನ್ವಯ ಆಗ್ತದೆ. ಜಗತ್ತಿನ ಯಾವ ಮೂಲೆಯಲ್ಲಿ ಕುಂತವರಿಗೂ ಅಯ್ಯೋ ಬಾಬಾ ನಂದೇ ಹೇಳಿಬಿಟ್ರಲ್ಲ ಅಂತ ಫೀಲ್ ಆಗ್ತದೆ. ಎಲ್ಲರನ್ನು ಚಾರೋ ವರ್ಗೆ ಬಚ್ಚೋಂಕೋ ದೇಖಕರ್ ಚಾರ್ಟ್ ಚೆಕ್ಕಕರ್ ಆಜ್ ಬಾಬಾನೇ ಮುರಳಿ ಸುನಾಯ. ಆದ್ದರಿಂದ सबसे बड़े थे बड़ी सेवा आपकी प्रसन्न मूर्ति करेगी. टीचर्स को आगे बैठने का भाग्य मिला है. ಮಧುಬನದಲ್ಲಿ ಸಹಿತ ಟೀಚರ್ಸ್ಗೆ ಏನು ಮಾಡ್ತಾರೆ?
ಮುಂದೆ ಕೂತ್ಕೊಳ್ಳಿಕ್ಕೆ ಚಾನ್ಸ್ ಭಾಗ್ಯ. ಕ್ಯೋಂಕಿ पंडा बनकर आती है तो मेहनत बहुत करती है. ಅವರು ಪಂಡ ಆಗಿ ಬರ್ತಾರೆ, ಒಂದು ಗ್ರೂಪ್ ಕರ್ಕೊಂಡು ಹೋಗ್ತೀವಲ್ಲ, ಅದಕ್ಕೆ ಬಾಬಾ ಅಂತಾರೆ ಭಾಳ ಪರಿಶ್ರಮ ಪಡ್ತೀರಿ. ಏಕ ಕೋ ಸುಖಧಾಮ್ ಸೆ ಬುಲಾಯೆಂಗೆ ತೋ ದೂಸರಿ ಕೋ ವಿಶಾಲ್ ಭವನ್ ಸೆ ಬುಲಾಯೆಂಗೆ. ಇದು ಎಲ್ಲಿ ಮುರಳಿ ನುಡಿಸಿದ್ದು? 1989 ಡಿಸೆಂಬರ್ 5ನೇ ತಾರೀಕಿಗೆ ಬಾಬಾ ಮುರಳಿ ನುಡಿಸಿದ್ದು ಎಲ್ಲಿ? ಓಂ ಶಾಂತಿ ಭವನದಲ್ಲಿ, ಪಾಂಡವ ಭವನ. ಇನ್ನೂ ಸಹ ಶಾಂತಿವನ ಆಗಿಲ್ಲ. ಪಾಂಡವ ಭವನದಲ್ಲಿ ಮುರಳಿ ನುಡಿಸಿದ್ದು ಓಂ ಶಾಂತಿ ಭವನದಲ್ಲಿ. ಯಾಕೆಂದರೆ 83ನೇ ಇಸ್ವಿಯಲ್ಲಿ ಓಂ ಶಾಂತಿ ಭವನ ಬಂತು. ಅದಕ್ಕಿಂತ ಮೊದಲು 83ಕ್ಕಿಂತ ಮೊದಲು ಮೆಡಿಟೇಷನ್ ಹಾಲಲ್ಲಿ ಬಾಬಾ ಮಿಲ್ಲ ಮಾಡ್ತಿದ್ರು. ಮೆಡಿಟೇಷನ್ ಹಾಲಲ್ಲಿ ಬರೀ 800 ಜನ, ಕುರ್ಚಿ ಸೋಫಾ ಎಲ್ಲ ಇಲ್ಲ, ಎಲ್ಲರೂ ನೆಲದಲ್ಲೇ ಕೂತ್ಕೋತಿದ್ದೆವು. 800 ಜನರೇ ಮೆಲ್ಲ ಮಾಡ್ತಿದ್ರು. ಓಂ ಶಾಂತಿ ಭವನದಲ್ಲಿ 3,000 to 4,000 ಜನರಿಗೆ ಬಾಬಾ ಮಿಲ್ಲ ಮಾಡ್ತಿದ್ರು. ಬಾಬಾ ಅಂತಿದ್ದಾರೆ, ಆವಾಗ ಅಕ್ಕಂದಿರೆಲ್ಲ ನಾವು ಪಾರ್ಟಿ ಕರ್ಕೊಂಡು ಹೋಗ್ತಿದ್ದೀವಿ. ಆ ಪಾರ್ಟಿ ಕರ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ಪರಿಶ್ರಮ. ಈಗ ನೀವೇ ನೋಡ್ತಿದ್ದೀರಿ, ರಿಸರ್ವೇಷನ್ ಮಾಡಲಿಕ್ಕೆ ಈಗೆಲ್ಲ ಅಕ್ಕಂದರು ರೈಲ್ವೆ ಸ್ಟೇಷನಲ್ಲಿದ್ದಾರೆ. ಎಲ್ಲ ಅಲ್ಲಿ ಹೇಳೋದು ಮಾಡೋದು, ಒಂದಿಲ್ಲ ಅಂದರೆ ಇನ್ನೊಂದು ಟಿಕೆಟು, ಇಲ್ಲರೆ ಥರ್ಡ್ AC, ಮತ್ತೊಂದು ಕೂಡಲೇ ನಿರ್ಣಯ ತಗೋಬೇಕಲ್ಲ. ಇನ್ನೊಂದು ಗ್ರೂಪ್ ಕರ್ಕೊಂಡು ಹೋಗ್ಬೇಕು. ಮೊದಲೆಲ್ಲ ನಾವು ಇಲ್ಲಿಂದ ಮೀರಜ್ನಿಂದ ಬಾಂಬೆ ವಿಟಿಯಿಂದ ಸೆಂಟ್ರಲ್ಲು, ಅಲ್ಲಿಂದ ಅಹಮದಾಬಾದ್ನಿಂದ ಅಬ್ರೋಡು, ಎಷ್ಟು ಟ್ರೈನ್ ಬದಲು ಮಾಡ್ಕೊಂಡು ಹೋಗ್ಬೇಕು. ಮತ್ತು ಈ ಪರಿವಾರವನ್ನು ಕರ್ಕೊಂಡು ಹೋಗ್ಬೇಕು. ಆವಾಗ ವೀಲ್ ಸುಟ್ಕೇಸ್ ಎಲ್ಲ ಇಲ್ಲ, ಟ್ರಂಕು ತಲೆ ಮೇಲೆ ಹೊತ್ಕೊಂಡು ಹೋಗ್ತಿದ್ದೆವು ಕೆಲವೊಮ್ಮೆ. ಎಷ್ಟು ಪರಿಶ್ರಮ ಇತ್ತು ಒಂದು ಗ್ರೂಪ್ ಕರ್ಕೊಂಡು ಹೋಗ್ಬೇಕಾದ್ರೆ. ಮತ್ತು ಅಲ್ಲಿಂದ ಮೇಲೆ ಹೋದ ನಂತರ ಕೆಲವರಿಗೆ ಪಾಂಡವ ಭವನದಲ್ಲಿ ಉಳ್ಕೊಳ್ಳಿಕ್ಕೆ ಕೊಡ್ತಿದ್ರು, ಕೆಲವರಿಗೆ ಸುಖಧಾಮದಲ್ಲಿ ಕೊಡ್ತಿದ್ರು, ಕೆಲವರಿಗೆ ವಿಶಾಲ ಭವನದಲ್ಲಿ ಕೊಡ್ತಿದ್ರು. ಆಮೇಲೆ ಈಗ ಪಾರ್ಟಿ ಮಿಲ್ನ ದಾದಿ ಭೇಟಿ ಆಗ್ತಾರೆ ಅನ್ನೋ ಏನು ಮಾಡ್ಬೇಕು, ಅವ್ರನ್ನ ಕರೀಲಿಕ್ಕೆ ಹೋಗ್ಬೇಕಲ್ಲ. ಈಗೆಲ್ಲ ಹಾಗಲ್ಲ. ಏನಿದೆ ಎಲ್ಲರ ಕೈಯಲ್ಲಿ ಫೋನು, ಎಲ್ಲಿಂದ ಎಲ್ಲಿ ಬೇಕಾದ್ರೆ ಯಾವ ಮೂಲೆಯಲ್ಲಿದ್ದರೂ ಕರಿಬೋದು. ಮೊದಲಾಗೆಲ್ಲ ಓಡ್ಕೊಂಡು ಹೋಗ್ತಿದ್ದೆವು. ವಿಶಾಲ ಭವನ ಅಂತಂದರೆ ಅದರ ಹಿಂಬದಿ, ಪಾಂಡವ ಭವನ ಒಳಗಡೆ ಹೋಗಿ ಹಿಂಗೆ ವಿಶಾಲ ಭವನ. ಇನ್ನು ಸುಖಧಾಮ ಅಂತೂ ತಮ್ಗೆ ಗೊತ್ತಿದೆ, ಹೊರಗಡೆನೇ ಸುಖಧಾಮ ಇದೆ. ಇನ್ನು ಜ್ಞಾನ ವಿಜ್ಞಾನ ಭವನ ಇದೆ, ಸುದರ್ಶನ ಭವನ ಇದೆ. ಪಾರ್ಟಿ ಒಂದೇ ಕಡೆ ಉಳಿಲಿಕ್ಕೆ ಬಿಡ್ತಿರಲಿಲ್ಲ, ಕೆಲವ್ರನ್ನ ಇರಲಿ ಕೆಲವ್ರನ್ನ ಅಲ್ಲಿ ಎಲ್ಲೆಲ್ಲೋ ಇರಿಸ್ತಿದ್ರು. ಮತ್ತು ನಾವು ಆ ಪರಿವಾರವನ್ನು ಏನು ಮಾಡ್ಲಿಕ್ಕೆ ಹೋಗ್ಬೇಕು, ಅವ್ರನ್ನ ಸರಿಯಾದ ಸಮಯಕ್ಕೆ ದಾದಿ ಭೇಟಿ ಮತ್ತೊಂದು ಭೇಟಿ ಇದ್ರೆ ಕರೀಲಿಕ್ಕೆ ಹೋಗ್ಬೇಕು. ಎಷ್ಟು ಭಾಗದೌಡು. ಹಾಂ, ನೀವು ಪಂಡಾಗಿ ಭಾಳಷ್ಟು ಏನು ಮಾಡಿದ್ದೀರಿ, ಮೆಹನತ್ ಬಹುತ್ ಕರ್ತಿ ಹೈ, ಎಕ್ಸಸೈಸ್ ಹಚ್ಚಿ ಹೋ ಜಾತಿ ಅಂತಾರೆ ಬಾಬಾ. ಯಾಕೆಂದರೆ ವಿಶಾಲ ಭವನ ಹೋಗ್ಬೇಕಾದ್ರೆ ಗುಡುಗುಡು ಅಂತ ಏನು ಮಾಡ್ಬೇಕು, ಮೆಟ್ಲು ಹತ್ಬೇಕು, ಅಲ್ಲೆಲ್ಲ ಲಿಫ್ಟ್ ಇಲ್ಲ. ಸೆಂಟರ್ ಪರ್ತೋ ಪೈದಲ್ ಕರ್ತಿ ನಹಿ ಹೋ, ನೀವು ಸೇವಾ ಕೇಂದ್ರದಲ್ಲಿ ಎಲ್ಲ ಓಡಾಡಂಗೆ ಇಲ್ಲ ಅಂತಾರೆ ಬಾಬಾ. ಜಬ್ ಶುರು ಮೇ ಸೇವಾ ಆರಂಭ ಕಿ ತೋ ಪೈದಲ್ ಜಾತಿ ಥಿ ನಾ. ಮೊದಲು ಸೇವೆಯ ಪ್ರಾರಂಭದಲ್ಲಿ ಎಲ್ಲ ಕಾಲ್ನಡಿಗೆಯಿಂದಲೇ ಏನು ಮಾಡ್ತಿದ್ದೆವು, ಸೇವೆಗೆ ಹೋಗ್ತಿದ್ದೆವು. ಎಲ್ಲ ಗಲ್ಲಿ ಅಡ್ಡಾಡಿವಿ. ಭಾಳ ವರ್ಷದ ಹಿಂದೆನೂ ಬೇಡ, ಗಲ್ಲಿ ಗೊತ್ತು, ಯಾವ ಏರಿಯಾ ಗೊತ್ತು, ಯಾವುದು. ಈಗ ಡೆವಲಪ್ ಆದ ಎಕ್ಸ್ಟೆನ್ಷನ್ ನಮಗೆ ಗೊತ್ತಿಲ್ಲದಿರ್ಬೋದು. ಮೊದಲೆಲ್ಲ ಕಾಲ್ನಡಿಗೆಯಲ್ಲೇ ಹೋಗ್ತಿತ್ತು. ಆಪಕ್ಕೆ ಬಡಿ ದಾದಿಯ ಪೈದಲ್ ಜಾತಿತಿ. ನಮ್ಮ ದೊಡ್ಡ ದಾದಿ ಪ್ರಕಾಶ್ಮಣಿ ದಾದಿ ಕಾಲ್ನಡಿಗೆಯಲ್ಲೇ ಹೋಗ್ತಿದ್ರು. ಸಾಮಾನ್ ಕ ತೈಲ ಹಾತ್ ಮೇ ಉಟಾಯ ಅವ್ರು ಪೈದಲ್ ಚಲಿ. ಸಾಮಾನಿನ ಬ್ಯಾಗನ್ನು ಕೈಯಲ್ಲಿ ಇಟ್ಕೊಂಡು ಕಾಲ್ನಡಿಗೆಯಲ್ಲೇ ಹೋಗ್ತಿದ್ರು. ಆಜ್ ಕಲ್ ತೋ ಆಪ್ ಸಬ್ ಬನೆ ಬನಾಯೆ ಪರ್ ಆಯೆ ಹೋ. ಎಷ್ಟು ರೆಡಿಮೇಡ್ ಎಲ್ಲ ಸೆಂಟ್ರು, ಎಲ್ಲ ವ್ಯವಸ್ಥೆಗಳು. ನಾವು ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ ಎಂದಿಗೂ ಜೀವನದಲ್ಲಿ ಆಟೋ ಹತ್ತಿದವರೇ ಅಲ್ಲ. ಎಲ್ಲ ಬ್ಯಾಗ್ ಇದ್ದರೂ ಸಹಿತ ಏನು ಮಾಡ್ಕೊಂಬರ್ತಿದ್ದೆವು, ಎತ್ಕೊಂಬರ್ತಿದ್ದೆವು. ಇಲ್ಲಿಗೆ ನೀರು ಬೇಕಾದರೆ ಆ ಗುಡಿಯ ಪಕ್ಕದಲ್ಲಿರೋ ಬೋರ್ನಿಂದ ನೀರು ಹೊಡೆದು ನೀರು ತುಂಬ್ತಿದ್ದೆವು. ಇಲ್ಲಿ ಬಂದಾಗ ಇವ್ರಿಗೆ ಬಂದಾಗ ಎಷ್ಟು ಪರಿಶ್ರಮ ಇತ್ತು. ಆವಾಗ ಗ್ರೌಂಡ್ ಫ್ಲೋರ್ ಅಷ್ಟೇ ಇತ್ತು. ನಮಗಿಂತ ಮೊದಲು ಬಂದವರು ಇಲ್ಲಿ ಎಷ್ಟು ಪರಿಶ್ರಮ ಪಟ್ಟಾರ. ಈ ಜಾಗ ಹಿಡಿಬೇಕಾದ್ರೆ ಎಷ್ಟು ಪರಿಶ್ರಮ, ಇಲ್ಲಿ ಫೌಂಡೇಶನ್ ಹಾಕ್ಬೇಕಾದ್ರೆ ಎಷ್ಟು ಪರಿಶ್ರಮ.
ಎಷ್ಟು ಜನರದ ಅಡೆತಡೆಗಳು. ಮೊದಲೆಲ್ಲ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಒಂದು ಜಾಗ ಹಿಡಿದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಆವಾಗ ಈಗ ನನಗೆ ಹಣ ಇಲ್ಲ ಕೈಯಲ್ಲಿ. ಎಷ್ಟು ಪರಿಶ್ರಮದಿಂದ ಮೊದಲೆಲ್ಲ ಯಜ್ಞದಲ್ಲಿ ಪರಿಶ್ರಮ ಪಟ್ಟಿದ್ದಾರೆ. ಬಾಬಾ ಅಂತಾರೆ, ಈಗ ಬಂದಂಥ ಟೀಚರ್ಸ್ ಬನೆ ಬನಾಯೆ ಪರ್ ಆ ಗಯೆ. तो लक्की हो ना, ಲಕ್ಕಿ ಹೋನ. ಅಯ್ಯೋ ನಾವು ಆವಾಗಲೇ ಇರಬೇಕಿತ್ತಪ್ಪ, ಇಷ್ಟು ಸುಖದ ಜೀವನ ಬೇಡ, ಕಷ್ಟದ ಲೈಫ್ನಲ್ಲೇ ಮೇಲೆ ಬರಬೇಕು ಅನಿಸ್ತದೋ, ಅಥವಾ ಚಲೋ ಆಯಿತು ನಾನು ಇಷ್ಟು ಲೇಟ್ ಬಂದದ್ದು, ಎಷ್ಟು ರೆಡಿಮೇಡ್ ಇದೆ ಅಲ್ಲ. ಬನೆ ಬನಾಯೆ ಸೆಂಟರ್ ಮಿಲ್ ಗಯೆ, ಅಪ್ಪನೆ ಮಕಾನ್ ಹೋಗಯೆ. ಈಗೆಲ್ಲ ಸೇವಾ ಕೇಂದ್ರನೂ ಸ್ವಂತ ಬಿಲ್ಡಿಂಗ್ ಆಗಿದೆ. ಮೊದಲೆಲ್ಲ ಬಾಡಿಗೆ ಇತ್ತು. ಬಾಡಿಗೆ ಅಂದ ಕೂಡಲೇ ಅವ್ರು ಬಿಡಿ ಅಂದ ಕೂಡಲೇ ಮತ್ತೇನು ಮಾಡಬೇಕು, ಇನ್ನೊಂದು ಕಡೆ ಶಿಫ್ಟ್ ಮಾಡಬೇಕು, ಮತ್ತೊಂದು ಬಾಡಿಗೆ ಮನೆ ಹುಡುಕಬೇಕು. पहले तो जमुना घाट पर रही थी, एक ही कमरा था, रात को सोने का दिन को सेवा का. ಜಮುನಾ ಘಾಟ್ನಲ್ಲಿ ಒಂದು ಸೆಂಟ್ರ್ ಇತ್ತಂತೆ, ಒಂದೇ ಕೋಣೆ, ರಾತ್ರಿ ಎಲ್ಲ ಅದೇ ಕೋಣೆಯಲ್ಲಿ ಏನು ಮಾಡೋದು, ಮಲಗೋದು. ಬೆಳಿಗ್ಗೆ 5-6 ಗಂಟೆಗೆ ಆ ಕೋಣೆಯನ್ನು ಕ್ಲಾಸ್ ಹಾಲ್ ಮಾಡಿಬಿಡೋದು. ಪಟ ಪಟ ಎಲ್ಲ ನೀಟ್ ಮಾಡಿ ಕ್ಲಾಸ್ ಹಾಲ್, ಒಂದೇ ಕೋಣೆ. ರಾತ್ರಿ ಮಲಗಲಿಕ್ಕೆ, ಹಗಲಿಗೆ ಸೇವೆಗೆ. ಕೋರ್ಸೂ ಅಲ್ಲೇ, ಕ್ಲಾಸೂ ಅಲ್ಲೇ. ಲೇಕಿನ್ ಖುಷಿ ಖುಷಿ ಸೆ ಜೋ ತ್ಯಾಗ ಕಿಯಾ ಉಸಿಕೆ ಭಾಗ್ಯ ಕ ಪಲ್ ಅಭಿಕಾರ ಇವನ. ಅವು ಎಷ್ಟು ಖುಷಿ ಖುಷಿಯಲ್ಲಿ ಮಾಡ್ತಿದ್ದೆವು, ಅದರದ್ದು ಭಾಗ್ಯ ಈಗ ಅನುಭವ ಮಾಡ್ತಿದ್ರಲ್ವಾ. ಆಪ್ ಪಲ್ ಕಾನೆಗೆ ಟೈಮ್ ಪರ್ ಆಯಿ ಹೋ. ನೀವೆಲ್ಲ ಈಗ ಫಲ ತಿನ್ನುವಂತಹ ಸಮಯಕ್ಕೆ ಬಂದಿದ್ದೀರಿ. ಬೋಯ ಇನ್ಹೋನೆ ಖಾ ಆಪ್ ರಹಿ ಹೋ. ಬೀಜ ಬಿತ್ತಿದ್ದು ಅವರು, ತಿನ್ನೋದು ನಾವು. ದಾದಿಯರೆಲ್ಲ ಭಾಳ ಪವರ್ಫುಲ್ಲಾಗಿ ಬೀಜ ಬಿತ್ತಿದ್ರು, ನಾವು ಆರಾಮ ಏನು ಮಾಡ್ತಿದ್ದೀವಿ, ತಿಂತಾ ಇದ್ದೀವಿ. ಇದು ಒಂದು ಮನುಷ್ಯನ ನೇಚರ್. ಅವನು ತನ್ನ ಹಿತ್ತಲಲ್ಲಿ ಒಂದು ಮಾವಿನ ಮರ, ಮಾವಿನ ಬೀಜ ಒಂದು ಇದು ಅಂತಾನವನು ಏನಂತ, ನಾನು ಇದ್ರದ್ದು ತಿನ್ನದಿದ್ರು ಮುಂದಕ್ಕೆ ಏನು ಮಾಡ್ತಾರೆ, ಇದರದ್ದು ಫಲ ಎಲ್ಲರೂ ತಿನ್ನಲಿ. ಎಷ್ಟು ಪ್ರೀತಿಯಿಂದ ಒಂದು ಹಣ್ಣಿನ ಗಿಡ, ಒಂದು ಹಲಸಿನ ಮರ ಎಲ್ಲ ಬೀಜ ಹಾಕಬೇಕಾದರೆ ಮನುಷ್ಯ ಆ ರೀತಿ ಯೋಚನೆ ಮಾಡ್ತಾನೆ. ಯಾಕೆಂದ್ರೆ ಅದು ಬೆಳೆದು ದೊಡ್ಡದಾಗಿ ಫಲ ತಿನ್ನುವಾಗ ಅವನೇ ಇರಂಗಿಲ್ಲ. ಆದರೆ ಎಲ್ಲ ಹಿರಿಯರು, ಮಹಾರಥಿಗಳು, ದಾದಿಯರು ಎಲ್ಲ ಬೀಜ ಬಿತ್ತಿದ್ರು. ನಾವೆಲ್ಲ ಏನು ಮಾಡ್ತಿದ್ದೀವಿ, ಪಲ್ ಖಾ ರಹಿ ಹೋ. ಆಪ್ ಪಲ್ ಖಾನೆ ಕೆ ಟೈಮ್ ಪರ್ ಆಯಿ ಹೋ, ಬೋಯಾ ಇನ್ಹೋನೆ ಖಾ ಆಪ್ ರಹಿ ಹೋ. ಪಲ್ ಖಾನಾ ತೋ ಬಹುತ್ ಸಹಜ ಹೈ, ಅಬ್ ಐಸೆ ಫಲಸ್ವರೂಪ ಕ್ವಾಲಿಟಿ ನಿಕಾಲೋ. ಈಗ ನಮ್ಮ ಕೆಲಸ ಏನು, ಅಂತಹ ಫಲಸ್ವರೂಪ ಕ್ವಾಲಿಟಿಯನ್ನು ತಯಾರು ಮಾಡಿ. ಸಮಜಾ, ಕ್ವಾಂಟಿಟಿ ತೋ ಹೈ ಅವ್ರು ಯಹ ಬಿ ಚಾಹಿಯೇನಾ. ಭಾಳಷ್ಟು ಪರಿವಾರದ ಸಂಖ್ಯೆ ಬಹಳಷ್ಟು ವೃದ್ಧಿಯಾಗಿದೆ. ಆ ಕ್ವಾಂಟಿಟಿಯಲ್ಲಿ ಎಂಥ ಆತ್ಮಗಳನ್ನು ತಯಾರು ಮಾಡಬೇಕು, ಕ್ವಾಲಿಟಿ ಆತ್ಮಗಳನ್ನು ತಯಾರು ಮಾಡಿ. 9 लाख तक जाना है तो क्वांटिटी और क्वालिटी दोनों चाहिए. लेकिन 16,000 की पक्की माला तो तैयार करो. 16,000 ಪಕ್ವವಾದ ಮಾಲೆಯನ್ನು ತಯಾರು ಮಾಡಿ. ಅಭಿ ಕ್ವಾಂಟಿಟಿ ಕಿ ಸೇವಾ ಪರ್ ವಿಶೇಷ ಕ್ವಾಲಿಟಿ ಕಿ ಸೇವಾ ಪರ್ ವಿಶೇಷ ಅಂಡರ್ಲೈನ್ ಕರೋ. ಎಲ್ಲ ಕೋರ್ಸ್ ಕೊಡ್ತೀವಿ, ಎಕ್ಸಿಬಿಷನ್ ಮಾಡ್ತೀವಿ, ಎಲ್ಲ ಜನ ಎಲ್ಲ ಬರ್ತಾರೆ. ಆದರೆ ಕ್ವಾಲಿಟಿ ಆತ್ಮಗಳನ್ನು ತಯಾರು ಮಾಡೋದ್ರ ಬಗ್ಗೆ ಅಂಡರ್ಲೈನ್ ಹಾಕ್ರಿ. हर ग्रुप में टीचर्स भी आती, कुमारियाँ भी आती, लेकिन निकलती नहीं है. ಎಲ್ಲ ಗ್ರೂಪಿನಲ್ಲಿ ಎಷ್ಟೋ ಜನ ಟೀಚರ್ಸ್ ಬರ್ತಾರೆ, ಅವ್ರ ಜೊತೆಗೆ ಯಾರು ಬರ್ತಾರೆ, ಕುಮಾರಿಯರು ಬರ್ತಾರೆ. ಮಧುಬನ್ ಅಚ್ಚಾ ಲಗ್ತಾ, ಬಾಪ್ ಸೆ ಪ್ಯಾರ್ ಭೀ ಹೈ. ಮಧುಬನನೇ ಇಷ್ಟ ಆಗ್ತದೆ ಕುಮಾರಿಯರಿಗೆ. ಆಮೇಲೆ ಬಾಬನ ಜೊತೆಗೂ ಬಹಳ ಪ್ರೀತಿ ಇದೆ. ಆದರೆ ಸಮರ್ಪಣ ಹೋನೆ ಮೇ ಸೋಚತಿಯೇ, ಬಾಬಾ ಇಷ್ಟ, ಮಧುಬನ ಇಷ್ಟ, ಆದರೆ ಸಮರ್ಪಣೆ ಆಗಲಿಕ್ಕೆ ಯೋಚನೆ ಮಾಡ್ತಾರೆ. ಜೋ ಸ್ವಯಂ ಆಫರ್ ಕರ್ತಾ ಹೈ वो ನಿರ್ವಿಘ್ನ ಚಲ್ತಾ ಹೈ. ಸಮರ್ಪಣೆ ಯಾವಾಗಲೂ ಸ್ವಯಂ ತಾವೇ ತಮ್ಮನ್ನು ಅರ್ಪಣೆ ಮಾಡಿಕೊಂಡ್ರೆ ಅಂಥವರು ನಿರ್ವಿಘ್ನ ಇರ್ತಾರೆ. ಯಾರು ಕೇನೆಸೆ ಚಲ್ತಾ ಇಲ್ಲ, ನೀ ಸಮರ್ಪಣೆ ಆಗು ಅಂತ ಹೇಳಿ ಅವರನ್ನು ಯಾರು ಸಮರ್ಪಣೆ ಮಾಡಿದರೆ ವಹು ರುಕ್ತಾ ಫಿರ್ ಚಲ್ತಾ, ರುಕ್ತಾ ಚಲ್ತಾ. ಸ್ವಯಂ ಇಂಟ್ರೆಸ್ಟ್ನಿಂದ ಸಮರ್ಪಣೆ ಆದರೆ ಅವರು ನಿರ್ವಿಘ್ನ ಚಲ್ತಾ. ಬಾರ್ ಆಪ್ಕೋ ಈ ಕಹೆಂಗೆನಾ, ಕುಮಾರಿಯರಿಗೆ ನಾವು
ಬಾರಿ ಬಾರಿ ಬನ್ನಿ ಬನ್ನಿ ಅಂತ ನಾವು ಸಮರ್ಪಣೆಗೆ ಅಂತ ಅನ್ನಂಗಿಲ್ಲ. ಹಮ್ಮನೆ ತೋ ಪಾಲೇ ಕಹಾತ ಸರೆಂಡರ್ ನಹೀ ಹೋನಾ ಚಾಹಿಯೇ. वह बार बार आपको ही कहेंगे. कोई सोचती है इसे तो बाहर रहकर सेवा करे तो अच्छा है. ಕೆಲವರು ಹಂಗೆ ಹೇಳಿ ಹೇಳಿ ಸರೆಂಡರ್ ಆಗಿರ್ತಾರೆ. ಅಷ್ಟೊತ್ತಿಗೆ ಅಯ್ಯೋ ನಾನು ಇದಕ್ಕಿಂತ ಸರೆಂಡ್ರಾಕ್ಕಿಂತ ನಾನು ಅಲ್ಲೇ ಇದ್ದರೆ ಚೆನ್ನಾಗಿತ್ತು ಅಂತ ಕೆಲವರು ಸಂಕಲ್ಪ ಮಾಡ್ತಾರೆ. ನಾನು ಹೊರಗಡೆ ಇದ್ದು ಸೇವೆ ಮಾಡಿದ್ರೆ ಚಲೋ ಇತ್ತು ಅಂತಾರೆ. ಲೇಕಿನ್ ಬಾಹರ್ ರಹಕರ್ ಸೇವಾ ಕರ್ನಾ और त्याग करके सेवा करना इसमें बहुत अंतर है. ಎಲ್ಲವನ್ನ ತ್ಯಾಗ ಮಾಡಿ ಸೇವಾ ಕೇಂದ್ರದಲ್ಲಿ ಸಮರ್ಪಣೆಯಾಗಿ ಸೇವೆ ಮಾಡೋದಕ್ಕೂ ಹೊರಗಡೆ ಇದ್ದುಕೊಂಡು ಜಾಬ್ ಮಾಡ್ಕೊಂಡು ಸೇವೆ ಮಾಡೋದಕ್ಕೂ बहुत अंतर है, ಭಾಳ ಅಂತರ ಇದೆ. जो समर्पण के महत्व को जानते, ಫುಲ್ ಸಮರ್ಪಣೆ ಅದರ ಮಹತ್ವತೆಯನ್ನು ಯಾರು ತಿಳ್ಕೊಳ್ತಾರೋ वो सदा ही अपने को कई बातों से किनारे हो आराम से आ गए, कई मेहनत से छूट गए. ಯಾರು ಪೂರ್ಣ ಸಮರ್ಪಿತ ಲೈಫನ್ನು ನಡೆಸ್ತಾರೋ ಅವರು ಕೆಲವು ಮಾತುಗಳಲ್ಲಿ ಆರಾಮ ಫ್ರೀ ಇರ್ತಾರೆ, ಕಿನಾರ. ಆಮೇಲೆ ಎಲ್ಲ ಪರಿಶ್ರಮದಿಂದ ಮುಕ್ತ. तो टीचर्स अपने महत्व का अच्छी रीति जानते हो ना. नौकरी और यह सेवा दोनों काम करने वाले अच्छे व एक काम करने वाले अच्छे. ಯಾಕೆಂದರೆ ಇವತ್ತಿನ ಕುಮಾರಿಯರೆಲ್ಲ ನೌಕರಿ ನೌಕರಿ ನೌಕರಿ, ಜಾಬ್ 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 ಮಾಡೋದು ಮತ್ತು ಪುರುಷಾರ್ಥ ಮಾಡೋದು ಎರಡೂ ಮಾಡೋದು ಒಳ್ಳೆಯದು ಅಥವಾ ಒಂದು ಕೆಲಸ ಮಾಡೋದು ಒಳ್ಳೆಯದು? ಕುಮಾರಿಯರಿಗೆ ಕೇಳ್ತಾರೆ ಬಾಬಾ, उनको फिर भी डबल पार्ट बजाना पड़ता. भला निर्बंधन है फिर भी डबल पार्ट. ನಿರ್ಬಂಧನ ಫ್ರೀ, ಅವ್ರು ಆರಾಮ ಸೆಂಟ್ರಿ ಬರ್ಬೋದು, ಆದರೆ ಡಬಲ್ ಪಾರ್ಟ್ ಮಾಡ್ತಾರೆ. ಯಾವ ಡಬಲ್ ಪಾರ್ಟ್? ಸಪೋರ್ಟ್ ಮಾಡೋವ ನಾವು ಅದಕ್ಕೆ? ಇಲ್ಲ, ನೀವು ಜಾಬ್ ಮಾಡಿ, ನೀವು ಹಣ ಸಂಪಾದನೆ ಮಾಡಿ ಅನ್ನೋಣವ. ಬಾಬಾ ಏನಂತಾರೆ? ಡಬಲ್ ಪಾರ್ಟ್ ಮಾಡಬೇಕು, ಒಂದೇ ಪಾರ್ಟ್ ಮಾಡಬೇಕಂತಾರೆ. ಯಾವ ಲೈಫ್ ಇಂಪಾರ್ಟೆಂಟ್? ಯಾವ ಲೈಫ್ ವಿಶೇಷತೆ? ಯಾವ ಲೈಫ್ महत्वपूर्ण? बाबा अंतर डबल पार्ट तो है ना, आपका तो एक ही पार्ट है. प्रवृत्ति वालों का ಸಂಸಾರ ಸರ್ದು ಎಷ್ಟು ಪಾರ್ಟ್? ಪೂರ್ಣ ಸಮರ್ಪಣೆ ಆದವ್ರದ್ದು ಏಕಿ ಪಾರ್ಟ್. ಜಾಬ್ ಮಾಡಿಕೊಂಡು ಕುಮಾರಿಯರ್ದು ಡಬಲ್ ಪಾರ್ಟ್. ಸಂಸಾರಸ್ಥರದು ತೀನ್ ಪಾರ್ಟ್. ತೀನ್ ಪಾರ್ಟ್ ಬಜಾನ ಪಡ್ತಾ. ಏಕ ಪಡಾಯಿ ಕಾ ಸಂಸಾರಸ್ಥರಾದರೂ ದಿನ ಕ್ಲಾಸಿಗೆ ಬರಬೇಕು, ಪುರುಷಾರ್ಥ ಮಾಡಬೇಕು. ದೂಸರ ಸೇವಾಕ, ಸೇವೆಯಲ್ಲಿ ಸಹಾಯ ಕೊಡಬೇಕು. ಸಾಥ್ ಪ್ರವೃತ್ತಿಕೋ ಪಾಲನೆಕ, ಜೊತೆಗೆ ಸಂಸಾರವನ್ನು ಏನು ಮಾಡಬೇಕು? ಪಾಲನೆ ಮಾಡಬೇಕು. ಆಪತ್ತು ಸಬ್ ಬಾತೊಂದು ಚೂಟ್ ಗೈ. ಟೀಚರ್ಸಿಗೆ ಅಂತಾರೆ ಬಾಬಾ, ಎಲ್ಲ ಮಾತಿನಿಂದ ಫ್ರೀ. ಅಚ್ಚ, ಈ ರೀತಿ ಬಾಬಾ ನಮ್ಮ ಲೈಫಿನ ಮಹತ್ವತೆಯನ್ನು ತಿಳಿಸಿಕೊಡ್ತಾರೆ. ನಮ್ಮ ಲೈಫಿನ ವಿಶೇಷತೆಯನ್ನು ಅರಿವು ಮಾಡಿಸ್ತಾರೆ. ಸರ್ವ ಖಜಾನೆ, ಸರ್ವಗುಣ, ಸರ್ವಶಕ್ತಿಯನ್ನು ನಮ್ಮಲ್ಲಿ ತುಂಬ್ತಾರೆ. ಇಷ್ಟಾದ ಮೇಲೂ ನಾವು ಪ್ರಸನ್ನ ಇರಬೇಕಾ ಬೇಡ? ಎಷ್ಟು ಖುಷಿಯಲ್ಲಿರ್ಬೇಕು? ಸದಾ ಪ್ರಸನ್ನ. अच्छा, सर्व सदा प्रसन्नता की विशेषता संपन्न श्रेष्ठ आत्माएं सदा अपनी विशेषता को पहचान कार्य में लगाने वाली सेंसिबल और एसेंसफुल आत्माओं को सदा प्रसन्न रहने वाले, प्रसन्न करने की श्रेष्ठता वाली महान आत्माओं को बाप दादा का याद, प्यार और नमस्ते. सदा ಸದಾ ಪ್ರಸನ್ನತೆಯ ವಿಶೇಷತೆಯಿಂದ ಸಂಪನ್ನ ಇರುವ ಶ್ರೇಷ್ಠಾತ್ಮಗಳಿಗೆ, ಸದಾ ತಮ್ಮ ವಿಶೇಷತೆಯನ್ನು ಅರಿತು ಕಾರ್ಯದಲ್ಲಿ ತೊಡಗಿಸುವ ಸೆನ್ಸಿಬಲ್ ಮತ್ತು ಎಸೆನ್ಸ್ಫುಲ್ ಆತ್ಮಗಳಿಗೆ, ಸದಾ ಪ್ರಸನ್ನ ಇರುವಂಥವರಿಗೆ, ಪ್ರಸನ್ನ ಇದ್ದು ಆ ಪ್ರಸನ್ನತೆಯ ಶ್ರೇಷ್ಠತೆಯಿಂದ ಮಹಾನ್ ಆತ್ಮವಂಕೋ, ಪ್ರಸನ್ನತೆಯ ಶ್ರೇಷ್ಠತೆ ಇದ್ದರೆ ನಾವೇ ಮಹಾನಾತ್ಮವಂಕೋ ಬಾಪ್ತಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಬಾಪ್ತಾದ ಮಿಲ್ನ ಮಾಡುವಾಗ ಬಾಬರವರ ಮುಂದೆ ಆಗ್ರಾ ಮತ್ತು ರಾಜಸ್ಥಾನ ವಲಯದಿಂದ
ಮಕ್ಕಳು ಕೂತ್ಕೊಂಡಿದ್ರು. ಬಾಬಾ ಪ್ರಶ್ನೆ ಕೇಳ್ತಾರೆ, ಸದಾ अपने को अकाल तख्त नशीन श्रेष्ठ आत्मा समझते हो? आत्मा अकाल है तो उसका तख्त भी अकाल तख्त हो गया ना. ಆತ್ಮ ಅಕಾಲ, ಆತ್ಮ ಅವಿನಾಶಿ, ಅದು ಕೂತ್ಕೊಳ್ಳುವಂಥ ಸಿಂಹಾಸನ ಅಕಾಲ ತಖ್ತ. ಈ ಲೌಕಿಕದಲ್ಲಿರುವಂಥ ಸಿಂಹಾಸನದಲ್ಲಿ ಕೂತ್ಕೋಬೇಕಾದರೆ ಎಷ್ಟು ನಶೆ ಅವರಿಗೆ. ಈ ಅಕಾಲ ತಖ್ತಿನಲ್ಲಿ ಕೂತ್ಕೊಂಡು ಆತ್ಮ ಎಲ್ಲ ಕೆಲಸವನ್ನು ಮಾಡಿಸ್ತಾ ಇದೆ. ನಾವು ಈ ಸ್ವಮಾನವನ್ನು ನೆನ್ಪಿಡ್ಕೋಬೇಕು. ತತ್ ನಶೀನ್ ಆತ್ಮ ಹೂँ. ಈ ಸ್ಮೃತಿಯಿಂದ ಸ್ವರಾಜ್ಯದ ಸ್ಮೃತಿ ಸಹಜವಾಗಿ ಬರ್ತದೆ. राजा भी जब तख्त पर बैठता है तो राजाई नशा राजाई ಖುಷಿ ಸ್ವತಃ होती है. ರಾಜನಿಗೆ ಸಿಂಹಾಸನದಲ್ಲಿ ಕೂತ್ಕೊಂಡಾಗ ಅವನಿಗೆ ನಶೆ ಎಷ್ಟು, ತಾನು ರಾಜ ಅಂತ ಖುಷಿ ಎಷ್ಟು. ಅದೇ ರೀತಿ ನಾವು ಸಹ ಆತ್ಮಜ್ಯೋತಿ ಸಿಂಹಾಸನ ಅಧಿಕಾರಿ ತಖ್ತ್ ನಶೀನ್ ಆತ್ಮ ಅಂಥವರೇ ಸ್ವರಾಜ್ಯ ಅಧಿಕಾರಿ ರಾಜ. ಈ ಸ್ಮೃತಿಯಲ್ಲಿದ್ದರೆ ಕರ್ಮೇಂದ್ರಿಯ ಸ್ವತಃ ನಮ್ಮ ಆರ್ಡರ್ ಪ್ರಕಾರ ನಡೀತದೆ. ತಮ್ಮನ್ನು ಅಕಾಲ ತಖ್ತ್ ನಶೀನ್ ಅಂತ ತಿಳ್ಕೊಂಡು ನಡೆಯಿರಿ. ಉನ್ಕೆ ಲಿಯೇ ಬಾಪ್ ಕಾ ಭೀ ದಿಲ್ ತಖ್ತ್ ಹೈ. ನಾನು ಆತ್ಮ ಅಕಾಲ್ ತಖ್ತ್ ನಶೀನ್, ಬ್ರಕೋಟೆ ಸಿಂಹಾಸನದಲ್ಲಿ ಆಸೀನನಾಗಿರುವ ಆತ್ಮ ರಾಜ ನಾನು. ಈ ರೀತಿ ನೀವು ಅನುಭವ ಮಾಡಿದರೆ ಅಂಥವರ ಪಾಲಿಗೆ ಬಾಬರವರ ದಿಲ್ ತಖ್ತ್ ಸಹ ಇದೆ. ತಂದೆಯ ಹೃದಯ ಸಿಂಹಾಸನನು ಅವರ ಪಾಲಿಗೆ ಇರ್ತದೆ. ನೋಡಿ, ಆತ್ಮ ಸಮಜನೆ ಸೆ ಬಾಪಿ ಯಾದಾತ. ನಮ್ಮನ್ನು ಆತ್ಮ ಅಂತ ತಿಳ್ಕೊಂಡ್ರೆ ಸಾಕು. ನಾವು ಅಕಾಲ ತಖ್ತ್ ನಶೀನ್ ಆತ್ಮ ನಾನು ಬ್ರಕೋಟೆ ಸಿಂಹಾಸನದಲ್ಲಿ ಆಸೀನನಾಗಿದ್ದೀನಿ. ಈ ಸ್ಮೃತಿ ಇದ್ದರೆ ಸಹಜವಾಗಿ ಬಾಬನ ನೆನಪು ಸಹಿತ ಬರ್ತದೆ. ಬಾಬಾ ತಿಳಿಸ್ತಾರೆ, ನಾನು ಆತ್ಮ ಅಂತ ತಿಳ್ಕೊಂಡಾಗ ನಾ ದೇಹ ಹೈ, ನಾ ದೇಹಕ್ಕೆ ಸಂಬಂಧ ಹೈ, ನಾ ಪದಾರ್ಥ ಹೈ, ಏಕ ಬಾಪ್ ಹಿ ಸಂಸಾರ ಹೈ. इसलिए अकाल तख्त नशीन बाप के दिल तख्त नशीन भी बनते. ಅಕಾಲ ತಖ್ತ್ ನಶೀನ್ ಯಾರಾಗ್ತಾರೋ ಅವರು ಶಿವತಂದೆಯ ಹೃದಯ ಸಿಂಹಾಸನಕ್ಕೂ ಅಧಿಕಾರಿಗಳು. ನಾನು ಆತ್ಮ ಅಂತ ತಿಳ್ಕೊಂಡ್ರೆ, ಅಕಾಲ ತಖ್ತಿನಲ್ಲಿ ನಾನು ಇದ್ದೀನಿ ಅಂತ ಅನುಭವ ಮಾಡಿದರೆ ಅಂಥವರಿಗೆ ದೇಹದ ಸಂಬಂಧ ಪದಾರ್ಥ ಯಾವುದೂ ನೆನಪಿ ಬರದೆ ಬಾಬನೇ ನನ್ನ ಸಂಸಾರ. ಆವಾಗ ತಂದೆ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಯಾಗ್ತೀವಿ. ಬಾಬನ ಹೃದಯ ಎಲ್ಲ ಮಕ್ಕಳಿಗೂ ಬಾಪ ಕಿ ದಿಲ್ ಮೇ ಐಸೆ ಬಚ್ಚೆ ಹಿ ರಹತೆ ಹಿ. ಬಾಬನ ಹೃದಯ ಸಿಂಹಾಸನದಲ್ಲಿ ಯಾವ ಮಕ್ಕಳು ಕೂತ್ಕೊಳ್ತಾರೆ? ಏಕ ಬಾಪ್ ದೂಸರಾ ನಾ ಕೋಯಿ ತೋ ಡಬಲ್ ತಖ್ತ್ ಹೋಗಯ್ಯನ. ಅಂಥವರೇ ಬಾಬರವರ ಹೃದಯ ಸಿಂಹಾಸನದಲ್ಲಿ ಕೂತ್ಕೊಳ್ಳೋರು. ಡಬಲ್ ತಖ್ತ್ ಆಯ್ತಲ್ಲ ನಮಗೆ. ಒಂದು ಆತ್ಮ ಬ್ರಕೋಟೆ ಸಿಂಹಾಸನ ತಖ್ತ್ ನಶೀನ್ ಆತ್ಮ. ಎರಡನೇದಾಗಿ ಬಾಬಾ ತಿಳಿಸ್ತಿದ್ದಾರೆ ತಂದೆಯ ಹೃದಯ ಸಿಂಹಾಸನ. ನಮಗೆ ಡಬಲ್ ಸಿಂಹಾಸನ. ಲೌಕಿಕದಲ್ಲಿ ಯಾರು ಮುದ್ದು ಮುದ್ದು ಮಕ್ಕಳಿದ್ದಾರೋ ಬಹುತ್ ಪ್ಯಾರೆ ಹೋತೆ ಹಿ, ಉನ್ಹೇ ಸದಾ ಗೋದಿ ಮೇ ಬಿಟಾಯೆಂಗೆ, ಊಪರ್ ಬಿಟಾಯೆಂಗೆ, ನೀಚೆ ನಹಿ. ಭಾಳ ಮುದ್ದು ಮಕ್ಕಳು, ಪ್ರೀತಿ ಮಾಡುವಂಥ ಮಕ್ಕಳನ್ನು ಮಡಿಲಲ್ಲೇ ಎತ್ಕೊಂಡೇ ಇರ್ತಾರೆ, ಕೆಳಗಡೆ ಬಿಡುವುದೇ ಇಲ್ಲ. ಬಾಬನು ಹೇಳ್ತಾರೆ, ನೀವು ಸಹ ಸಿಂಹಾಸನದಲ್ಲೇ ಕೂತ್ಕೊಳ್ಳಿ, ಸಿಂಹಾಸನ ಬಿಟ್ಟು ಕೆಳಗಿಳಿಯಬೇಡಿ. ಜಿಸ್ಕೋ ತಖ್ತ್ ಮಿಲ್ತಾ ಹೈ ದೂಸರಿ ಜಾಗ ಬೈಟೇಗಾ ಕ್ಯಾ. ಸಿಂಹಾಸನನೇ ನಮಗೆ ಸಿಕ್ಕಿದೆ ಅಂತಂದರೆ ಅವರು ಬೇರೆ ಜಾಗದಲ್ಲಿ ಕೂತ್ಕೊಳ್ತಾರಾ? ನಮ್ಮದು ಅಕಾಲ ತಖ್ತ್, ಇಲ್ಲ ಅಂದರೆ ಬಾಬರವರ ದಿಲ್ ತಖ್ತ್. ಅದನ್ನು ಮರೆತು ದೇಹಕ್ಕೆ ಧರ್ನಿ ಮೇ ಮಿಟ್ಟಿ ಮೇ ನಹಿ ಆವೋ. ದೇಹ ಅಂದರೆ ಮಣ್ಣು. ಸಿಂಹಾಸನ ಬಿಟ್ಟು ಮಣ್ಣಿಗೆ ಯಾಕೆ ಇಳಿತೀರಿ? ಮಣ್ಣಲ್ಲಿ ಯಾಕೆ ಬರ್ತೀರಿ? ದೇಹವನ್ನು ಮಣ್ಣು ಅಂತ ಕರೆಯಲಾಗ್ತದೆ. ಮಿಟ್ಟಿ ಮಿಟ್ಟಿ ಮೇ ಮಿಲ್ ಜಾಯೇಗಿ ಐಸೆ ಕೇತೆ ಹೈ ನಾ. ತೋ ದೇಹ ಮೇ ಆನಾ ಅಂದರೆ ಅರ್ಥ ಮಿಟ್ಟಿ ಮೇ ಆನಾ. ಸದಾ
ಅಕಾಲ ತಖ್ತ ನಶೀನಂತೆ ಇರಬೇಕು ವಿನಃ ದೇಹದ ನೆನಪಲ್ಲಿ ಬಂದರೆ, ಪದಾರ್ಥಗಳ ನೆನಪಲ್ಲಿ ಬಂದರೆ, ಸಂಬಂಧ ವಸ್ತು ವೈಭವದ ನೆನಪಲ್ಲಿ ಬಂದರೆ ಮಿಟ್ಟಿ ಮೇ ಆನ. ಆದ್ದರಿಂದ ನಾವೆಲ್ಲ ರಾಯಲ್ ಮಕ್ಕಳು, ಎಂದಿಗೂ ಕಬಿ ಮಿಟ್ಟಿ ಮೇ ನಹಿ ಖೇಲ್ತೆ. ಪರಮಾತ್ಮನ ಮಕ್ಕಳು, ಎಲ್ಲಕ್ಕಿಂತ ರಾಯಲ್ ನಾವು. ಆದ್ದರಿಂದ ಬಾಬನಿಗೇನು ಆಸೆ? ನನ್ನ ಮಕ್ಕಳು ಸದಾಕಾಲಕ್ಕೂ ಸಿಂಹಾಸನದಲ್ಲೇ ಕೂತ್ಕೋಬೇಕು. ಅಥವಾ ತಮಗೆ ತೋಡಿ ತೋಡಿ ದಿಲ್ ಹೋತಿ ಹೈ ಮಿಟ್ಟಿ ಮೇ ಬಿ ಕೇಳಲೆ. ಸ್ವಲ್ಪ ಸ್ವಲ್ಪ ಆಟ ಆಗ್ತದ, ಆಟ ಮನಸ್ಸು ಬರ್ತದ ಆ ಮಣ್ಣಿನಲ್ಲಿ ಆಟ ಆಡಬೇಕಂತ ಹೇಳಿ. ಕೆಲವು ಮಕ್ಕಳು ಇರ್ತವಂತೆ, ಅವುಗಳಿಗೆ ಅಭ್ಯಾಸ ಏನಂದರೆ ಮಿಟ್ಟಿ ಕಾನೇಕಿ ಮಿಟ್ಟಿ ಮೇ ಕೇಳ್ನೇಕಿ ಆದತ್ತು ಇರ್ತದೆ ಕೆಲವು ಮಕ್ಕಳಿಗೆ. ಮಣ್ಣು ತಿನ್ನೋದು, ಮಣ್ಣಿನ ಜೊತೆ ಆಟ ಆಡೋದು. ತೋ ಐಸೆ ತೋ ನೈ ಹೆನಾ. 63 ಜನ್ಮ ಮಣ್ಣಲ್ಲಿ ಆಟ ಆಡ್ಕೊಂಡು ಬಂದ್ರಲ್ವ, ಈಗ ಸಿಂಹಾಸನ ಕೊಡ್ತಿದ್ದಾರೆ ಬಾಬಾ. ಮತ್ತೆ ಯಾಕೆ ಮಣ್ಣಲ್ಲಿ ಆಟ ಆಡ್ತೀರಿ? ಮಣ್ಣಲ್ಲಿ ಆಟ ಆಡೋದಂತಂದರೆ ಮೈಲಾ ಹೋತಾ ಹೈ. तो आप भी अपने मैले हो गए, कितने मैले हो गए ना. अब अपने बाप ने ಸ್ವಚ್ಛ ಬನಾ ದಿಯಾ. ನಮ್ಮನ್ನು ಎಷ್ಟು ಸ್ವಚ್ಛ ಮಾಡಿ ನಮ್ಮನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿದ್ದಾರೆ ಬಾಬಾ. ಈ ಸ್ಮೃತಿಯಲ್ಲಿ ಸಮರ್ಥತೆ ಇರಲಿ. ಶಕ್ತಿಶಾಲಿ ಕಬಿ ಕಮ್ಜೋರ್ ನೈ ಹೋತೆ. ಕಮ್ಜೋರ್ ಆಗೋದಂದರೆ ಏನರ್ಥ? ಕಮ್ಜೋರ್ ಹೋನಾ ಅರ್ಥಾತ್ ಮಾಯಾ ಕಿ बीमारी आना. अभी तो सदा तंदुरुस्त हो गए ना. ಆತ್ಮ ಶಕ್ತಿಶಾಲಿ ಹೋಗೇನಾ? ಆತ್ಮ ಶಕ್ತಿಶಾಲಿ ಇದೆ ಅಲ್ಲ, ಆರೋಗ್ಯವಂತ ಇದ್ದೀರಲ್ವಾ? ಮಾಯಾರೂಪಿ ರೋಗ ಇಲ್ಲಲ್ವ ನಮ್ಮ ಹತ್ರ? ಬಾಬಾ ಕೇಳ್ತಿದ್ದಾರೆ. ಮಾಯಾ ರೋಗ ಬಂತು ಮಣ್ಣಲ್ಲೇ ಇಳಿದಂಗೆ, ಮಣ್ಣಲ್ಲೇ ಆಟ ಆಡ್ದಂಗೆ. ಬಾಬಾ ನೋಡಿದ್ರೆ ನಮ್ಮನ್ನು ಸ್ವಚ್ಛ ಮಾಡ್ತಾ ಇದ್ದಾರೆ. ತಂದೃಸ್ತಾಗಿದ್ದೀವಿ, ಆತ್ಮಶಕ್ತಿಶಾಲಿ ಆಗಿದ್ದೀವಿ. ಮತ್ತ್ಯಾಕೆ ದುರ್ಬಲತೆ? ಶರೀರ ಕಾ ಹಿಸಾಬ್ ಕಿತಾಬ್ ಅಲಗ್ ಚೀಸ್ ಹೈ. ಮನ್ ಶಕ್ತಿಶಾಲಿ हो गया ना. ದೇಹದ ಲೆಕ್ಕಾಚಾರ ಅದು ಬೇರೆ ಮಾತು. ಮನಸ್ಸು ಶಕ್ತಿಶಾಲಿ ಇದೇನೋ ಇಲ್ಲೋ? ಶರೀರ ಕಮ್ಜೋರ್ है, चलता नहीं है, वह तो अंतिम है, वो तो होगा ही. लेकिन आत्मा ಪವರ್ಫುಲ್ हो. ನಮ್ಮ ದೇಹ ದುರ್ಬಲ ಇದೆ, ಶಾರೀರಿಕವಾಗಿ ಭಾಳ ನನಗೆ ವೀಕ್ನೆಸ್ ಇದೆ, ನಡಿಲಿಕ್ಕಾಗೋದಿಲ್ಲ, ಇದಂತೂ ಒಂದಿನ ಹೋಗೋದೇ, ಅದು ಫೈನಲ್ಲೇ. ಆದರೆ ಆತ್ಮ ಮಾತ್ರ ಪವರ್ಫುಲ್ ಇರಬೇಕಲ್ಲ. ಶರೀರ ಕೆ ಸಾಥ್ ಆತ್ಮ ಕಮ್ಜೋರ್ ನಾ ಹೋ. ದೇಹ ದುರ್ಬಲ ಆಗ್ತಾ ಹೋಗ್ತದೆ ವಯಸ್ಸಾದಂಗೆ, ಆದರೆ ಆತ್ಮ ಎಂದಿಗೂ ದುರ್ಬಲ ಆಗಕೂಡದು. ಸದಾ ಯಾದ್ ರಕ್ಕನ, ನೆನ್ಪಿಟ್ಕೊಳ್ಳಿ ಎಲ್ಲರೂ. ನೆನ್ಪಿಟ್ಕೋಬೇಕಾದ್ರೆ ಬರ್ಕೊಳ್ಳಿ. ಡಬಲ್ ತಖ್ತ್ ನಶೀನ್ ಸೋ ಡಬಲ್ ತಾಜ್ದಾರಿ ಬನ್ನೇ ವಾಲೆ ಹಿ. ಯಾರು 2 ಸಿಂಹಾಸನದಲ್ಲಿ ಕೂತ್ಕೋತಾರೋ, ಒಂದು ನನ್ನ ಆತ್ಮ ಅಕಾಲ ತಖ್ತ್ ನಶೀನ್, ಎರಡನೇದಾಗಿ ಬಾಬರವರ ದಿಲ್ ತಖ್ತ್ ನಶೀನ್. ಈ ರೀತಿ ಯಾರು ಅನುಭವ ಮಾಡ್ತಾರೋ ಅವರಿಗೆ ಡಬಲ್ ಕಿರೀಟ ಪ್ರಾಪ್ತಿಯಾಗ್ತದೆ ಅಂತ ಬಾಬಾ ತಿಳಿಸ್ತಾರೆ. ಡಬಲ್ ಕಿರೀಟ ಯಾವುದು? ಒಂದು ರತ್ನಖಚಿತ ಕಿರೀಟ, ಇನ್ನೊಂದು ಪವಿತ್ರತೆಯ ಕಿರೀಟ. ಸಂಗಮ ಯುಗದಲ್ಲಿ ಜವಾಬ್ದಾರಿಯ ಕಿರೀಟ. ಸರಿ, ಸಭಿ ಸಂತುಷ್ಟ ಹೋನಾ. संतुष्ट अर्थात प्रसन्नता. सदा प्रसन्न रहते हो व कभी कभी रहते हो, कभी अप्रसन्न कभी प्रसन्न, ऐसे तो नहीं. कभी किसी बात से अप्रसन्न तो होते नहीं हो. ಹೇಳಿ ಬಾಬನ ಮುಂದೆ, ಪ್ರಸನ್ನ ಇರ್ತೀರಾ? ಕೆಲವೊಮ್ಮೆ ಅಷ್ಟೇ ಪ್ರಸನ್ನತೆನಾ? ಯಾವುದೇ ಮಾತಿನಲ್ಲಿ ಅಪ್ರಸನ್ನತೆ ಬರೋದಿಲ್ಲಲ್ವಾ? ಬಾಬಾ ಇವತ್ತು ನಾನು ಹಿಂಗೆ ಮಾಡಿದೆ, ಇವತ್ತು ಈಗ ಹಿಂಗಾಗಿ ಹೋಯಿತು, ನಿನ್ನೆ ಈ ರೀತಿ ಆಯಿತು ಬಾಬಾ, ಈ ರೀತಿ ಪತ್ರವನ್ನು ಬರೆಯುವುದಿಲ್ಲಲ್ವಾ? ಸದಾ ಪ್ರಸನ್ನ ಚಿತ್ತವಾಗಿರ್ತೀರಲ್ವಾ? ಅಂಥವ್ರದ್ದು ಆತ್ಮಿಕ ವೈಬ್ರೇಷನ್ನಿಂದ ಅನ್ಯರೂ ಪ್ರಸನ್ನ ಇರ್ತಾರೆ. ऐसे नहीं मैं तो प्रसन्न रहता ही हूँ, लेकिन प्रसन्नता की शक्ति फैलेगी जरूर. ನಾನು ಪ್ರಸನ್ನವಾಗಿದ್ದೀನಿ ಅಂದ ಮೇಲೆ ಪ್ರಸನ್ನತೆಯ ಶಕ್ತಿ ಹರಡೋದು ಗ್ಯಾರಂಟಿ. और किसको भी प्रसन्न कर सको, ऐसे हो अपने तक की प्रसन्नति को. ನಾವು ಪ್ರಸನ್ನ ಇದ್ದರೆ ನಮ್ಮ ವೈಬ್ರೇಷನ್ನಿಂದ ಅನ್ಯರನ್ನು ಪ್ರಸನ್ನಗೊಳಿಸ್ಬೋದು. ಬಾಬಾ ತಿಳಿಸ್ತಾರೆ, ಅಥವಾ ತಂಪಡಿಗಷ್ಟೇ ಪ್ರಸನ್ನ ಇದ್ದರೆ ಸಾಕಾ? दूसरों को भी करेंगे, फिर तो अभी कोई पत्र नहीं आएगा. ಬಾಬಾ ನಾನು ಪ್ರಸನ್ನ ಇರ್ತೀನಿ, ಎಲ್ಲರನ್ನು ಸಹಿತ ಪ್ರಸನ್ನಗೊಳಿಸ್ತೀನಿ ಅಂತ ಆಯ್ತಂದರೆ, ಎಲ್ಲ ಮಕ್ಕಳು ಇದನ್ನು ಸ್ವೀಕಾರ ಮಾಡಿದರಂದರೆ ಇನ್ನು ಮುಂದಕ್ಕೆ ಯಾವುದೇ ಪತ್ರಗಳು ಬಾಬನಿಗೆ ಬರುವುದಿಲ್ಲ. ಯಾವಾಗಲೂ ಪತ್ರ ಬರೋದು ಅಪ್ರಸನ್ನತಾಕ ಪತ್ರ.
ಬಾಬಾ ಹೇಳ್ತಾರೆ, ಯಹ ಟೈಮ್ ಅವ್ರದ್ದು ತಾರೀಕು ಯಾದ್ ರಖನಾ. ನೀವು ಯಾವ ಸಮಯದಲ್ಲಿ ಏನಾದದಕ್ಕೆ ಯಾವ ತಾರೀಕಿಗೆ ಬಾಬನಿಗೆ ಪತ್ರ ಬರೆದಿದ್ದೀರಿ ನೆನ್ಪಿಟ್ಕೊಳ್ಳಿ. ಹಾಂ, ಯಹ ಪತ್ರ ಲಿಖೋ. ಹಾಗಾದರೆ ಏನು ಪತ್ರ ಬರಿಬೇಕು? ಬರೀ ಅಪ್ರಸನ್ನತೆ, ಹಾಗಾಯಿತು ಹಿಂಗಾಯಿತು ಬೇಜಾರಾಯಿತು, ಅವ್ರು ಹಾಂಗೆ ಮಾಡಿದ್ರೆ ದುಃಖ ಆಯಿತು, ಇದನ್ನೇ ಪತ್ರ ಬರೆದ್ರೆ ಹೇಗೆ? ಇವತ್ತಿನಿಂದ ಈ ರೀತಿ ಪತ್ರ ಬರಿಬೇಕು. ಬಾಬಾ ಓಕೆ, ಸಬ್ ಮೇರೆ ಸೇ ಬಿ ಓಕೆ. ಬಾಬಾ ನಾನು ಓಕೆ ಇದ್ದೀನಿ, ನನ್ನ ಜೊತೆಗೆ ಎಲ್ಲರೂ ಸಹಿತ ಓಕೆ ಇದ್ದಾರೆ, ನನ್ನಿಂದ ಎಲ್ಲರೂ ಓಕೆ ಇದ್ದಾರೆ. ಇದು 2 ಶಬ್ದ ಬರೀರಿ ಬಸ್. ಮೈ ಬಿ ಓಕೆ, ದೂಸರೆ ಬಿ ಮೇರೆ ಸೇ ಓಕೆ. ನಾನು ಓಕೆ ಇದ್ದೀನಿ, ನನ್ನಿಂದ ಬೇರೆಯವರು ಓಕೆ ಇದ್ದಾರೆ. ಇದಕ್ಕೆ ಇतना ಖರ್ಚು ಕ್ಯೂ ಕರ್ತೀವೋ? ಹಾಗಾಯಿತು ಹಿಂಗಾಯಿತು ಎಲ್ಲ ಉದ್ದಗಲ ಬರಿತಾ ಕೂತ್ಕೊಂಡು ಅಷ್ಟು ಖರ್ಚು ಯಾಕೆ ಮಾಡ್ತೀರಿ? 2 ಲೈನ್ ಕಾರ್ಡ್ನಲ್ಲಿ ಬರೆದ್ರೆ ಸಾಕು, ಬಾರಿ ಬಾರಿ ಬರೀಲಿಕ್ಕೂ ಹೋಗಬೇಡಿ. ಕೈ ತೋ रोज़ कार्ड भेजते हैं, रोज़ नहीं भेजना, मास में 2 बार, मास में 15 दिन में एक ओके का कार्ड लिखो और कथाएँ नहीं लिखना. अपनी प्रसन्नता से औरों को भी प्रसन्न बनाना. ನೆನಪಾಯ್ತಾ? ಇದು 89ನೇ ಇಸವಿ ಬಾಬಾ ಈ ಮುರಳಿ ನುಡಿಸುವಾಗ. ಆ ಸಮಯದಲ್ಲಿ ಫೋನ್ ಇಲ್ಲ, ಲ್ಯಾಂಡ್ ಫೋನು ಇಲ್ಲ. ಹಾಗೆ ಪತ್ರ ಬರೆಯೋದು. ಏನಾದ್ರು ತೊಂದರೆ ಆಯಿತು, ಕಷ್ಟ ಆಯಿತು, ಬೇಸರ ಆಯಿತು, ದುಃಖ ಆಯಿತು, ಪತ್ರ ಬರೆಯೋದು. ಎಷ್ಟು ಪತ್ರ? ಹಾಗಾದ್ರೆ ದಿನ ಡಿಸ್ಟರ್ಬ್ ಆಗ್ತಾಯಿದೆ, ದಿನ ಪತ್ರ ಬರೀತಾ ಕೂತ್ಕೊಳ್ಳೋದಾ? ಅದಕ್ಕೆ ಬಾಬಾ ಅಂತಾರೆ, ತಿಂಗಳಿಗೆ 1-2 ಬಾರಿ ಪತ್ರ ಬರೆದ್ರೆ ಸಾಕು, ಓಕೆ ಅಂತ ಬರೀರಿ. ಮುರಳಿಯಲ್ಲಿ ನಮ್ಮೆಲ್ಲ ಸಮಸ್ಯೆಗೆ ಬಾಬಾ ಪರಿಹಾರ ಕೊಡ್ತಾರೆ. ಮತ್ತೆ ಪುನಃ ಪತ್ರದಲ್ಲಿ ಏನು ಬರೆಯೋದು ಹೇಳೋದು? ಮುರಳಿಯಲ್ಲಿ ಪ್ರತಿ ಒಂದಕ್ಕೂ ಡೈರೆಕ್ಷನ್ ಇದೆ, ಪ್ರತಿ ಸಮಸ್ಯೆಗೂ ಪರಿಹಾರ ಇದೆ, ಸಮಸ್ಯೆಗೆ ಸಮಾಧಾನ ಇದೆ. ಅದನ್ನು ಕೇಳ್ತಾ ಕೇಳ್ತಾ ಅನುಭವದಲ್ಲಿ ತರ್ತಾ ನಾವು ಪ್ರಾಕ್ಟಿಕಲ್ ಜೀವನದಲ್ಲಿ ತಂದರೆ ಬಾಬಾ ಐ ಆಮ್ ಓಕೆ ಅಷ್ಟೇ ಬರೆದರೆ ಸಾಕು ಬಾಬನಿಗೆ ಪತ್ರ. ನಾವು ಪ್ರಸನ್ನ ಇರೋಣ, ಅನ್ಯರನ್ನು ಸಹ ಪ್ರಸನ್ನಗೊಳಿಸೋಣ ಅನ್ನೋದೇ ಇವತ್ತಿನ ಮುರಳಿ. अच्छा, ಇವತ್ತಿನ वरदान समाने और सामना करने की शक्ति द्वारा सेवा में सफलता प्राप्त करने वाले रूहानी सेवादारी भव. ಸಮಾನ, ಸಾಮನ. ಸಮಾನ ಅಂದರೆ ಅಳವಡಿಸಿಕೊಳ್ಳೋದು, ಸಾಮನ ಕರ್ನೇಕಿ ಶಕ್ತಿ ಅಂದರೆ ಎದುರಿಸೋದು. ಕೆಲವು ಮಾತಿನಲ್ಲಿ ನಾವು ಹೊಂದ್ಕೊಂಡು ಅಳವಡಿಸ್ಕೊಂಡು ಹೋಗಬೇಕಾಗ್ತದೆ, ಕೆಲವು ಮಾತನ್ನು ಧೈರ್ಯವಾಗಿ ಎದುರಿಸಬೇಕಾಗ್ತದೆ. ಇದು 2 ಶಕ್ತಿಯ ಮೂಲಕ ಸೇವೆಯಲ್ಲಿ ಪ್ರಾಪ್ತಿ ಮಾಡುವ ಆತ್ಮಿಕ ಸೇವಾದಾರಿ ಆಗಿರಿ. ಆತ್ಮಿಕ ಸೇವಾದಾರಿಗಳಿಗೆ ಸೇವೆ ಇಲ್ಲದೆ ಬೇರೆ ಏನಿರಂಗಿಲ್ಲ. ಮನಸ ವಾಚ ಕರ್ಮಣ ಸರ್ವಿಸ್ ಸರ್ವಿಸ್ ಸರ್ವಿಸ್. 1 ಸೆಕೆಂಡ್ ಸಹಿತ ರೆಸ್ಟ್ ಬೇಕಾಗಿಲ್ಲ. ಆದ್ದರಿಂದ ಬೆಸ್ಟ್ ಬನ್ ಜಾತೆ ಹೋ. ಸೇವೆಯಲ್ಲಿ ಸಫಲತೆ ಪ್ರಾಪ್ತಿಯಾಗಬೇಕಾದ್ರೆ ಈ ಸ್ಲೋಗನ್ ನೆನ್ಪಿಟ್ಕೋಬೇಕು, ಸಮಾನ ಅವ್ರ ಸಾಮನಾ ಕರ್ನ ಯಹಿ ಹಮಾರ ನಿಶಾನ ಹೇ. ಅವರು ತಮ್ಮ ಹಳೆಯ ಸಂಸ್ಕಾರವನ್ನು ಏನು ಮೇಲೆ ಬಂದರೆ ಅದನ್ನು ಸಮಾನ ಹೊಂದ್ಕೊಂಡು ಹೋಗೋದು. ನಂತರ ಮಾಯೆ ಬಂತಂದರೆ ಸಾಮನಾ ಕರ್ನ. ದೈವಿ ಪರಿವಾರದ ಜೊತೆಗೆ ಸಾಮನಾ ಕರ್ನ ಅಲ್ಲ. ಐಸೆ ಬಚ್ಚೆ ಜೋ ನಾಲೆಜ್ಫುಲ್ ಕೆ ಸಾಥ್ ಸಾಥ್ ಪವರ್ಫುಲ್ ಭಿ ಹೈ, ಉನ್ಹೇ ಹಿ ಕಹಾ ಜಾತಾ ರೂಹಾನಿ ಸೇವಾದಾರಿ. ಒಂದು ಕಡೆ ನಾಲೆಜ್ಫುಲ್ ಇರಬೇಕು, ಇನ್ನೊಂದು ಕಡೆ ಪವರ್ಫುಲ್ ಇರಬೇಕು. ಬಾಬಾ ತಿಳಿಸ್ತಾರೆ, ಅಂಥವರಿಗೇ ಆತ್ಮಿಕ ಸೇವಾದಾರಿ ಅಂತ ಹೇಳಿಕೊಂಡು ಕರೆಯಲಾಗ್ತದೆ. ಯಾಕೆಂದರೆ ಹೊಂದ್ಕೊಂಡು ಹೋಗಬೇಕಾದ್ರೆ ನಾಲೆಜ್ಫುಲ್ ಬೇಕು, ಎದುರಿಸ್ಕೊಂಡು ಹೋಗಬೇಕಾದ್ರೆ ಪವರ್ಫುಲ್ ಇರಬೇಕು. ಅಂಥವರೇ ರೂಹಾನಿ ಸೇವಾದಾರಿ. ಸಮಾನ ಮತ್ತು ಸಾಮನಕರ್ಣ, ನಾಲೆಜ್ಫುಲ್ ಜೊತೆಗೆ ಪವರ್ಫುಲ್, ಇದೆರಡು ಶಕ್ತಿಯ ಮೂಲಕ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಆತ್ಮಿಕ ಸೇವಾದಾರಿ ಆಗಿರಿ. ಸ್ಲೋಗನ್: ಚೋಟಿ ಬಾತುಕೋ ಬಡಾ ನಹಿ ಕರೋ. ಸಣ್ಣ ಸಣ್ಣ ಮಾತನ್ನು ದೊಡ್ಡದು ಮಾಡಲಿಕ್ಕೆ ಹೋಗಬೇಡಿ, ವಾತಾವರಣವನ್ನು ಶಕ್ತಿಶಾಲಿ ಮಾಡಿ. ಚೋಟಿ ಬಾತುಕೋ ಬಡಾ ನಹಿ ಕರೋ, ವಾತಾವರಣಕ್ಕೋ ಶಕ್ತಿಶಾಲಿ ಬನಾವೋ. ಸ್ಲೋಗನ್ ಇದು ಒಳ್ಳೆಯದು. ಇವತ್ತಿನ ವರದಾನ ಸ್ಲೋಗನ್ ಈಗೇನು ಕೇಳೋಣ? ಸ್ವಮಾನ.
ನಾನು ಆತ್ಮ, ಪವಿತ್ರ ಆತ್ಮ. ನಾನು ಪರಮ ಪವಿತ್ರ ಆತ್ಮ ಆಗಿದ್ದೇನೆ. ನಾನು ಪರಮ ಪವಿತ್ರ ಆತ್ಮ ಆಗಿದ್ದೀನಿ. ಇದು ಇವತ್ತಿನ ಸೋಮಾನ. ಆದ್ದರಿಂದ ಇವತ್ತಿನ ಮುರಳಿಯನ್ನು ನಾವೆಲ್ಲ ಕೇಳಿದ್ದೀವಿ. ನಮ್ಮ ಲೈಫಲ್ಲಿ ಸದಾ ಕಾಲದ ಪ್ರಸನ್ನತೆ ಇರಬೇಕು. ಆ ಪ್ರಸನ್ನತೆ ಸೂರ್ಯನ ಕಿರಣದ ಸಮಾನ ವಾಯುಮಂಡಲದಲ್ಲಿ ಹರಡಿ ಜನರಿಗೆ ಶಾಂತಿ, ಶಕ್ತಿ, ಖುಷಿಯ ಅನುಭೂತಿ ಮಾಡ್ತಾ ಇರಬೇಕು ಜನನು. ಆ ರೀತಿ ಪ್ರಸನ್ನ ಇರಬೇಕಾದರೆ ನಾವು ಪರಮಾತ್ಮನ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನತೆಯಲ್ಲಿರಬೇಕು. ಸಂಪನ್ನತೆಯಲ್ಲಿ ಇದ್ದವರೇ ಮತ್ತೊಬ್ಬರನ್ನು ಪ್ರಸನ್ನಗೊಳಿಸಬಲ್ಲರು. ಒಂದು ಸದಾ ಪ್ರಸನ್ನ ಇರುವ ಮಕ್ಕಳು, ಇನ್ನೊಂದು ಪ್ರಸನ್ನ ಇರುವ ಮಕ್ಕಳು. ಸದಾ ಶಬ್ದ ಇಲ್ಲ. ಅದರಲ್ಲಿ 3 ಪ್ರಕಾರದ ಪ್ರಸನ್ನತೆ. ನನ್ನ ಜೊತೆಗೆ ಪ್ರಸನ್ನತೆ, ಅನ್ಯರ ಜೊತೆಗೆ ಪ್ರಸನ್ನತೆ, ಸೇವೆಯ ಮೂಲಕ ಪ್ರಸನ್ನತೆ. ಬಾಬಾ ಅದಕ್ಕೆ ಭಾಳ ಯುಕ್ತಿ ಹೇಳಿಕೊಟ್ರು. ಸದಾ ಪ್ರಸನ್ನ ಇರಲಿಕ್ಕೆ ಮೈ ಕೌನ್ ಇದನ್ನು ಮರಿಬೇಡಿ. ಬಾಬಾ ಕೊಟ್ಟ ಆಸ್ತಿ, ಸರ್ವಗುಣ, ಸರ್ವಶಕ್ತಿ ಎಲ್ಲನೂ ನೆನ್ಪಿಡ್ಕೋಬೇಕು. ನಮ್ಮನ್ನು ಸಂಪನ್ನ ಮಾಡಿದ್ದಾರೆ ಬಾಬಾ. ಸರ್ವಗುಣಗಳಿಂದ, ಸರ್ವ ಪ್ರಾಪ್ತಿಗಳಿಂದ ಸಂಪನ್ನಗೊಳಿಸಿದ್ದಾರೆ. ಅವೆಲ್ಲವನ್ನು ಸ್ವಯಂನಲ್ಲಿ ಸಮಾನ ನಮ್ಮಲ್ಲಿ ಪೂರ್ಣ ಅದನ್ನು ಅಳವಡಿಸ್ಕೋಬೇಕು. ಜೊತೆಗೆ ಕಾರ್ಯ ಲಗಾನೇಕಿ ವಿಧಿ ತಿಳ್ಕೋಬೇಕು. ಯಾವ ಶಕ್ತಿ, ಯಾವ ಗುಣವನ್ನು ಯಾವ ಸಮಯದಲ್ಲಿ ನಾನು ಬಳಸ್ಕೋಬೇಕು ಅನ್ನುವಂಥ ವಿಧಿಯನ್ನು ಸಹ ತಿಳ್ಕೊಂಬಿಡ್ಬೇಕು. ಅದಕ್ಕೆ ಬಾಬಾ ಅಂತಿದ್ದಾರೆ, ಮತ್ತು ಸಮಯಕ್ಕೆ ತಕ್ಕಂತೆ ಅದನ್ನು ಬಳಸಿದರೆ ನಾವು ಸದಾ ಕಾಲಕ್ಕೂ ನಮ್ಮ ಹತ್ರ ಖಜಾನೆ ಇದೆ, ಹಣ ಇದೆ, ಬಳಸಲಿಕ್ಕೆ ಬರೋದಿಲ್ಲ. ಸಾಧನಗಳಿವೆ, ಯೂಸ್ ಮಾಡಲಿಕ್ಕೆ ಬರೋಂಗಿಲ್ಲ. ಅಂದರೆ ಹೆಂಗೆ? ಅದರಿಂದ ವಂಚಿತ ಆಗ್ತೀವೋ ಇಲ್ಲೋ? ಈಗ ನಮ್ಮ ಹತ್ರ ಏನು ಕೊರತೆ ಇದೆ? ಸರ್ವಗುಣ, ಸರ್ವಶಕ್ತಿ, ಸರ್ವಪ್ರಾಪ್ತಿ, ಸರ್ವಜ್ಞಾನ ಎಲ್ಲ ಇದೆ. ಬಾಬಾ ಹೇಳ್ತಾರೆ ಲಗಾನೇಕಿ ವಿಧಿ, ಕಾರ್ಯ ಲಗಾನೇಕಿ ವಿಧಿ. ಅದನ್ನು ಕರೆಕ್ಟ್ ತಿಳ್ಕೊಬೇಕು. ಬೈ ಮಿಸ್ಟೇಕ್ ಏನೋ ಹೆಚ್ಚು ಕಡಿಮೆ ಆಯ್ತಪ್ಪ, ಗೊತ್ತೇ ಆಗಿಲ್ಲ, ಹಿಂಗೆ ಮಾಡಬಾರ್ದಾಗಿತ್ತು, ಮಾಡಿಬಿಟ್ಟೆ. ಬಾಬಾ ಅಂತಾರೆ ಸಮಯ ನಿಕಲ್ ಗಯಾನ. ಸಮಯ ಪಾಸ್ ಆಯಿತೋ ಇಲ್ಲೋ? ಸಮಯದ ಗಾಡಿ ನಿಕಲ್ ಜಾತಿ ಹೇ. ಅಷ್ಟೊತ್ತಿಗೆ ಮತ್ತೆ ಒಳಗೊಳಗೇನೆ ದಿಲ್ ಶಿಕಸ್ತು. ಅಷ್ಟೊತ್ತಿಗೆ ಅಪ್ರಸನ್ನತೆಯ ಸಂಸ್ಕಾರ ಇಮರ್ಜ್ ಆಗ್ತದೆ. ಏನು ಮಾಡೋದು? ನನ್ನ ಭಾಗ್ಯದಲ್ಲೇ ಇಲ್ಲ, ಡ್ರಾಮಾದಲ್ಲಿ ನನ್ನ ಪಾತ್ರನೇ ಹಾಗೆ. ಅದಕ್ಕೆ ಬಾಬಾ ಹೇಳ್ತಾರೆ ಅಪ್ರಸನ್ನತೆಗೆ 2 ಕಾರಣ. ಒಂದು ಮಾನಸಿಕವಾಗಿ ವ್ಯಾಕುಲಗೊಳ್ಳುವುದು, ಎರಡನೇದು ಬೇರೆಯವರ ವಿಶೇಷತೆ, ಬೇರೆಯವರ ಭಾಗ್ಯ, ಬೇರೆಯವರ ಪಾತ್ರವನ್ನು ನೋಡಿ ಈರ್ಷ್ಯೆ ಪಡೋದು. ಇದು ನಮ್ಮ ಸ್ವಯಂ ಪ್ರಸನ್ನತೆಯನ್ನೇ ನಾವು ಕಳ್ಕೊಂಡಂಗೆ. ಅದಕ್ಕೆ ಯಾವ ಇಚ್ಛೆನೂ ಇಟ್ಕೋಬೇಡಿ. ಇಚ್ಛೆ ಪೂರ್ಣ ಆಗಿಲ್ಲ ಅಂದ ಕೂಡಲೇ ಅಚ್ಚಾಗೋದಿಲ್ಲ. ಅದಕ್ಕೋಸ್ಕರ ಸದಾ ಏಕ ಬಾತ್ ಬುದ್ಧಿ ಮೇ ರಖೋ ಅಂತಂದರು ಬಾಬಾ. ಎಲ್ಲರೂ ವಿಶೇಷಾತ್ಮಗಳು. 16,108 ರತ್ನಗಳು ವಿಶೇಷಾತ್ಮಗಳು. ನನ್ನ ಹತ್ರನೇ ವಿಶೇಷತೆ ಇದೆ. ಆ ವಿಶೇಷತೆಯನ್ನು ಫೈಂಡ್ ಔಟ್ ಮಾಡಿರಿ, ಅದನ್ನು ಕಾರ್ಯದಲ್ಲಿ ತೊಡಗಿಸಿರಿ, ಸೇವೆಯಲ್ಲಿ ಬಳಸಿರಿ. ಆವಾಗ ವಿಶೇಷತೆ ಏನಾಗ್ತದೆ? ವಿಶೇಷತಾ ಉಂಕೋ ಕಾರ್ಯ ಮೇಲೆ ಲಗಾವೋ ದೇಕೋ, ಏನಾಗ್ತದೆ ಆವಾಗ? ಬಾಬಾ ಅಂತಾರೆ ವಿಶೇಷತೆ ಅದು ವೃದ್ಧಿ ಆಗ್ತಾ ಹೋಗ್ತದೆ, ವೃದ್ಧಿ ಆಗ್ತಾ ಹೋಗ್ತದೆ. ಆವಾಗ ಸಂಪನ್ನವಾಗಿರ್ತೀವಿ, ಪ್ರಸನ್ನಾಗಿರ್ತೀವಿ. ಆದ್ದರಿಂದ ಬಾಬಾ ಬೋಲಿದಾದಿದ್ದು ಉದಾಹರಣೆ ಕೊಟ್ಟು, ಬೋಲಿದಾದಿ ಹತ್ರ ಏನು ವಿಶೇಷತೆ ಇತ್ತು? ಎಷ್ಟು ಖುಷಿಯಲ್ಲಿದ್ದರು, ಎಲ್ಲರನ್ನೂ ಖುಷಿಪಡಿಸ್ತಿದ್ರು. ಅದಕ್ಕೆ ಬಾಬಾ ಅಂತಿದ್ದಾರೆ, ನಮಗೆ ಭಾಷಣ ಮಾಡಲಿಕ್ಕೆ ಬೋಲಿದಾದಿಗೆ ಬರ್ತಿರಲಿಲ್ಲ, ಆದರೆ ಅವರ ಹತ್ರ ಇದ್ದ ವಿಶೇಷತೆಯನ್ನು ಪೂರ್ಣ ಕಾರ್ಯದಲ್ಲಿ ತೊಡಗಿಸಿಕೊಂಡ್ರು. ಅದಕ್ಕೆ ಅವರು ಪ್ರಸನ್ನ ಇದ್ದರು, ಎಲ್ಲರನ್ನೂ ಪ್ರಸನ್ನಗೊಳಿಸಿದರು. ಮಹಾರಥಿಗಳ ಲಿಸ್ಟಲ್ಲಿ ಬಂದುಬಿಟ್ರು. ನೋಡಿ, ನಮ್ಮ ವಿಶೇಷತೆಯನ್ನು ನಾವು ಗುರುತಿಸಿ ಕಾರ್ಯದಲ್ಲಿ ತರಬೇಕು. ಅನ್ಯರು ಸಹಿತ ವಿಶೇಷಾತ್ಮ ಕಂಡು ನಾವು ಈರ್ಷ್ಯೆ ಪಡೋದಲ್ಲ. ಯಾಕೆಂದರೆ ಸ್ವರ್ಗದಲ್ಲಿ ಬರೋರು ಎಲ್ಲರೂ ವಿಶೇಷಾತ್ಮಗಳು ಹೌದಲ್ಲ. ಅದಕ್ಕೆ ಬಾಬರವರು ಭಾಳ ಸೂಕ್ಷ್ಮವಾಗಿ ನಮ್ಮನ್ನು ಪ್ರಸನ್ನ ಇರಲಿಕ್ಕೋಸ್ಕರ ಒಳಗಿನ ದುರ್ಬಲತೆ ಏನು, ಒಳಗಡೆ ಏನು ದೋಷ ಇದೆ, ಏನು ಕಾರಣ ಇದೆ, ಎಲ್ಲದಕ್ಕೂ ನಿವಾರಣೆ ಕೊಟ್ಟು ತನ್ನ ಮಕ್ಕಳು ಸದಾ ಕಾಲಕ್ಕೂ
ಪ್ರಸನ್ನ ಇರಬೇಕಂತ ಬಾಬನಿಗೆ ವಿಶೇಷವಾಗಿ ಸಂಕಲ್ಪ ಇದೆ. ತಂದೆಯ ಸಂಕಲ್ಪವನ್ನು ಪೂರ್ಣಗೊಳಿಸೋಣ. ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋ ಪ್ರಶಾಂತಿ ಅಂತ ಹೇಳ್ಕೊಂಡು ಭಕ್ತಿ ಮಾರ್ಗದಲ್ಲಿ ಈ ಮಾತನ್ನು ತಿಳಿಸ್ತಾರೆ. ಪ್ರಸನ್ನ ವದನ, ಮನಸ್ಸು ಪ್ರಸನ್ನ, ಮುಖಮಂಡಲನೂ ಪ್ರಸನ್ನ. ಇದು ಅನೇಕರಿಗೆ ಒಳ್ಳೆ ಇನ್ಸ್ಪಿರೇಷನ್ ಕೊಡುವಂತಹ ಪರ್ಸ್ನಾಲಿಟಿ ಆಗ್ತದೆ ಅಂತ ಬಾಬಾ ಇವತ್ತು ವಿಶೇಷವಾಗಿ ತಿಳಿಸ್ತಿದ್ದಾರೆ. ಅಚ್ಚಾ, ಓಂ ಶಾಂತಿ. ಈಗ 1 ನಿಮಿಷ ಬಾಬನ ನೆನಪಿನಲ್ಲಿ ಕುತ್ಕೋಣ. ಬ್ರೇಕ್ ಪವರ್ಫುಲ್ ಇದೆ ಅಲ್ವಾ? ಅಲೆದಾಡುವಂಥ ಮನಸ್ಸು, ಅನ್ಯ ವಿಚಾರ ಮಾಡುವಂಥ ಬುದ್ಧಿಗೆ 1 ಸೆಕೆಂಡಿಗೆ ಬ್ರೇಕ್. ನಾನು ಆತ್ಮ ಏಕಾಂತವಾಸಿ, ಅಂತರ್ಮುಖಿಯಾಗಿರಿ. ಹೊರಮುಖವಾಗಿ ಅಲೆದಾಡುವ ಮನಸ್ಸನ್ನು ಪವರ್ಫುಲ್ ಬ್ರೇಕಿನ ಮೂಲಕ ಶಾಂತಗೊಳಿಸಿರಿ. ಅಂತರ್ಮುಖತೆಯ ಗುಹೆಯ ಒಳಗಡೆ ನಾನು ಆತ್ಮ ಜ್ಯೋತಿ, ತಪಸ್ವಿ ಮೂರ್ತಿ, ನಾನು ಆತ್ಮ ಜ್ಯೋತಿ, ಏಕಾಂತವಾಸಿ. ಒಂದೇ ಶ್ರೇಷ್ಠವಾದ ಸ್ಥಿತಿಯಲ್ಲಿ ಸ್ಥಿತರಾಗೋಣ. ನನ್ನ ಆತ್ಮಜ್ಯೋತಿ ಬೀಜ ಸ್ವರೂಪ, ಬಿಂದು ಸ್ವರೂಪ, ಪಾಯಿಂಟ್ ಆಫ್ ಎನರ್ಜಿ, ಪಾಯಿಂಟ್ ಆಫ್ ಲೈಟ್. ಒಂದು ಸೆಕೆಂಡಿಗೆ ಈ ದೇಹದ ಜಗತ್ತಿನಿಂದ ಭಿನ್ನರಾಗೋಣ. ಶಬ್ದ ಜಗತ್ತಿನಿಂದ ಎತ್ತರಕ್ಕೆ ಹೋಗೋಣ. ಹೊಮ್ಮಣ್ಣದ ಸ್ವಪ್ರಕಾಶಮಯ ಲೋಕ, ನಾನೀಗ ಆತ್ಮ ಜ್ಯೋತಿ ಶಬ್ದಾತೀತ ಲೋಕದಲ್ಲಿದ್ದೇನೆ, ಶಾಂತಿಯ ಧಾಮದಲ್ಲಿದ್ದೇನೆ. ಕರ್ಮಾತೀತ ಲೋಕದಲ್ಲಿದ್ದೇನೆ, ದೇಹಾತೀತವಾದ ಲೋಕದಲ್ಲಿದ್ದೇನೆ. ಮೂಲ ಲೋಕದಲ್ಲಿ ನನ್ನ ಮೂಲ ಸ್ಥಿತಿ ಶಾಂತಮಯ ಜ್ಯೋತಿ. ಡೀಪ್ ಸೈಲೆನ್ಸ್, ಡೆಡ್ ಸೈಲೆನ್ಸ್, ಸ್ವೀಟ್ ಸೈಲೆನ್ಸ್. ಆತ್ಮಜ್ಯೋತಿ ಶಾಂತಿಯ ಧಾಮದಲ್ಲಿ ಶಾಂತಮಯ ಜ್ಯೋತಿ, ಶಾಂತಿಯ ಶಕ್ತಿಯಲ್ಲಿ ಆತ್ಮ ಸಂಪನ್ನ ಜ್ಯೋತಿ. ನಾನೀಗ ಕಂಪ್ಲೀಟ್ ಫ್ರೀ, ಮುಕ್ತಿಧಾಮದಲ್ಲಿ ಎಲ್ಲ ಎಳೆತ ಸೆಳೆತದಿಂದ ಫ್ರೀ, ಸ್ವತಂತ್ರ ಜ್ಯೋತಿ. ಶಾಂತಿಯ ಸಾಗರ ತಂದೆಯನ್ನ ನೋಡಿ. ಓಷನ್ ಆಫ್ ಪೀಸ್,
ಬಾಬಾ ಶಾಂತಿಯ ಸಾಗರ. ಶಿವಬಾಬಾ ಶಾಂತಿಯ ದಾತ. ಶಾಂತಿಯ ಸಾಗರ ಶಿವ ತಂದೆಯಿಂದ ಹೊರಹೊಮ್ಮುವ ಶಾಂತಿಯ ಕಿರಣಗಳ ನಡುವೆ ಆತ್ಮ ಜ್ಯೋತಿ, ಶಾಂತಮಯ ಜ್ಯೋತಿ. ಆಹಾ, ಎಂತಹ ಸುಮಧುರ ಸ್ಥಿತಿ ಇದು. ಶಾಂತಿಯ ಜೊತೆಗೆ ಆತ್ಮಜ್ಯೋತಿ ಸುಖದ ಅನುಭವದಲ್ಲಿದ್ದೇನೆ. ಇಂದ್ರಿಯಾತೀತವಾದ ಅನುಪಮ ಸುಖ. ಶಾಂತಿಯೇ ಶಾಂತಿ, ಸುಖವೇ ಸುಖ. ಶಾಂತಿದಾತ, ಸುಖದಾತ, ಕಲ್ಯಾಣಕಾರಿ ಸದಾಶಿವನ ಸಮ್ಮುಖದಲ್ಲಿ ಆತ್ಮಜ್ಯೋತಿ. ಬುದ್ಧಿರೂಪಿ ಚಕ್ಷುವಿನಿಂದ ಶಾಂತಿಯ ಸಾಗರ ತಂದೆಯನ್ನ ನೋಡ್ತಾ ಇದ್ದೇನೆ. ಸಂಕಲ್ಪದಿಂದ ಶಾಂತಿಯ ಸಾಗರ ಪರಮಾತ್ಮನನ್ನ ಮಹಿಮೆ ಮಾಡುತ್ತಿದ್ದೇನೆ. ಮನಸ್ಸು ಬುದ್ಧಿ ಎರಡೂ ಸಹ ಒಬ್ಬ ಶಿವ ತಂದೆಯಲ್ಲೇ ಏಕಾಗ್ರತೆ, ಏಕಾಗ್ರತೆ. ಶಕ್ತಿಶಾಲಿ ಸ್ಥಿತಿ. ಮನಸ್ಸು ಬುದ್ಧಿಯ ಅಲೆದಾಟದಿಂದ ಫ್ರೀ. ಆಹಾ, ಶಾಂತಿಯ ಸಾಗರ ತಂದೆಯ ಸಮ್ಮುಖದಲ್ಲಿ ಆತ್ಮ ಜ್ಯೋತಿ, ನಿಶ್ಚಿಂತ ಜ್ಯೋತಿ. ಶಾಂತಮಯ ಜ್ಯೋತಿ. ಶಾಂತಿಯೇ ಶಾಂತಿ. ಶಾಂತಿಯ ಸಾಗರನ ಸಮ್ಮುಖದಲ್ಲಿ ಆತ್ಮ ಶಾಂತಿಯ ಶಕ್ತಿಯಿಂದ ಸಂಪನ್ನನಾಗಿದ್ದೇನೆ. ಐ ಆಮ್ ಪೀಸ್ಫುಲ್ ಸೋಲ್. ಶಾಂತಿಯ ಧಾಮದಲ್ಲಿ ಶಾಂತಿಯ ಸಾಗರ ತಂದೆಯನ್ನ ನೋಡ್ತಾ ಇರಿ. ಶಾಂತಿಯ ಕಿರಣಗಳನ್ನು ಆತ್ಮಜ್ಯೋತಿ ಸಮಾವೇಶಗೊಳಿಸುತ್ತಿದ್ದೇನೆ. ಶಾಂತಿಯೇ ಶಾಂತಿ, ಶಾಂತಿಯೇ ಶಾಂತಿ, ಶಾಂತಿಯೇ ಶಾಂತಿ. ಬನ್ನಿ ಸಾಕಾರ ಜಗತ್ತಿಗೆ. ಹಣೆಯ ನಡುವೆ ನನ್ನ ಆತ್ಮಜ್ಯೋತಿ, ಶಾಂತಮಯ ಜ್ಯೋತಿ, ಟವರ್ ಆಫ್ ಪೀಸ್. ಈ ಶರೀರದ ಮೂಲೆ ಮೂಲೆಗೂ ಶಾಂತಿಯ ವೈಬ್ರೇಷನ್ ಹರಡುತ್ತಿದೆ. ಈಗ ತನೋ ಶೀತಲ, ಮನೋ ಶೀತಲ.
ನನ್ನ ಸುತ್ತಮುತ್ತ ಪ್ರಕೃತಿಗೂ ಶಾಂತಿಯ ಪ್ರಕಂಪನ ಹರಡುತ್ತಿದೆ. ಶುಭ ಭಾವನೆಯ ಪ್ರಕಂಪನ ಹರಡುತ್ತಿದೆ. ಮುಖದಲ್ಲಿ ಶಾಂತಿಯ ಪ್ರಶಾಂತತೆಯ ಲಕ್ಷಣ ಹೊರಹೊಮ್ಮುತ್ತಿದೆ. ನನ್ನ ದೃಷ್ಟಿಯಲ್ಲಿ ಶಾಂತಿಯ ಪ್ರಕಂಪನ ಹರಡುತ್ತಿದೆ. ಶಾಂತಿಯೇ ಶಾಂತಿ. ನೋಡಿ, ಈಗ BP ನಾರ್ಮಲ್, ಉಸಿರಾಟ ಕ್ರಿಯೆ ನಾರ್ಮಲ್, ಸಂಕಲ್ಪಗಳೆಲ್ಲ ಶೀತಲವಾಗಿವೆ. ಇದೇ ಸ್ಥಿತಿಯಲ್ಲಿದ್ದುಕೊಂಡು ನಡೆಯುವಾಗ ತಿರುಗುವಾಗ ಕರ್ಮ ಜಗತ್ತಿನಲ್ಲಿ ಇವತ್ತಿನ ದಿನ ನಾನು ನಿಶ್ಚಿಂತ ಚಕ್ರವರ್ತಿಯಾಗಿ ಶಾಂತಿಯ ಶಕ್ತಿಯನ್ನು ಶಸ್ತ್ರವನ್ನಾಗಿ ಮಾಡಿಕೊಂಡು ಕರ್ಮ ಜಗತ್ತಿನಲ್ಲಿ, ಸಂಸಾರ ಜಗತ್ತಿನಲ್ಲಿ ಸಫಲತೆಯ ಅನುಭೂತಿಯನ್ನು ಮಾಡ್ತೀನಿ. ನನ್ನ ಎದುರಿಗೆ ಯಾರು ಬಂದರೂ ಅವರನ್ನು ಶಾಂತಿಯ ಶಕ್ತಿಯ ಪ್ರಭಾವವನ್ನು ಬೀರ್ತೀನಿ. ಪ್ರಕೃತಿಯನ್ನು ಪರಿವರ್ತನೆ ಮಾಡಬಲ್ಲೆ. ಈ ಟೈಪಿನ ಪ್ರಯೋಗ ಮಾಡಬೇಕು. ಇವತ್ತಿನ ಮುರಳಿಯನ್ನು ಕೇಳಿದಂತೆ ಕರ್ಮ ಜಗತ್ತು ಅದು ಪ್ರಯೋಗ ಮಾಡುವ ಪ್ರಯೋಗಶಾಲೆ. ಜೀವನನೇ ಒಂದು ಪ್ರಯೋಗಶಾಲೆ. ಬಾಬನ ಮಹಾವಾಕ್ಯ ಕೇಳಬೇಕು, ಯೋಗ ಮಾಡಬೇಕು, ಮತ್ತು ಹೇಳಿದ ಮಾತನ್ನು ದಿನನಿತ್ಯದ ಜೀವನದಲ್ಲಿ ಪ್ರಯೋಗ ಮಾಡಬೇಕು. ರಿಸಲ್ಟ್ ಬಂದಾಗ ಎಷ್ಟು ಆನಂದ, ಎಷ್ಟು ಖುಷಿ, ಎಷ್ಟು ಸುಖ. ಅನ್ಯರಿಗೆ ನಮ್ಮಿಂದ ಒಳ್ಳೆಯದಾಯ್ತಂತ ಅನ್ನುವಾಗ ಆಶೀರ್ವಾದ ಎಷ್ಟು, ಸಂತೋಷ ಎಷ್ಟು. ಇದುವೇ ಜೀವನ. ಓಂ ಶಾಂತಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.